ಸ್ಲೋ ಲರ್ನರ್ಸ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡೋದು? ಅವ್ರನ್ನ ಬ್ಯಾಕ್ ಬೆಂಚರ್ಸ್ ಅಂತ ಹೇಳಿ ನಾವು ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಕೂರೋ ಥರ ಆಗ್ತಾ ಇದೆ. ಆದರೆ ಈ ಸ್ಲೋ ಲರ್ನರ್ಸ್ಗೆ ಏನು ಬೇಕು, ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಮತ್ತು ಯಾವ ರೀತಿ ಟೀಚರ್ಸ್ ಅವ್ರನ್ನ ಅಪ್ರೋಚ್ ಮಾಡಬೇಕು, ಅದ್ರ ಬಗ್ಗೆನೇ ನಮ್ಮ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್. ಅದಕ್ಕೋಸ್ಕರನೇ ಸ್ಟಾರ್ಟ್ ಆಗಿದ್ದು ಈ ಒಂದು ಇನ್ಸ್ಟಿಟ್ಯೂಷನ್. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇವತ್ತು ನಾವು ಒಂದು ಸ್ಕೂಲಲ್ಲಿ ಮಕ್ಕಳು ಹೇಗೆ ಕಲಿತಾರೆ, ವಿದ್ಯೆ ಕಲಿಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡ್ತಾರೆ, ಅಥವಾ ಮನೆಯಲ್ಲಿ ಅವ್ರಿಗೆ ಯಾವ ಥರ ವಿದ್ಯೆ ಸಿಗ್ತಾ ಇದೆ, ಸ್ಕೂಲಲ್ಲಿ ಯಾವ ಥರ ಅವರು ಮೂವ್ ಆನ್ ಆಗ್ತಾ ಇದ್ದಾರೆ, ಕಲಿಯೋದ್ರ ಕಡೆ ಎಷ್ಟು ಗಮನ ಕೊಡ್ತಾ ಇದ್ದಾರೆ, ಅಥವಾ ಅದರಲ್ಲೂ ಕೂಡ ಸ್ಲೋ ಲರ್ನರ್ಸ್ ಇರ್ತಾರೆ, ಸ್ಪೀಡಾಗಿ ಕಲಿಯೋ ಅಂಥವ್ರು ಇರ್ತಾರೆ. ಅಂತಹ ಸ್ಲೋ ಲರ್ನರ್ಸ್ಗೆ ಒಂದು ಅವ್ರನ್ನ ವಿದ್ಯೆ ಕಡೆ ಕಲಿಯೋದ್ರ ಕಡೆ ಒಂದು ಪುಷ್ ಮಾಡುವಂತಹ ಅಕಾಡೆಮಿ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್. ಕೋಚಿಂಗ್ ಸೆಂಟರ್ನ ಹೆಡ್ ಆಗಿರುವಂತಹ ಜ್ಯೋತಿ ರಾಜನ್ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ದ ಬಾಸ್ ಟಿ ವಿ ಇಂಟರ್ವ್ಯೂ. ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಪರ್ಟಿಕ್ಯುಲರ್ ಆಗಿ ಇವಾಗ ಸ್ಲೋ ಲರ್ನರ್ ಅಂತ ಹೇಳ್ತಾ ಇದ್ದೀರಾ. ಸ್ಲೋ ಲರ್ನರ್ ಅಂದರೆ ಇನ್ಕ್ಲೂಡಿಂಗ್ ಎಲ್ಲ ಮಕ್ಕಳಿಗೂ ತೊಗೋತೀವಿ, ಬಟ್ ಸ್ಲೋ ಲರ್ನರ್ಸ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡೋದು? ಸ್ಲೋ ಲರ್ನರ್ ಅಂದರೆ ಏನಾಗುತ್ತೆ, ಸ್ಕೂಲ್ನಲ್ಲಿ ಅವರಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಅವ್ರನ್ನ ಬ್ಯಾಕ್ ಬೆಂಚರ್ಸ್ ಅಂತ ಹೇಳಿ ನಾವು ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಕೂರೋ ಥರ ಆಗ್ತಾ ಇದೆ. ಜೊತೆಗೆ ಚೆನ್ನಾಗಿ ಓದೋ ಮಕ್ಕಳನ್ನ ಪ್ರಿಫರೆನ್ಸ್ ಕೊಡೋ ಅಂಥದ್ದು, ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿ ಅವ್ರನ್ನ ಎಲ್ಲದಕ್ಕೂ, ಎಲ್ಲ ಒಂದು ಸ್ಪೋರ್ಟ್ಸ್ಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಿರ್ಬೋದು, ಅವರನ್ನೇ ಪುಷ್ ಮಾಡುವಂಥದ್ದು ನಡೀತಾ ಇದೆ. ಆದರೆ ಈ ಸ್ಲೋ ಲರ್ನರ್ಸ್ಗೆ ಏನು ಬೇಕು, ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಮತ್ತು ಯಾವ ರೀತಿ ಟೀಚರ್ಸ್ ಅವ್ರನ್ನ ಅಪ್ರೋಚ್ ಮಾಡಬೇಕು, ಅದ್ರ ಬಗ್ಗೆನೇ ನಮ್ಮ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್. ಅದಕ್ಕೋಸ್ಕರನೇ ಸ್ಟಾರ್ಟ್ ಆಗಿದ್ದು ಈ ಒಂದು ಇನ್ಸ್ಟಿಟ್ಯೂಷನ್. ಬ್ಯಾಕ್ ಬೆಂಚರ್ಸ್ ಯಾಕೆ ಆಗ್ತಾರೆ? ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇರುತ್ತೆ? ಇವಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತ ಹೇಳುವಾಗ ಅವ್ರವ್ರ ಎಬಿಲಿಟಿ ಅಥವಾ ಅವ್ರವ್ರ ಸ್ಕಿಲ್ ಅವ್ರದ್ದೇ ಒಂದು, ಈಚ್ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಅವ್ರವ್ರ ಎಬಿಲಿಟಿ ಅವ್ರವ್ರಿಗಿರತ್ತೆ, ಬಟ್ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗೋವಂಥ ಕೆಲಸ ನಾವು ಮಾಡ್ತೀವಿ. ಅದರಲ್ಲಿ ಅವರು ಒಂದರಲ್ಲಿ ಅಕಾಡೆಮಿಕ್ ವೈಸಲ್ಲಿ ಅವರು ಚೆನ್ನಾಗಿದ್ದರೆ ಇನ್ನೊಂದರಲ್ಲಿ ಡ್ರಾಯಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸುಮಾರಾಗಿ ನಡೀತಾ ಇರುತ್ತೆ. ಆದರೆ ಕೆಲವು ಮಕ್ಕಳು ಡ್ರಾಯಿಂಗ್, ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ಎಜುಕೇಷನ್ ವೈಸ್ ತೊಗೊಂಡಾಗ ಅವರು ಸ್ವಲ್ಪ ಸ್ಲೋ ಲರ್ನರ್ ಆಗಿರ್ತಾರೆ. ಬಟ್ ಕೆಲವು ಮಕ್ಕಳಲ್ಲಿ ಎರಡನ್ನೂ ಈಕ್ವಲ್ ಆಗಿ ನಾವು ನೋಡ್ತೀವಿ. ಆದರೆ ಈ ಸ್ಲೋ ಲರ್ನರ್ಸ್ ಏನಾಗುತ್ತೆ ಅಂತಂದರೆ, ಇವರಿಗೆ IQ ಲೆವೆಲ್, ಇಂಟೆಲಿಜೆಂಟ್ ಕೋಶಂಟ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಮಕ್ಕಳಿಗಿಂತ, ಅಥವಾ ಫಾಸ್ಟ್ ಲರ್ನರ್ಸ್ಗಿಂತ ಈ ಬ್ಯಾಕ್ ಬೆಂಚರ್ಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರ ಲೆವೆಲ್ಗೆ ನಾವು ಇಳಿದು ಅದನ್ನು ಹೇಳ್ಕೊಡ್ಬೇಕಾಗಿ ಬರುತ್ತೆ. ಮತ್ತು ಮಾಮೂಲಿ ಎಲ್ಲ ಮಕ್ಳಿಗೂ ಯಾವ ರೀತಿ ನಾವು ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಟೀಚ್ ಮಾಡ್ತೀವೋ ಆ ರೀತಿ ಮಾಡ್ತಾ ಹೋದರೆ ಅವ್ರಿಗೆ ಬೇಗ ಅರ್ಥ ಆಗೋದಿಲ್ಲ. ನಾವು ಅವ್ರಿಗೆ ಅಪ್ರೋಚ್ ಮಾಡಬೇಕಾಗಿರೋದೇ ಡಿಫರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. ನಮ್ಮ ಇನ್ಸ್ಟಿಟ್ಯೂಷನ್ನು ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಎರಡು ಕಡೆನೂ ಇದೆ. ಅವ್ರಿಗೆ ಯಾವ ರೀತಿ ಟೀಚಿಂಗ್ ಕೊಟ್ಟರೆ ಅವರು ಎಲ್ಲ ಮಕ್ಕಳ ಥರನೇ ರೀಚ್ ಆಗ್ತಾರೆ? ಸ್ಲೋ ಲರ್ನರ್ಸ್ಗೆ ನಮ್ಮದೇ ಆದಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇದೆ. ನಾನು ಕರೆಕ್ಟಾಗಿ ನಿಮಗೆ ಎಲ್ಲರಿಗೂ ಅರ್ಥ ಆಗೋ ಥರ, ಎಲ್ಲ ಪೇರೆಂಟ್ಸ್ಗೂ ಗೊತ್ತಾಗೋ ಥರ ಹೇಳಬೇಕು ಅಂತಂದರೆ, ಆಮಿರ್ ಖಾನ್ ಅವ್ರದ್ದು ತಾರೆ ಜಮೀನ್ ಪರ್ ಮೂವಿ ಬಂತು. ಅದರಲ್ಲಿ ಗೊತ್ತಾಗತ್ತೆ ನೀವು ಆ ಮಗು ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇರತ್ತೆ ಓದೋದಕ್ಕೆ, ಮತ್ತು ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ ಬೀಯಿಂಗ್ ಎಸ್ ಅ ಸ್ಪೆಷಲ್ ಎಜುಕೇಟರ್ ಅವರು. ಅದನ್ನೆಲ್ಲನೂ ನೀವು ನೋಡಿದರೆ ಖಂಡಿತ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದನ್ನೇ ಮಾಡ್ಕೊಂಡು ಹೋಗ್ತಾ ಗ್ರ್ಯಾಜುಯಲ್ ಆಗಿ ಅವರು ನಾರ್ಮಲ್ ಸ್ಟ್ರೀಮಿಗೆ ಅಥವಾ ಬೇರೆ ಮಕ್ಕಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೋ ಅದೇ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಬರ್ತಾರೆ. ಬಟ್ ತೀರಾ IQ ಲೆವೆಲ್ ಕಮ್ಮಿ ಇದ್ದಾಗ ಅವರು ಗ್ರ್ಯಾಜುಯಲ್ ಆಗಿ ಒಂದು ಲೆವೆಲ್ಗೆ ನಾವು ತೊಗೊಂಡು ಹೋಗ್ಬೋದೇ ಹೊರತು ತೀರಾ ಎಲ್ಲ ಮಕ್ಕಳ ಥರ ನಾನು 90 on 90 ಅಥವಾ 80 on 80 ತೆಗಿತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅವರು ಬೇರೆ ಸ್ಕಿಲ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮೇ ಬಿ ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ರಾಯಿಂಗ್ ಅದರಲ್ಲಿ ಇರ್ಬೋದು, ಅಥವಾ ಎನಿ ಪಾಯಿಂಟ್ ಆಫ್ ಟೈಮ್ ಇನ್ ದೇರ್ ಲೈಫ್ ಸ್ಪ್ಯಾನ್ they may change in their education lifespan, they may change. Even that is also not able to predictable. So ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತಲೂ ಆ ಥರ ಆಗಿರುವಂಥ ಉದಾಹರಣೆಗಳು ನನ್ನ ಇನ್ಸ್ಟಿಟ್ಯೂಷನಲ್ಲೇ ಇದೆ.
ನನ್ನ ಮೊದಲನೇ ವಿದ್ಯಾರ್ಥಿ ನನ್ನ ಇನ್ಸ್ಟಿಟ್ಯೂಷನ್ಗೆ ಬಂದವನು. ಅವನು ಬಂದಾಗ 5th ಸ್ಟ್ಯಾಂಡರ್ಡ್. ನಾನು ಅವನ್ನ ಫಸ್ಟ್ ಅಸೆಸ್ ಮಾಡಿದಾಗ ಅವನಿಗಿದ್ದಂಥ ಡಿಸಬಿಲಿಟಿ, ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇತ್ತು, ರೀಡಿಂಗ್ ಪ್ರಾಬ್ಲಮ್ ಇತ್ತು, ಟೆಸ್ಟ್ ಎಕ್ಸಾಮ್ಸಲ್ಲೆಲ್ಲ ಫೇಲ್ ಆಗ್ತಾ ಇದ್ದ. ಸೊ ಅವನ್ನ ಬ್ಯಾಕ್ ಪೆಂಚರ್ ಆಗಿ ಕೂರಿಸ್ಬಿಟ್ಟಿದ್ರು. ಸೊ ಅವ್ರ ತಂದೆ ತಾಯಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಪ್ರೋಚ್ ಮಾಡಿದಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಮಗುವನ್ನ ಅಸೆಸ್ ಮಾಡಿ ಅವ್ನಿಗೆ ಏನೇನು ಬೇಕಾಗಿತ್ತು, ಸ್ಕಿಲ್ ಡೆವಲಪ್ಮೆಂಟ್, ರೀಡಿಂಗ್, ಸ್ಪೆಲ್ಲಿಂಗ್ಸು, ಮತ್ತು ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಬರೀ ರೀಡಿಂಗ್ ಇದ್ರೆ ಸಾಲಲ್ಲ, ಅದನ್ನು ಕಾಂಪ್ರಹೆಂಡ್ ಅಂದರೆ ಏನು ಓದ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಮಗು. ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಚೆನ್ನಾಗಿ ಅವರು ಆನ್ಸರ್ ಕೊಡ್ತಾ ಹೋಗ್ತಾರೆ. ಸೊ ಅದನ್ನು ನಾವು ಏನು ಆ ಕೆಲಸನ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಾ ಹೋದೋ ಅದು ವಿತಿನ್ ಇಯರ್ ವಿ ಕುಡ್ ಅಚೀವ್ ಇಟ್. ನಾವು ಅದನ್ನು ಸಾಧನೆ ಮಾಡಿ, ಅಂದರೆ ನಾವು ಸಾಧನೆ ಮಾಡ್ದೋ ಅಂತ ಹೇಳೋಕ್ಕಿಂತ ಮಗು ಮಾಡ್ತೋ ಅದನ್ನು. ಆದರೆ ಅವನ ತಮ್ಮನೇ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಾಗ ಅದನ್ನ ಲೈಕ್ 10th ವರೆಗೂ ಅವನಿಗೆ ನಾವು ಮಾಡೋಕ್ಕೆ ಆಗಲಿಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ಯಾಕೆ ಅಂತಂದರೆ ಅವರವರು ಈಚ್ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್ ಅಂತ ನಾನೇನು ಹೇಳಿದೆ ನಿಮಗೆ. ಅವನು ಬೇರೆ ಸ್ಟ್ರೀಮಲ್ಲಿ, ಈಗ NIO ಸ್ಟ್ರೀಮ್ ಇದೆ, ಅದರಲ್ಲಿ ಹಾಕಿದ್ದಾರೆ ಅವ್ರ ಪೇರೆಂಟ್ಸು, ಅದರಲ್ಲಿ ಮಾಡ್ತಾ ಇದ್ದಾನೆ. ಸೊ ಈ ಥರ ಈಚ್ child depends on their capabilities, their IQ level, and ನಮ್ಮ ಅಪ್ರೋಚ್ being as a special educator, ನಮ್ಮ ಅಪ್ರೋಚ್ ಏನಿರುತ್ತೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ನಾವು ಜಿನೈನಾಗೆ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಒಳ್ಳೆ ರ್ಯಾಪೋ ಬಿಲ್ಡಪ್ ಆಗುವಂಥದ್ದು. ಆವಾಗ ವಿ ಕ್ಯಾನ್ ಸಿ ಸಮ್ ಕೈಂಡ್ ಆಫ್ ಅವರ್ ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಇನ್ ದರ್ ಅಕಾಡೆಮಿಕ್ಸ್. ಓಕೆ. ನಿಮ್ಮ ಸಾಧನಾ ಅಕಾಡೆಮಿಯಲ್ಲಿ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್ ಏನಿದೆ ಅದರಲ್ಲಿ ಸ್ಲೋ ಲರ್ನರ್ಸ್ನ ಮಾತ್ರ ತಗೋತೀರಾ ಅಥವಾ ಬೇರೆ ಸ್ಟೂಡೆಂಟ್ಗಳನ್ನು ತಗೋತೀರಾ? ಎಲ್ಲ ಸ್ಟೂಡೆಂಟ್ನೂ ತಗೊಳ್ತೀವಿ, ನಾಟ್ ಓನ್ಲಿ ಸ್ಲೋ ಲರ್ನರ್ಸ್. ಆ್ಯಕ್ಚುಲಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಓನ್ಲಿ ಫಾರ್ ಸ್ಲೋ ಲರ್ನರ್ಸ್ ಅಂತ, ಡಿಸ್ಲೆಕ್ಸಿಯಾ ಮಕ್ಕಳಿಗೆ. ಯಾಕೆಂದರೆ ಅವರು ಒಂಥರ ತ್ರಿಶಂಕು ಸ್ವರ್ಗದ ಥರ ಇರ್ತಾರೆ. ಈ ಕಡೆ ಮೆಂಟಲ್ ರಿಟಾರ್ಡೇಷನು ಇರಲ್ಲ, ಮತ್ತು ನಾರ್ಮಲ್ ಸ್ಟ್ರೀಮ್ಗೆ ಹೋಗೋದಕ್ಕೂ ಕಷ್ಟ ಆಗ್ತಿರತ್ತೆ ಅವ್ರಿಗೆ. ಯಾಕೆಂದರೆ ಟೀಚರ್ಸ್ಗೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ, ನಾರ್ಮಲ್ ಟೀಚರ್ಸ್ಗೆ. ಈ ಕಡೆ ತಂದೆ ತಾಯಿನೂ ಒದ್ದಾಡ್ತಾ ಇರ್ತಾರೆ, ಯಾಕೆ ನಮ್ಮ ಮಗು ಪರ್ಫಾರ್ಮೆನ್ಸ್ ಈ ಥರ ಇದೆ ಅಂತ. ಸ್ಕೂಲ್ ಟೀಚರ್ಸ್ ಅಥವಾ ಸ್ಕೂಲ್ ಹೆಡ್ ಇರ್ಬೋದು, ಅವರು ನಮ್ಮ ಸ್ಕೂಲಲ್ಲಿ ಆಗಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ ನಿಮ್ಮ ಮಗುನ ಬೇರೆ ಸ್ಕೂಲಿಗೆ ಸೇರಿಸಿ ಅಂದಾಗ ಅವ್ರಿಗೆ ಎಲ್ಲಿ ಹೋಗೋದು ಅಂತ ಒದ್ದಾಡ್ತಾ ಇರ್ತಾರೆ. ಸೊ ಅವಾಗ ಆ ಉದ್ದೇಶ ಇಟ್ಕೊಂಡು ಆಫ್ಟರ್ ಸ್ಕೂಲ್ ಅವರ್ಸ್ ನಮ್ಮಲ್ಲಿಗೆ ಬಂದರೆ ನಾವು ಅದನ್ನು ಹೆಲ್ಪ್ ಮಾಡ್ತಾ ಹೋದರೆ ಅದು ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ಟು ದೇರ್ ಸ್ಕೂಲ್ ಅಚೀವ್ಮೆಂಟ್ ಅಂತ ಅಂದ್ಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡ್ದೋ. ಆದರೆ ಪೇರೆಂಟ್ಸ್ ಬರ್ತಾ ಇದ್ದವರು ಸಿಬ್ಲಿಂಗ್ಸ್ನ ಬೇರೆ ಕಡೆಗೆ ಕೋಚಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ನಿಮಗೆ ಗೊತ್ತಿರೋ ಥರ ಬ್ಯಾಂಗ್ಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಮ್ಯೂಟ್ ಮಾಡಬೇಕು ಅಂದರೆ ಟ್ರಾಫಿಕಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ಈ ಇಂಪ್ರೂವ್ಮೆಂಟ್ನ ನೋಡ್ತಾ ಹೋಗಿ ಅವ್ರ ಸಿಬ್ಲಿಂಗ್ಸ್ಗೂ ನೀವೇ ಕೋಚಿಂಗ್ ಕೊಡಿ, ನಮ್ಮದು ಬರೀ ರೆಮಿಡಿಯಲ್ ಒಂದನ್ನೇ ನೀವು ಮಾಡ್ತಾ ಇದ್ದೀರಾ, ನಮ್ಮ ಇನ್ನೂ ಬೇರೆ ಮಕ್ಕಳಿಗೂ ಸಹ ನೀವು ಕೋಚಿಂಗ್ ಕೊಡ್ತಾ ಹೋದರೆ ನಮ್ಗೆ ಅದು ಅನುಕೂಲ ಆಗುತ್ತೆ ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೇರೆಂಟ್ಸೇ ಎನ್ಕರೇಜ್ ಮಾಡಿದ್ದು. ಅಫ್ಕೋರ್ಸ್ ಮೈ ಫ್ಯಾಮಿಲಿ, ಮೈ ಇನ್-ಲಾಸ್, ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಹಸ್ಬೆಂಡ್, ಅಫ್ಕೋರ್ಸ್ ಹಿ ಈಸ್ ದ ಪಿಲ್ಲರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಹಿ ಹಸ್ ಸಪೋರ್ಟೆಡ್ ಎ ಲಾಟ್ ಫಾರ್ ದಿಸ್. ಓಕೆ. ಸ್ಲೋ ಲರ್ನರ್ಸ್ ಅಂತ ಅಂದರೆ ಅವ್ರಿಗೆ ಸ್ಕೂಲಲ್ಲಿ ಹೋಗಬೇಕಾದ್ರೂ ಅಷ್ಟೇ ಅವರು ಸ್ಲೋ ಆಗೇ ಇರ್ತಾರೆ. ನಿಮ್ಮ ಅಕಾಡೆಮಿ ಬಂದಾಗಲೂ ಕೂಡ ಸ್ಲೋ ಲರ್ನರ್ಸ್ ಆಗಿಯೇ ಅವ್ರು ಕಲಿಯೋದಕ್ಕೆ ಬಂದಿರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ, ಆ ಪ್ರಾಬ್ಲಮನ್ನು ಹೆಂಗೆ ಫೇಸ್ ಮಾಡ್ತಾರೆ ಅವರು? ಹಾಂ, ಸ್ಲೋ ಲರ್ನರ್ಸ್ ಅಂತ ಬಂದ ತಕ್ಷಣ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಬುದ್ಧಿಮಾಂದ್ಯ ಇರೋ ಮಕ್ಕಳು ಇವ್ರಿಗೇನೂ ಆಗಲ್ಲ, ಅಥವಾ ಸ್ಪೆಷಲ್ ಎಜುಕೇಟರ್ ಅಂದ ತಕ್ಷಣ ಪೇರೆಂಟ್ಸಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇರ್ಬೋದು, ಅಥವಾ ಜನರಲ್ ಆಗಿ ಎಲ್ಲರೂ ತಿಳ್ಕೊಳ್ಳೋ ಅಂಥದ್ದು ಸ್ಪೆಷಲ್ ಎಜುಕೇಟರ್ ಅಥವಾ ಸ್ಲೋ ಲರ್ನರ್ ನಿಮ್ಮ ಮಗು ಅಂತ ಹೇಳಿದ ತಕ್ಷಣ ನಿಮ್ಮ ಮಗುಗೆ ಅಥವಾ ಅವ್ರ ಮಗುಗೆ ಏನೋ ಬುದ್ಧಿಮಾಂದ್ಯತೆ ಇದೆ ಅಂತ ನಾವು ಹೇಳಿಬಿಡ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ಅದು ದೊಡ್ಡ ತಪ್ಪು. ಆ್ಯಕ್ಚುಲಿ ಟೋಟಲಿ ಇಟ್ ಈಸ್ ವೆರಿ ರಾಂಗ್. ಆ್ಯಕ್ಚುಲಿ ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂತಂದರೆ ಅವ್ರ IQ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್ ಅಷ್ಟೇ. ಮತ್ತು ಅವರು ಲರ್ನಿಂಗಲ್ಲಿ ಪ್ರೋಸೆಸ್ಸಲ್ಲಿ ಸ್ವಲ್ಪ ನಿಧಾನ ಇರ್ತಾರೆ. ನಾವು ಯಾವುದೇ ಒಂದು ವಸ್ತುವನ್ನು ಅಥವಾ ಯಾವುದೇ ಒಂದು ವಿಷಯವನ್ನು ನೋಡಿದಾಗ ನಾವು ಅದನ್ನು ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತೀವಿ ವಿತ್ ಇಂಟಿಗ್ರೇಷನ್ ಆಫ್ ಅವರ್ ಸೆನ್ಸ್ ಆಫ್ ಆರ್ಗನ್ಸ್. ನಮ್ಮ ಈ ಸೆನ್ಸ್ ಆಫ್ ಆರ್ಗನ್ಸ್ ಏನಿರುತ್ತೆ ಎಲ್ಲವನ್ನು ನೋಡಿ ಗ್ರಾಸ್ಪ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಮತ್ತೆ ವಾಪಸ್ ಅದನ್ನ ರೀಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಕೈ ಮುಖಾಂತರ ಇರ್ಬೋದು, ಬಾಯಿನ ಮುಖಾಂತರ ಇರ್ಬೋದು. ಬಟ್ ಈ ಸ್ಲೋ ಲರ್ನರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಪರ್ಸೆಪ್ಷನ್ ಸ್ಕಿಲ್ ಏನಿದೆ ಅದೇ ಡಿಫ್ರೆಂಟ್ ಆಗಿರುತ್ತೆ. ಅವರು ನಾವು ಬಿ ತರ ನೋಡಿದ್ರೆ ಅವ್ರಿಗೆ ಮಿರರ್ ಇಮೇಜ್ ಆಗಿ ಕಾಣ್ತಾ ಇರುತ್ತೆ, ಲೈಕ್ ಡಿ ತರ ಕಾಣ್ತಾ ಇರುತ್ತೆ. ಸೊ ಅವರು 3ನ ಉಲ್ಟಾ ಬರೀತಾ ಇರ್ತಾರೆ, B ನ D ಬರೀತಾ ಇರ್ತಾರೆ, P ನ Q ಬರೆಯುವಂಥದ್ದು, ಅಥವಾ ಕೆಲವು ವರ್ಡ್ಸ್ ಅವರು
ಬಿಟ್ಟೇ ಬಿಡುವಂಥದ್ದು ಬರೆಯುವಾಗ, ಮತ್ತೆ ಓದುವಾಗ ಕೆಲವು ಲೈನ್ಸ್ ಅಥವಾ ಕೆಲವು ವರ್ಡ್ಸ್ನ ಸ್ಕಿಪ್ ಮಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ಪ್ರಾಬ್ಲಮ್ನ ನಾವು ಸ್ಲೋ ಲರ್ನರ್ಸ್ ಅಲ್ಲಿ ಕಾಣ್ತಾ ಬರ್ತೀವಿ. ಹೋಗ್ಲಿ ಎಲ್ಲವನ್ನೂ ಓದ್ತಾ ಇದ್ದಾರೆ, ಓಕೆ ಓದಿ ಎಲ್ಲ ಮುಗ್ದಾಗಿದೆ, ಕ್ವಶನ್ಸ್ ಕೇಳೋಣ ಅಂತ ಹೋದಾಗ ಅವ್ರಿಗೆ ಕಾಂಪ್ರಹೆಂಡಿಂಗ್ ಬರೋದಿಲ್ಲ, ಅಂದ್ರೆ ಆ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗಿಲ್ಲ, ಸುಮ್ಮನೆ ಓದಿರ್ತಾರೋ ಅಷ್ಟೇನೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ನ ನಾವು ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಹೋದ್ರೆ, ಮ್ಯಾಥ್ಸ್ ಬಂದಾಗ ಎಗೈನ್ ಸೀಕ್ವೆನ್ಸಿಂಗ್ ಆರ್ಡರ್ 1 2 3 ಬರೆಯುವಾಗ ಅವ್ರಿಗೆ ಆ ಸೀಕ್ವೆನ್ಸಿಂಗ್ 19 ಆದಮೇಲೆ 20 ಬರುತ್ತಾ, 69 ಆದಮೇಲೆ 70 ಬರುತ್ತಾ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಟರ್ನಿಂಗ್ ಏನಿದೆ ಆ ಟರ್ನಿಂಗ್ನ ತೊಗೊಳೋದಕ್ಕಾಗತ್ತೆ. ಮತ್ತು ನಮಗೆ ನಿಮಗೆ ಈಗ 2+2 ಅಂದ ತಕ್ಷಣ 4 ಅಂತ ಇಮಿಡಿಯೇಟಾಗಿ ಹೇಳಿಬಿಡ್ತೀವಿ. ಆದರೆ ಅವ್ರಿಗೆ ಹಂಗಲ್ಲ, ಅವ್ರಿಗೆ ಆ ಇಮ್ಯಾಜಿನೇಷನ್ ಪವರ್ ಅದಿಲ್ಲ. ಅಂದರೆ ಅದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ. ಕಾಂಕ್ರೀಟ್ ಮೆಥಡಲ್ಲಿ ಹೇಳ್ಕೊಟ್ಟಾಗ ಅಂದರೆ ವಿಷುವಲ್ ಆಗಿ, ಈಗ 2 ಪೆನ್ನು ಪಕ್ಕದಲ್ಲಿ ಇನ್ನೊಂದೆರಡು ಪೆನ್ನನ್ನು ಇಟ್ಟು ಕ್ರಿಯೇಟಿವ್ ಆಗಿ ಇದಕ್ಕೆ ಸೇರಿಸಿದಾಗ ಎಷ್ಟಾಗುತ್ತೆ, 4 ಆಗಿದೆ ನೋಡು ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವ್ರಿಗೆ ಇಮ್ಯಾಜಿನೇಷನ್ ಅಥವಾ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ತುಂಬ ಕಷ್ಟ ಇರುತ್ತೆ. ಸೊ ಅಲ್ಲಿ ಮ್ಯಾಥ್ಸ್ ಪ್ರಾಬ್ಲಮ್ ಅವರಿಗೆ ಖಂಡಿತ ಆಬ್ವಿಯಸ್ಲಿ ವಿ ಕ್ಯಾನ್ ಸಿ ದ್ಯಾಟ್. ಸೊ ಅದು ಯಾವಾಗಲೂ ನಾವು ಹಾಗೆ ಹೇಳ್ಕೊಡೋಕ್ಕಾಗತ್ತಾ ಮ್ಯಾಥ್ಸಲ್ಲಿ ಸೇ ಅಬೌಟ್ 5th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಂತ ಅಂದಾಗ ಹಾಗಲ್ಲ. ಇದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ಲಿ, ಪ್ರೈಮರಿ ಲೆವೆಲಲ್ಲಿ ನಾವು ಕಾಂಕ್ರೀಟ್ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದಾದಮೇಲೆ ಪಿಕ್ಚರ್ಸ್, ಇವಾಗ ನಾವೆಲ್ಲ ಓದಿರೋದು ಹಾಗೇನೆ, ಅಲ್ಲಿ 2 ಫ್ಲವರ್ಸ್ ಅಥವಾ 2 ಸ್ಟಾರ್ಸ್ ಪಕ್ಕದಲ್ಲಿ ಅನದರ್ +2 ಸ್ಟಾರ್ಸ್ ಮಾಡಿಬಿಟ್ಟು 4 ಆಗಿದೆ ಅಂತಂದ್ರೆ ಗ್ರ್ಯಾಜುಯಲ್ ಆಗಿ ಅವ್ರಿಗೆ ಅಬ್ಸ್ಟ್ರಾಕ್ಟ್ ಮೆಥಡ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಸೊ ಅದನ್ನು ಕ್ಲೋಸ್ ಮಾಡಬೇಕೀಗ. ಈಗ ಥಿಂಕ್ ಮಾಡು, 2 ಸ್ಟಾರ್ +2 ಸ್ಟಾರ್ ಇತ್ತು ಅಂದಾಗ ಅವಾಗ ಇಮ್ಯಾಜಿನೇಷನ್ ಅಥವಾ ಅಬ್ಸ್ಟ್ರಾಕ್ಟ್ ಮೆಥಡ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ನೆಕ್ಸ್ಟ್ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸ್ ಏನಿದೆ ಹೈಯರ್ ಪ್ರೈಮರಿನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ, ಆಗ್ಲೂ ಕೆಲವು ಮೆಥಡ್ಸ್ ಇದೆ, ಅದನ್ನ ಅಪ್ಲೈ ಮಾಡ್ತಾ ಹೋದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ಲೋ ಲರ್ನರ್ಸ್ಗೆ ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ. ಇನ್ ಜನರಲ್ ಆಗಿ ಕ್ಲಾಸ್ ರೂಮಲ್ಲಿ ಇದೆಲ್ಲ ಮಾಡೋಕ್ಕಾಗದೇ ಇರೋದ್ರಿಂದ ಅವರು ಸ್ಲೋ ಲರ್ನರ್ ಆಗಿ ಉಳಿತಾರೆ. ಇದೇ ಸ್ಲೋ ಲರ್ನಿಂಗ್ ಕಾನ್ಸೆಪ್ಟ್. ಬಟ್ ಇವಾಗ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲಾನು ಓದ್ತಾ ಇರ್ತಾರೆ, ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಅಂದರೆ ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ಬರೆಯೋ ಟೈಮಲ್ಲಿ ಅವ್ರು ಓದಿರ್ತಾರಲ್ವ ಕಂಪ್ಲೀಟಾಗಿ, ಏನು ರಾತ್ರಿ ಎಲ್ಲ ಕುತ್ಕೊಂಡು ಓದಿರ್ತಾರಲ್ವ, ಎಕ್ಸಾಮ್ ಟೈಮಲ್ಲಿ ನೆನಪೇ ಇರೋದಿಲ್ಲ. ಸೊ ಆ ರೀತಿಯಿಂದನೂ ಫೇಲ್ ಆಗೋರು ತುಂಬ ಚೆನ್ನಾಗಿ, ಅಥವಾ ಟೆನ್ಷನ್ಸಿಂದ ಆ ಥರ ಆಗ್ತಾರೋ, ಅಥವಾ ಅವ್ರು ಬೇರೆ ಏನೋ ಪ್ರಾಬ್ಲಮ್ ಆಗ್ತಿರುತ್ತೋ, ಆ್ಯಸ್ ಎ ಟೀಚರ್ ಆಗಿ ನೀವೇನು ಹೇಳ್ತೀರಿ? ಹೌದು, ಎಸ್ಪೆಷಲಿ ಈಗ ಬೋರ್ಡ್ ಎಕ್ಸಾಮ್ಸ್ ನಾವು ರೀಸೆಂಟಾಗಿ ನೋಡಿದಂಥ 10th ಮತ್ತು PUC ಎಕ್ಸಾಮ್ಸಲ್ಲಿ ಸುಮಾರು ಜನ ನನ್ನ ಸ್ಟೂಡೆಂಟೇನೆ, ಮ್ಯಾಮ್ ಇಲ್ಲೆಲ್ಲ ಓದ್ಕೊಂಡಿದ್ದೀನಿ ನಾನು, ಎಲ್ಲ ಬರುತ್ತೆ, ನನಗೆ ಎಕ್ಸಾಮ್ ಹಾಲಲ್ಲಿ ಹೋದಾಗ ಮರ್ತೋಗುತ್ತೆ. ಯಾಕೆ ಹಂಗಾಗುತ್ತೆ? ಆಂಗ್ಸೈಟಿ ಇಶ್ಯೂ. ಅದನ್ನು ಇನ್ನೇನು ಇಲ್ಲ, ನಾವು ಆಂಗ್ಸೈಟಿ ಇಶ್ಯೂ ಅಂತ ನಾವು ಹೇಳ್ತೀವಿ. ಮತ್ತು ಅಲ್ಲೇನಾಗುತ್ತೆ ಅಂತಂದರೆ, ನಾವು ಇಲ್ಲಿ ಓದುವಾಗ ಅವ್ರಿಗೆ ಅದನ್ನು ಹೇಳ್ತಾ ಇರಬೇಕು. ಇಲ್ಲಿ ನಾವು ಅವ್ರ ಮುಂದೆ ಕೂತ್ಕೊಂಡು ಓದಿಸ್ತಾ ಇರ್ತೀವಿ, ಅಥವಾ ಪಕ್ಕದಲ್ಲಿ ಇನ್ನೂ ಫ್ರೆಂಡ್ ಇರ್ತಾರೆ, ಮುಂದೆ ಟೀಚರ್ ಇರ್ತಾರೆ. ಅಲ್ಲಿ ಹೋದಾಗ ಶೀಲ್ ಬಿ ಅಲೋನ್ ಆರ್ ಹೀಲ್ ಬಿ ಅಲೋನ್. ಇಂಡಿಪೆಂಡೆಂಟ್ ವರ್ಕ್ ಅನ್ನೋದು ಸ್ವಲ್ಪ ಕಷ್ಟ. ಈವನ್ ನಮಗೂ ಆದರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ. ಡ್ರೈವಿಂಗ್ ಮಾಡುವಾಗ ಡ್ರೈವಿಂಗ್ ಟೀಚರ್ ಹೇಳ್ಕೊಟ್ಟಾಗ ಐ ಆಮ್ ಓಕೆ ಅಂತೀವಿ. ಇಂಡಿಪೆಂಡೆಂಟ್ ಆಗಿ ರೋಡ್ಗೆ ಹೋದಾಗಲೇ ಆ ಕಷ್ಟ ಏನು ಅಂತ ಅರ್ಥ ಆಗೋದು. ಸೊ ಅದನ್ನು ಅವ್ರಿಗೆ ಆ ರೀತಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು, ಮತ್ತು ಇಂಡಿಪೆಂಡೆಂಟ್ ಆಗಿ ನಾವೇನು ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ, ಈ ಥರ ಆಂಗ್ಸೈಟಿ ಇರುವಂಥ ಮಕ್ಕಳಿಗೆ ಒಂದು ಪ್ರೀ ಟೆಸ್ಟ್ ಅಥವಾ ಪ್ರೀ ಎಕ್ಸಾಮ್ಸ್ ಅಂತ ಮಾಡ್ತೀವಿ. ಲೈಕ್ ಪ್ರಿಪ್ರೇಟ್ರಿ, ಸ್ಕೂಲ್ ಪ್ರಿಪ್ರೇಟ್ರಿ ಏನು ಮಾಡ್ತಾರೆ ಅದೇ ರೀತಿ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಪ್ರತಿ ಒಂದು ಲೆಸನ್ಗೂ ಮಾಡ್ತಾ ಹೋಗ್ತೀವಿ, ಮತ್ತು ಆಲ್ ಟುಗೆದರು ಮಾಡ್ತಾ ಹೋಗ್ತೀವಿ. ಲೈಕ್ ಫಾರ್ 80 ಮಾರ್ಕ್ಸ್, ಇವಾಗೇನು SSLC ಬೋರ್ಡ್ ನಮಗೆ ಮಾಡೆಲ್ ಪೇಪರ್ಸ್ 80 ಮಾರ್ಕ್ಸ್ ಕೊಟ್ಟರು, ಅದನ್ನು ನಾವು ಇಂಡಿಪೆಂಡೆಂಟ್ ಆಗಿ ಬರೆಯೋದು ಬಿಡ್ತೀವಿ. ಅವರು ಇಂಡಿಪೆಂಡೆಂಟ್ ಆಗಿ ಬರೆದಾಗ ಅಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ, ಇವಾಗ ನಿನಗೆ ಏನು ಇಶ್ಯೂ ಆಯಿತು ಅದನ್ನು ಅರ್ಥ ಮಾಡ್ಕೊ, ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ನಿನ್ಗೇನು ಪ್ರಾಬ್ಲಮ್ ಆಗಿದೆ ಹೇಳು ಅಂತ ಹೇಳಿದಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀವಿ. ದಟ್ ಕ್ಯಾನ್ ಬಿ ಓವರ್ಕಮ್ ಬೈ ದೀಸ್ ಆಲ್ ದ ಮೆಥಡ್ಸ್. ಓಕೆ, ಇವಾಗ ಗೌರ್ಮೆಂಟ್ ಬಂದು 35% ಇತ್ತು ಇವಾಗ ಓವರ್ ಆಲ್ ಮಾರ್ಕ್ಸ್ದು, ಇವಾಗ 33% ಮಾಡಿದರೆ ಇದರಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತಾ ಅಥವಾ ಮೈನಸ್ ಆಗೋದೇ ಜಾಸ್ತಿನಾ ಅಂತ? 2 ಮಾರ್ಕ್ಸಲ್ಲಿ ತುಂಬ ಏನು ವ್ಯತ್ಯಾಸ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಅದ್ರ ಬದಲು ಗೌರ್ಮೆಂಟ್ ಅವ್ರಿಗೆ ಒಂದು ಕೆಲಸ ಏನು ಮಾಡ್ಬೋದಾಗಿತ್ತು ಅಂತಂದರೆ, ಈ 35ಯಲ್ಲೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಿ 33ಗೆ ಇಳಿಸೋ ಬದಲು ಅದನ್ನೇ ಅವರು ಇನ್ನೊಂದು ರೀತಿ ಮಾಡಿದರೆ, ಅಂದರೆ ಸ್ಪೆಷಲ್ ಕ್ಲಾಸಸ್ ಕೊಟ್ಟು
ಅವರನ್ನು ಇನ್ನೂ ಒಂದು ಲೆವೆಲ್ಗೆ ತೊಗೊಂಡು ಹೋಗಿ ದೇ ಕ್ಯಾನ್ ಡೂ ಇಟ್ ಈವನ್ ಫಾರ್ ದ 50 ಮಾರ್ಕ್ಸ್ ಆಲ್ಸೋ ದೇ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಎಕ್ಸ್ಟ್ರಾ ಕೋಚಿಂಗ್ ಕೊಟ್ಟು ಅವ್ರಿಗೆ ಯಾವ ರೀತಿ ಉತ್ತರಗಳನ್ನು ನೀವು ಬರೀಬೇಕು. ಅಫ್ಕೋರ್ಸ್ LBA ತಂದರು ಈ ವರ್ಷ ಎಲ್ಲ ಮಾಡಿದ್ರು, ಬಟ್ ಅದು ಅಷ್ಟು ಮಕ್ಕಳಿಗೆ ಈಸಿ ಆಗಲಿಲ್ಲ. ಅದು 33 ಬಂತು ಅಂತ ಮಕ್ಕಳು ಖುಷಿ ಆದ್ರೆ ಹೊರತು ಅವ್ರ ಎಬಿಲಿಟಿ ತೋರಿಸೋದ್ರಲ್ಲಿ ಅದು ಹೌದು ತೊಂದರೆ ಅವ್ರಿಗೆ ಇನ್ನ ಈಸಿ ಆಗೋಯ್ತು, ಬಟ್ ಲೇಸಿನೆಸ್ಗೆ ಇನ್ನ ಈಸಿ ದಾರಿ ಮಾಡ್ಕೊಟ್ಟಂಗ್ ಆಯ್ತು ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ನೀವ್ ಹೇಳ್ಬೇಕು ಟೀಚರ್ ಆಗಿ. ಹೌದು, ಲೇಸಿ ಅಫ್ಕೋರ್ಸ್ 33 ಬಂದಿದೆ, ಇನ್ನೆರಡು ಮಾರ್ಕ್ಸ್ ತಾನೆ, ಇನ್ನು ಅಟ್ಲೀಸ್ಟ್ ಅವರು ಇನ್ಕ್ರೀಸ್ ಮಾಡಿದಿದ್ರೆ ಸ್ವಲ್ಪ ಸೀರಿಯಸ್ ಜಾಸ್ತಿ ಇರೋದು, ಬಟ್ ತುಂಬಾ ಕಡಿಮೆ ಮಾಡಿ ಯಾಕೆ ಈ ತರ ಮಾಡಿರೋದು ಅದು ಅಷ್ಟು ಒಳ್ಳೇದು ಅಥವಾ ಕೆಟ್ಟದ್ದು ಅಂತ? ಒಳ್ಳೇದು ಕೆಟ್ಟದ್ದು ಅನ್ನೋದಕ್ಕಿಂತ ಮೇ ಬಿ ಅವರು ವಿಲೇಜ್ ಗ್ರಾಮೀಣ ಮಕ್ಕಳನ್ನ ಇಟ್ಕೊಂಡು ಮಾಡಿದಾರ ಏನು ಅಂತ ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಅದ್ರ ಬದಲು ನನ್ನ ಬೇರೆ ಇನ್ನೂ ಕೆಲವು ನಾವು ಡಿಸ್ಕಷನ್ಸ್ ಎಲ್ಲ ನೋಡುವಾಗ ಅದೇನೆ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಅವ್ರಿಗೆ ನೀವು ಅಚೀವ್ ಮಾಡ್ಬೋದು, ಡೋಂಟ್ ಸ್ಟಿಕ್ ಆನ್ ಫಾರ್ ದಿ 33 or 35, ಯು ಕ್ಯಾನ್ ಡೂ ಇಟ್ ಮೋರ್, ಲೈಕ್ ಇವನ್ ಯು ಕ್ಯಾನ್ ಅಚೀವ್ ಫಾರ್ ದ 50 ಅಂತ ಹೇಳಿ ಪ್ಯಾಟರ್ನ್ಸ್ನ ಚೇಂಜ್ ಮಾಡಿ, ಟೀಚಿಂಗ್ ಪ್ಯಾಟರ್ನ್ನ ಚೇಂಜ್ ಮಾಡ್ತಾ ಹೋಗಿದ್ರೆ ಡೆಫಿನೆಟ್ಲಿ ಆಸ್ ಐ ಟೋಲ್ಡ್ ಯು ಲೈಕ್ ಹೌ ಟು ಅಪ್ರೋಚ್ ದ ಸ್ಲೋ ಲರ್ನರ್ಸ್ ಅದನ್ನೆಲ್ಲ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಬೋದು. ಯಾಕೆಂತಂದ್ರೆ ಪೋರ್ಷನ್ಸ್ ಎಲ್ಲ ಮುಗಿಸಿದ್ಮೇಲೆ ಒಳ್ಳೆ ರೀತಿ ಒಂದು ರ್ಯಾಪೋ ಬಿಲ್ಡಪ್ ಆಗೋಗಿರುತ್ತೆ ಟೀಚರ್ಸ್ಗೆಲ್ಲ. ಸ್ಪೆಷಲ್ ಕ್ಲಾಸಸ್ ಈಗಲೂ ಮಾಡಿಲ್ಲ ಅಂತ ನಾನು ಹೇಳಿಲ್ಲ, ಸುಮಾರು ಸ್ಕೂಲ್ ಮಾಡಿದ್ರು ಆ್ಯಕ್ಚುಲಿ. ಬಟ್ ಬೇರೆ ರೀತಿನಲ್ಲಿ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಈ ಥರ ಅಲ್ಲ, ಈ ಥರ ಒಂದು ಮೈಂಡ್ ಮ್ಯಾಪ್ ಇರ್ಬೋದು ಅಥವಾ ಫ್ಲೋ ಚಾರ್ಟ್ಸ್ ಇರ್ಬೋದು, ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್. ಮಾಡ್ಬೋದಾಗಿತ್ತು. ಮೇಡಮ್, ಇವಾಗ ನಿಮ್ಮ ಅಕಾಡೆಮಿಲಿ ಯಾವ ರೀತಿ ಸ್ಪೆಷಲ್ ಕ್ಲಾಸ್ಗಳನ್ನ ನೀವು ಸ್ಟೂಡೆಂಟ್ಸ್ಗೆ ಕೊಡ್ತೀರಾ? ನಮ್ಮ ಇನ್ಸ್ಟಿಟ್ಯೂಟ್ಸ್ನಲ್ಲಿ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದೇ ಆ ರೀತಿ, ಲೈಕ್ 1-on-1 ಅಂದರೆ ಒಂದು ಟೀಚರ್ಗೆ ಒಂದು ಮಗು, ಒಂದು ಟೀಚರ್ಗೆ 2 ಮಕ್ಕಳು, ಮ್ಯಾಕ್ಸಿಮಮ್ ಒಂದು ಟೀಚರ್ಗೆ 10 ಜನ ಅನ್ನೋದು ಒಂದು ರೂಮ್, 1-2 ರೂಮ್ ಇದ್ದರೆ ಇನ್ನೆಲ್ಲ 1:5-6 ಆ ಥರ ಆಗುತ್ತೆ. ಅಥವಾ ಸೇಮ್ ಕ್ಲಾಸ್ ಸೇಮ್ ಸ್ಕೂಲಿಂದ ಬಂದಿರ್ತಾರೆ ಅಥವಾ ಸೇಮ್ ಸಿಲೆಬಸ್, ಈಗ ICC CBSE ಅಥವಾ ಸ್ಟೇಟ್ ಇರ್ಬೋದು, ಒಟ್ಟಿಗೆ ಬಂದಾಗ ವಿ ಕ್ಯಾನ್ ಇನ್ಕ್ಲೂಡ್ 8 or 9 ಆ ಥರ ಮಾಡ್ಕೊಳ್ತಾ ಹೋಗ್ತೀವಿ. ಇಫ್ ಇಟ್ ಈಸ್ ಓಕೆ ಫಾರ್ ದೆಮ್ ಅಂದರೆ ನೋಡ್ತೀವಿ ಕಾನ್ಸೆಪ್ಟ್ಸ್ ಈಸಿ ಆಗಿದ್ರೆ ಒಂದು ಗ್ರೂಪ್ನಲ್ಲಿ ಹಾಕಿ ಟೀಚ್ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಆಗ್ತಾ ಇಲ್ಲ ಅಂತಂದಾಗ ಅವನ್ನ ಸೆಗ್ರಿಗೇಟ್ ಮಾಡಿಬಿಡ್ತೀವಿ. ಲೈಕ್ ಕೆಲವು ಮಕ್ಕಳ ನಾವು ಈಗ 10th ಅಲ್ಲಿ ಒಟ್ಟಿಗೆ ಹಾಕ್ತೋ, ಗ್ರೂಪಲ್ಲೇ ಹಾಕ್ತೋ, ಬಟ್ ಅವ್ರಿಗೇನಾಯ್ತು ಅಲ್ಲಿ ಆಗಲಿಲ್ಲ, ಅರ್ಥ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ನಮ್ಮ ಗ್ರೂಪ್ ಇರೋದೇ 1:5 ಅಥವಾ 1:6 or 7 ಇರುತ್ತೆ, ಅದರಲ್ಲೂ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಆ ಸ್ಲೋ ಲರ್ನರ್ಸ್ ನಾವೇನು ಹೇಳ್ತಾ ಇದ್ದೀವಿ ಸ್ಲೋ ಲರ್ನರ್ಸ್ ಅಂತ ಅವರಿಗೆ, ಅವಾಗ ಆ ಗ್ರೂಪಿಂದನೂ ಅವರನ್ನ ತೆಗೆದು ನಾವು 1-on-1 ಒಂದು ಟೀಚರ್ಗೆ ಒಂದೇ ಮಗುನ ಕೊಟ್ಟು ಅಥವಾ ಆ ಲೆವೆಲಲ್ಲಿರೋ 1-2 ಮಕ್ಕಳನ್ನ ಕೊಟ್ಟು ಒಂದು ಟೀಚರ್ಗೆ ಆ ಟೈಮಲ್ಲಿ 1.5 hour 2 hours ಅಲ್ಲಿ ಬೇರೆ ರೀತಿ ನಾವೇನು ಹೇಳ್ದೋ ಸಿಂಪ್ಲಿಫೈ ಮಾಡಿ ಕಾನ್ಸೆಪ್ಟ್ ಮಾತ್ರ ಅದು ಅರ್ಥ ಮಾಡಿಸಿ ಅದಕ್ಕೆ ರಿಲೇಟೆಡ್ ಮಾತ್ರ ಆನ್ಸರ್ಸ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಅವ್ರಿಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕಾಗಲ್ಲ, ಬ್ರೀಫ್ ಆಗಾದರೆ ಬರ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಆರಾಮಾಗಿ. ಸೊ ಆ ಥರದ್ದನ್ನು ಮಾಡ್ತೀವಿ. ಮತ್ತು ಮ್ಯಾಥ್ಸಲ್ಲಿ ಎಲ್ಲನೂ ಟೀಚ್ ಮಾಡೋಕ್ಕಾಗೋದಿಲ್ಲ, ಅವಾಗ ಏನು ಮಾಡ್ತೀವಿ, ತುಂಬ ಹೈ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ನ ನಾವು ಅವ್ರಿಗೆ ಟೀಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅವಾಗ ಪಾಸಿಂಗಿಗೆ ಏನು ಬೇಕು ಮತ್ತು ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕು ಆ ಥರ ಕಾನ್ಸೆಪ್ಟ್ಸು ಇದೆ ಮ್ಯಾಥಮೆಟಿಕ್ಸಲ್ಲಿ. ಅದನ್ನು ಮಾತ್ರ ಚೆನ್ನಾಗಿ ಅವ್ರಿಗೆ 100% ಅದನ್ನು ಟೀಚ್ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಡೂ ದೇರ್ ಬೆಸ್ಟ್. ಓಕೆ, ಅಂದರೆ ತುಂಬ ಟಫ್ ಇರೋವಂಥದ್ದು ಅವ್ರಿಗೆ ಕಲಿಯೋಕ್ಕಾಗೋದೇ ಇಲ್ವಾ ಲಾಸ್ಟ್ವರೆಗೂ? ಎಸ್ಪೆಷಲಿ ಮ್ಯಾಥ್ಸ್ ಅಂತ ಬಂದಾಗ ಕಷ್ಟ ಆಗುತ್ತೆ, ಅಥವಾ ವ್ಯಾಕರಣ ಅಂತ ಬಂದಾಗ ಕನ್ನಡದಲ್ಲಿ ಗ್ರಾಮರ್, ಹೈ ಸ್ಟ್ಯಾಂಡರ್ಡ್ ಆಫ್ ಗ್ರಾಮರ್ ಅದೆಲ್ಲ ಅಂದರೆ ಅವಾಗ ನೆಕ್ಸ್ಟ್ ಲೆವೆಲ್ ನಾವೇನು ನೋಡಬೇಕಾಗತ್ತೆ, ಇವರಿಗೆ ಜೀವನಕ್ಕೆ ಏನು ಬೇಕು, ನೆಕ್ಸ್ಟ್ ಎಜುಕೇಷನ್ ಅನ್ನೋದು ಅವ್ರ ಮುಂದಿನ ಜೀವನಕ್ಕೆ ಯಾವ ರೀತಿ ಹೆಲ್ಪ್ ಆಗಬೇಕು ಆ ಒಂದು ಫೋಕಸ್ ಇಟ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಎಲ್ಲ ಕಾನ್ಸೆಪ್ಟು ಅವ್ರಿಗೆ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಲೆವೆಲಲ್ಲಿ, ಕೆಲವು ಮಕ್ಕಳಿಗೆ, ನಾಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಆವಾಗ ನಾವು ಲೈಫ್ ನಡೆಸೋದಕ್ಕೆ ಎಷ್ಟು ಬೇಕು ಎಜುಕೇಷನ್ನು ಅಷ್ಟನ್ನು ಮಾಡಿ ಒಂದು 10th ಪಾಸಾಗಿ ಅವರು ಒಂದು 12th ಸಹ ಅಥವಾ PUC ಸಹನು ಒಂದು ಒಳ್ಳೆ ಮಾರ್ಕ್ಸ್ ಪರ್ಸೆಂಟೇಜಲ್ಲಿ ಮಾಡಿ, ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ 70-80 ಅಂತ, ಓಕೆ ಪಾಸ್ ಆದರು ಅಥವಾ ಸೆಕೆಂಡ್ ಕ್ಲಾಸ್ ಆದ್ರೆ ಓಕೆ, ನಾಟ್ ಎ ಪ್ರಾಬ್ಲಮ್.
ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋವಂಥ ಇಂಟ್ರೆಸ್ಟ್ ಇರೋವಂಥ ಒಂದು ಇವಾಗ ಸುಮಾರು ವಿಷಯಗಳನ್ನ ತಂದುಬಿಟ್ಟಿದ್ದಾರೆ. ಗೌರ್ಮೆಂಟ್ ಅವ್ರು ಇರ್ಬೋದು, ಪ್ರೈವೇಟ್ ಕಾಲೇಜ್ ಅವರು ಇರ್ಬೋದು. ಆವಾಗ ಡಿಗ್ರಿ ಲೆವೆಲಲ್ಲಿ ಅದನ್ನು ತೊಗೊಂಡ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಹೊಸದಾಗಿ ವಿಷುವಲ್ ಕಮ್ಯುನಿಕೇಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಕೆಲವರು ಈ ನಮ್ಮ ಸ್ಲೋ ಲರ್ನರ್ಸ್ ಏನು ಅಂದರೆ ಅವ್ರಿಗೆ ಥಿಯರಿ ಕಷ್ಟ, ಪ್ರಾಕ್ಟಿಕಲಿ ದೇ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ದೇ ವಿಲ್ ಬಿ ವೆರಿ ಫಾಸ್ಟರ್ ದೆನ್ ಅಸ್. ಸೊ ಡೆಫಿನೆಟ್ಲಿ ದೇ ವಿಲ್ ಡೂ ಇಟ್. ಸೊ ಆ ಲೆವೆಲ್ಗೆ ತಂದು ಬಿಟ್ಟಾಗ ಡೆಫಿನೆಟ್ಲಿ ಅವ್ರು ಮುಂದಕ್ಕೆ ಅದನ್ನು ಮಾಡಿಕೊಂಡು ಅದನ್ನೇ ಅವರು ಆಕ್ಯುಪೇಷನ್ ಆರ್ ವಾಟ್ ಎವರ್ ಪ್ರೊಫೆಷನ್ ಆಗಿ ತೊಗೊಂಡು ಜಾಬಲ್ಲಿ ಅವ್ರು ಮುಂದುವರಿಬೋದು, ತೊಂದರೆ ಆಗಲ್ಲ. ಕೆಲವೊಂದು ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಓದ್ತಾರೆ, ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಅಂದರೆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಮಾತ್ರ ಅವ್ರಿಗೆ ಪಾಸ್ ಆಗೋ ಏನೋ ಮೆಂಟಲಿಟಿ ಇರುತ್ತೆ, ಬೇರೆ ಸಬ್ಜೆಕ್ಟಲ್ಲಿ ಲೋ ಇರ್ತಾರೆ. ಯಾಕೆ ಅವ್ರಿಗೆ ಆ ಪ್ರಾಬ್ಲಮ್ ಆಗ್ತಿರುತ್ತೆ? ಕಾನ್ಸಂಟ್ರೇಟ್ ಮಾಡಲ್ವಾ ಅಥವಾ ಯಾವ? ಇಲ್ಲ, ಆ ಬ್ರೈನ್ ಅವ್ರಿಗೆ ಆ ಥರ ವರ್ಕ್ ಆಗ್ತಾ ಇರುತ್ತೆ. ಸೇ ಲೈಕ್ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತೆಲ್ಲ ಇರುತ್ತಲ್ವ. ಸೊ ಅವ್ರ ಬ್ರೈನಲ್ಲಿ ಯಾವ ಸೈಡ್ ಆಫ್ ದ ಬ್ರೈನ್ ಈಸ್ ಸ್ಟ್ರಾಂಗರ್, ಆನ್ ದಟ್ ಬೇಸಿಸ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದೇರ್ ಸ್ಟಡೀಸ್. ಬಟ್ ಆ ಥರ ಇದ್ದವರು ಹೇಗೆ ಫೇಸ್ ಮಾಡಬೇಕು ಈ ಥರ ಪ್ರಾಬ್ಲಮ್ಗಳನ್ನ? ಅಂದರೆ ಒಂದು ಸಬ್ಜೆಕ್ಟಲ್ಲಿ ಚೆನ್ನಾಗಿ, ಇವಾಗ ಇಂಗ್ಲೀಷು ಅಥವಾ ಕನ್ನಡ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮ್ಯಾಥ್ಸು, ಸೈನ್ಸು ಅಥವಾ ಬೇರೆ ಯಾವುದೋ ಒಂದು ಹಿಂದಿನೋ ಯಾವುದೋ ಒಂದು ಸಬ್ಜೆಕ್ಟು ಅದರಲ್ಲಿ ಅವ್ರು ಲೋ ಇರ್ತಾರೆ. ಅದನ್ನು ಅವ್ರು ಹೇಗೆ ಪಿಕಪ್ ಮಾಡ್ಕೊಬೇಕು? ಪಿಕಪ್ ಅನ್ನೋದಕ್ಕಿಂತ ಬೇಸಿಕ್ ಲೆವೆಲಲ್ಲಿ ಮಾತ್ರ ಮಾಡೋಕ್ಕಾಗತ್ತೆ ಅವ್ರಿಗೆ. ನೀವು ಇವಾಗ ಹಿಂದಿ ಅಂತ ಹೇಳಿ, ಹಿಂದಿ ಸುಮಾರು ಜನ ಮಕ್ಳು ಕಷ್ಟನೇ. ಅವ್ರಿಗೆ ಅದನ್ನು ಬೇಸಿಕಲ್ಲಿ ಮಾಡಿಸೋದು ತುಂಬ ಕಷ್ಟ ಇರುತ್ತೆ. ಅವರನ್ನು ಜಸ್ಟ್ ಪಾಸ್ ಮಾಡೋ ಥರ ನಾವು ಪ್ರಿಪೇರ್ ಮಾಡೋದು ಬೇಕಾದ ಸಂದರ್ಭಗಳು ಸುಮಾರು ಬಂದಿದೆ. ಮತ್ತು ಈಗ ಇಂಟ್ರೊಡ್ಯೂಸ್ ಮಾಡ್ದಂಗೆ ಮಧು ಬಂಗಾರಪ್ಪ ಅವರು ಲೈಕ್ ಇದನ್ನು ಗ್ರೇಡ್ಗೆ ಮಾಡಿಬಿಟ್ಟಿದ್ದಾರೆ, ಪರ್ಸೆಂಟೇಜ್ ಬೇಡ ಅಂತ ಹೇಳಿ ಅಥವಾ ಮಾರ್ಕ್ಸ್ ಬೇಡ ಅಂತ ಹೇಳಿ. ಸೊ ಓಕೆ, ಕೆಲವು ಮಕ್ಳಿಗೆ ಅದು ಅವಶ್ಯಕತೆ ಇತ್ತು. ಯಾಕೆಂದರೆ ಥರ್ಡ್ ಲ್ಯಾಂಗ್ವೇಜ್ ನಮ್ಮ ಸ್ಲೋ ಲರ್ನರ್ಸ್ಗೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಂಪ್ಷನ್ಸ್ ಸಹ ಕೊಡಿಸ್ತೀವಿ ನಾವು. ನೋಡ್ಕೊಂಡು ಅಸೆಸ್ಮೆಂಟ್ ಅಲ್ಲಿ ಗೊತ್ತಾಗತ್ತೆ ನಮಗೆ. ಸೊ ಅಸೆಸ್ಮೆಂಟ್ ಅಲ್ಲಿ ಗೊತ್ತಾದಾಗ ಯಾವ್ದ್ರಲ್ಲಿ ಅವರು ಚೆನ್ನಾಗಿ ಗ್ರಾಸ್ಪಿಂಗ್ ಇದೆ ಅದನ್ನ ಮಾತ್ರ ಆ ಸಬ್ಜೆಕ್ಟ್ಸ್ ಮಾತ್ರ ಟೀಚ್ ಮಾಡಿ, ಇನ್ನು ಮಿಕ್ಕಿದ್ದನ್ನ ಅಟ್ಲೀಸ್ಟ್ ಸ್ವಲ್ಪ ಅಚೀವ್ ಮಾಡಲಿ ಅವರು ಅನ್ನೋದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಎಸ್ಪೆಷಲಿ ಮ್ಯಾಥ್ಸ್, ಸೈನ್ಸ್ ಅಂತ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ಯಾವ ಸಬ್ಜೆಕ್ಟ್ ಅವ್ರಿಗೆ ತುಂಬಾ ಕಷ್ಟ, ನೆಕ್ಸ್ಟ್ ಲೆವೆಲಲ್ಲಿ ಕಷ್ಟ ಆಗುವಂಥ ಸಬ್ಜೆಕ್ಟ್ಗಳು? ಅದನ್ನ ಯಾವ ರೀತಿ ಹೇಳ್ಬೋದು ಅಂದರೆ, ನಮ್ಮಲ್ಲಿ ಬರುವಂಥದ್ದು ಅಥವಾ ನಾವು ನೋಡಿರುವಂಥದ್ದು ಪ್ಯಾಟರ್ನ್ಸ್ ಏನು ಅಂತಂದರೆ, ಮ್ಯಾಥ್ಸ್ ಸೈನ್ಸಲ್ಲಿ ಚೆನ್ನಾಗಿದ್ರೆ ಲ್ಯಾಂಗ್ವೇಜಸ್ಸಲ್ಲಿ ವೀಕ್ ಇರ್ತಾರೆ, ಲ್ಯಾಂಗ್ವೇಜಸ್ಸಲ್ಲಿ ವೀಕ್ ಇದ್ದರೆ ಮ್ಯಾಥ್ಸ್ ಸೈನ್ಸಲ್ಲಿ ಚೆನ್ನಾಗಿರ್ತಾರೆ. ಆ್ಯಂಡ್ ದ ಲೀಸ್ಟ್ ಥಿಂಗ್ ಇಸ್ ಓವರ್ ಆಲ್ ದ ಸಬ್ಜೆಕ್ಟ್ಸಲ್ಲೂ ವೀಕ್ ಇರುವಂಥ ಮಕ್ಕಳು. ಈ ಮೂರು ರೀತಿ ಪ್ಯಾಟರ್ನ್ ಇರೋ ಮಕ್ಕಳು ನಮ್ಮಲ್ಲಿ ಬರ್ತಾರೆ. ಈಗ ನಿಮ್ಮ ಅಕಾಡೆಮಿಲಿ ಬಂದು ಸ್ಲೋ ಲರ್ನರ್ಸು ಆಸಕ್ತಿನೇ ಇಲ್ಲ ಅನ್ನೋ ಥರ ಇದ್ದರೆ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ಅವ್ರಿಗೆ ಮೋಟಿವೇಶನ್ನೇ ಹೊರಟೋಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ಅವರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಸ್ಕೂಲ್ನಲ್ಲೂ ಸಹ ಹೇಳಿರ್ತಾರೆ, ಮನೇಲೂ ಸಹ ಅದೇ ರೀತಿ ನಡೀತಾ ಇರುತ್ತೆ ಅವರಿಗೆ. ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರೋದು ಮೋಟಿವೇಶನ್. ನಾವು ಒಂದು ಚಿಕ್ಕ ಸ್ಪೆಲ್ಲಿಂಗಲ್ಲಿ ಅವನು ಇಂಪ್ರೂವ್ ಆದ್ರೂ ವಿ ವಿಲ್ ಸೆಲೆಬ್ರೇಟ್ ಇಟ್. ಯಾವ ರೀತಿ ಎಲ್ಲ ಮಕ್ಕಳಿಗೂ ಚಪ್ಪಾಳೆ ಕೊಡಿಸಿ, ಆ ಮಗುಗೆ ಗ್ರೇಡ್ ಕೊಡಿಸಿ, ಯು ಆರ್ ದ ಸ್ಟಾರ್ ಆಫ್ ದ ಡೇ, ಟುಡೇ ಈಸ್ ಯುವರ್ ಡೇ ಅಂತೆಲ್ಲ ಹೇಳಿ ಆ ಒಂದು ಉತ್ಸಾಹ ನಾವು ಅವ್ರಿಗೆ ತುಂಬಿದಾಗ ಅವ್ರ ಮುಖದಲ್ಲಿ ಕಾಣುವಂಥ ಖುಷಿ ಡೆಫಿನೆಟ್ಲಿ ಫಾರ್ ದ ನೆಕ್ಸ್ಟ್ ಕ್ಲಾಸ್ ದೇ ವಿಲ್ ಕಮ್ ವಿತ್ ದೇರ್ ಹ್ಯಾಪಿ ಫೇಸ್. ದಟ್ಸ್ ರಿಯಲಿ ವೆರಿ ಅಪ್ರಿಷಿಯೇಟಬಲ್ ವೇ ಆಫ್ ಟೀಚಿಂಗ್. ನಾವು ಅಂಥದ್ದನ್ನು ಸುಮಾರು ಚೇರಪ್ ಮಾಡಿದಾಗ ಏನು ದಡ್ರು, ಕಲಿಯೋಕ್ಕಾಗಲ್ಲ, ಸೋಂಬೇರಿಗಳು ಮಕ್ಕಳು ಅಂತ ಇರ್ತಾರೋ ಅವರೆಲ್ಲ ಒಂದು ಒಳ್ಳೆ ರೀತಿ ಅಚೀವ್ ಆಗ್ತಾ ಇರೋದನ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಬೇಕಾಗಿರುತ್ತೆ ಅವರಿಗೆ, ಮತ್ತು ಅದಾದಮೇಲೆ ಅವ್ರನ್ನ ನಾವು ಅಸೆಸ್ ಮಾಡಬೇಕಾಗಿರುತ್ತೆ. ಎಲ್ಲಿ ಚೆನ್ನಾಗಿರ್ತಾರೋ ಫಸ್ಟ್ ಅದನ್ನು ಹೇಳ್ಕೊಡ್ಬೇಕು. ಯಾವುದು ತುಂಬ ಕಷ್ಟ ಇದೆಯೋ, ಸೇ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಸೈನ್ಸ್ ಅವರಿಗೆ ಆಗೋದೇ ಇಲ್ಲ, ಮ್ಯಾಥ್ಸ್ ತುಂಬ ಕಷ್ಟ ಇದೆ ಅಂದಾಗ ಫಸ್ಟ್ ನೀವು ಅವ್ರ ಮುಂದೆ ಮ್ಯಾಥ್ಸ್ನೇ ಇಟ್ಬಿಟ್ರೆ ಅವ್ರು ಮತ್ತೆ ಇಂಟ್ರೆಸ್ಟ್ ಕಳ್ಕೊಳ್ತಾ ಹೋಗ್ತಾರೆ. ಅವ್ರು ಲ್ಯಾಂಗ್ವೇಜಸಲ್ಲಿ ಚೆನ್ನಾಗಿದ್ದಾರೆ, ಇಂಗ್ಲೀಷಲ್ಲಿ ಚೆನ್ನಾಗಿದ್ದಾರೆ ಅಥವಾ ಕನ್ನಡದಲ್ಲಿ ಚೆನ್ನಾಗಿದ್ದಾರೆ ಅಂದಾಗ ಅದನ್ನು ಫಸ್ಟ್ ಹೇಳ್ಕೊಡಿ ನೀವು. ಅವಾಗೇನಾಗುತ್ತೆ, ಖುಷಿಯಾಗಿ ಕಲಿತಾರೆ. ಆಮೇಲೆ ಅದಾದಮೇಲೆ ನಾವು ಸ್ವಲ್ಪ ಮ್ಯಾಥ್ಸಲ್ಲಿ ಮಾಡೋಣ ಈಗ ಅಂತ ಹೇಳಿ, ಹೌದು ಇದು ಇಂಪಾರ್ಟೆಂಟ್ ನಿಮಗೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನು ತುಂಬ ಹೇಳ್ಕೊಡ್ಬಾರ್ದು. ಹಂಗಂತ ಅದು ಪ್ರೆಷರೈಸ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತಾ ಹೋಗಬೇಕು. ಮತ್ತು ಅದನ್ನು ತುಂಬ ಪ್ರಾಕ್ಟಿಕಲಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಮ್ಯಾಥಮೆಟಿಕ್ಸ್ನ ಥಿಯರಿಟಿಕಲ್ಲಾಗಿ ಅವರಿಗೆ ಅರ್ಥ ಆಗೋದು ತುಂಬಾ ಕಷ್ಟ. ಪ್ರಾಕ್ಟಿಕಲ್ ವೇನಲ್ಲೇ ಮಾಡ್ತಾ ಹೋದರೆ ಡೆಫಿನೆಟ್ಲಿ
something they will achieve in mathematics and science also. ಇವಾಗ ನಾವು ಮ್ಯಾಥಮೆಟಿಕ್ಸು ಸೈನ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿಮ್ಮ ಅಕಾಡೆಮಿಲಿ ಯಾವೆಲ್ಲ ಸಬ್ಜೆಕ್ಟ್ಗಳನ್ನ ನೀವು ಟೀಚ್ ಮಾಡ್ತೀರಾ? ಯಾವ್ದು ಮಾಡಲ್ಲ ಅಂತ ಮಾಡಲ್ಲ ಅಂತ ಕೇಳಬೇಕಾ ನಾನು? ಕೇಳಬೇಕಾಗತ್ತೆ ಈಗ, ಯಾಕೆಂತಂದ್ರೆ ಎಲ್ಲ ಸಬ್ಜೆಕ್ಟ್ಸ್ನು ನಾವು ಮಾಡ್ತಾ ಇದೀವಿ. ಆ್ಯಂಡ್ ನಮ್ಮ ಫ್ಯಾಕಲ್ಟೀಸು ಟೀಚ್ ಮಾಡೋದಕ್ಕೆ ಯಾವ ಸಬ್ಜೆಕ್ಟ್ ಆದರೂ ಕೊಟ್ಟರು ದೇ ಆರ್ ರೆಡಿ ಬೇಸಿಕ್ಸ್ ಲೆವೆಲಲ್ಲಿ. ಓಕೆ. ಬಟ್ ಹೈಯರ್ ಗ್ರೇಡ್ಸಿಗೆ ಬಂದಾಗ ಸ್ಪೆಷಲೈಸ್ಡ್ ಫ್ಯಾಕಲ್ಟೀಸು ಇದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಡಿಗ್ರಿ ಅಥವಾ ಪಿ ಯು ಸಿಗೆ ಬಂದಾಗ ಅದಕ್ಕೆ ಬೇಕಾದಂಥ ಫ್ಯಾಕಲ್ಟೀಸು ಸಹ ಇದ್ದಾರೆ. ಎಲ್ಲ ಸಬ್ಜೆಕ್ಟ್ಸ್ನು ನಾವು ಆಲ್ಮೋಸ್ಟ್ ಟೀಚ್ ಮಾಡ್ತಾ ಇದ್ದೀವಿ ಈಗ ಡಿಗ್ರಿ ಲೆವೆಲ್ವರೆಗೂ. ಎಲ್ ಕೆ ಜಿಯಿಂದ ಅಥವಾ ಇನ್ನು ಎಲ್ ಕೆ ಜಿಗೆ ಹೋಗಿರಲ್ಲ, ಪ್ರಿ ಕೆ ಜಿಲಿ ಅವ್ರಿಗೆ ಪೆನ್ಸಿಲ್ ಹೋಲ್ಡಿಂಗ್ ಬಂದಿಲ್ಲ, ಇನ್ನು ಅವರು ರೈಟಿಂಗ್ ಸ್ಟಾರ್ಟ್ ಮಾಡೋ ಪೆನ್ಸಿಲ್ಲೇ ಹಿಡ್ಕೊಳಕ್ ಬರಲ್ಲ ನಮ್ಮ ಮಗುಗೆ ಅಂತ ಬಂದು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಜಾಯಿನ್ ಮಾಡೋರು ಇದ್ದಾರೆ, ಮತ್ತೆ ಡಿಗ್ರಿಗೆ ಬಂದು ಜಾಯಿನ್ ಮಾಡೋರು ಸಹ ಇದ್ದಾರೆ. ಸೊ ಅಲ್ಲಿಂದ ಅಲ್ಲಿವರೆಗೂ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕೋಚಿಂಗ್ ಅಥವಾ ರೆಮಿಡಿಯಲ್ ನಡೀತಾನೆ ಇದೆ. ಇವರು ತುಂಬ ಅಂದರೆ ಸ್ಕೂಲಲ್ಲಿ ಓದ್ತಾರೆ, ಏನೋ ಮನೆಯಿಂದ ಕಳಿಸ್ತಾರೆ, ನಾನು ಹೋಗಬೇಕು ಸ್ಕೂಲಿಗೆ ಓದಬೇಕು. ಬಟ್ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಬೇರೆ ಏನೋ ಕ್ರಿಯೇಟಿವಿಟಿಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಓದೋದಕ್ಕಿಂತ ಹೆಚ್ಚಾಗಿ. ಹೌದು. ಆ ರೀತಿ ಮಕ್ಕಳನ್ನ ಯಾವ ರೀತಿ ಪುಷ್ ಮಾಡಬೇಕು, ಅಥವಾ ಓದೋದ್ರ ಕಡೆ ಸ್ವಲ್ಪನಾದರೂ ಇಂಟ್ರೆಸ್ಟ್ ಬರಲಿ, ಯಾಕಂದರೆ ಎಜುಕೇಷನ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ. ಸೊ ಅಂಥವ್ರನ್ನ ಹೇಗೆ ಪುಷ್ ಮಾಡಬೇಕು? ನಾವು ಅದನ್ನು ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ. ಅವ್ರಿಗೆ ಸ್ಪೋರ್ಟ್ಸ್ ಎಲ್ಲ ಅಥವಾ ಡ್ರಾಯಿಂಗಲ್ಲೋ ಕಲ್ಚರಲ್ಲೋ ಅವ್ರು ತುಂಬ ಚೆನ್ನಾಗಿದ್ದರೆ ಅದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಲೇಬೇಕು ನೀವು ಅಂತ ಹೇಳ್ತೀವಿ. ಯಾಕೆಂದರೆ ಮಕ್ಕಳನ್ನ ನಾವು ಅವರು ಇಷ್ಟಪಡುವಂಥ ಒಂದು ಸೆಕ್ಟರಲ್ಲಿ ನಾವು ಪುಷ್ ಮಾಡಿದಾಗ ಡೆಫಿನೆಟ್ಲಿ ಇದರಲ್ಲೂ ಸಹ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ. ಅಥವಾ ನಾವೇನು ಮಾಡ್ಬೋದು, ಇನ್ನೊಂದು NIOS ಸ್ಟ್ರೀಮ್ ಅಂತ ಇದೆ, ದಟ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್. ಅದನ್ನು ನಾವು ಒಂದು ಈವನ್ ಫಾರ್ ಟಿಲ್ ಆಫ್ಟರ್ 8th ಯು ಕ್ಯಾನ್ ಜಾಯಿನ್ ಓವರ್ ದೇರ್, ಆರ್ ಫಾರ್ 8th ಆಲ್ಸೋ ಯು ಕ್ಯಾನ್ ಜಾಯಿನ್ ಫಾರ್ ದ NIOS. ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು 1 ವರ್ಷಕ್ಕೆ ಇಷ್ಟೇ ಎಕ್ಸಾಮ್ ಬರೀಬೇಕು ಅನ್ನೋದೇನಿಲ್ಲ. 1 ವರ್ಷಕ್ಕೆ 1-2 ಸಬ್ಜೆಕ್ಟ್ಸ್ ಎಕ್ಸಾಮ್ಸ್ ಬೇಕಾದ್ರೂ ತೊಗೊಂಡು ಬರಿಬೋದು. ಯಾಕೆಂದರೆ ನೀವು ಸ್ಪೋರ್ಟ್ಸಿಗೆ ಹೋಗಬೇಕಾಗಿರುತ್ತೆ, ಬೇರೆ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ, ಟೂರ್ನಮೆಂಟ್ಸ್ ಇರುತ್ತೆ ನಿಮಗೆ, ಅಥವಾ ನಿಮ್ಮದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ದರೆ ನಿಮ್ಮ ಒಂದು ಎಕ್ಸಿಬಿಷನ್ಸ್ ಬೇರೆ ಬೇರೆ ಇದರಲ್ಲಿ ಸ್ಟೇಟ್ಸಲ್ಲಿ ನಡಿಬೋದು ಅಥವಾ ಬೇರೆ ಬೇರೆ ಊರಲ್ಲಿ ನಡಿಬೋದು. ಆ ಥರದ್ದೆಲ್ಲ ಎಕ್ಸಿಬಿಷನ್ಸ್ ಎಲ್ಲ ಇರುವಾಗ ದಿ ಕಾಂಟ್ ಅಟೆಂಡ್ ರೆಗ್ಯುಲರ್ ಕ್ಲಾಸಸ್. ಅವಾಗ NIOS ತುಂಬ ಹೆಲ್ಪ್ಫುಲ್ ಆಗಿದೆ. ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, NIOS ಸ್ಟ್ರೀಮ್ ಇದೆ, ಮತ್ತು ಅದಕ್ಕೂ ಸಹ ನಮ್ಮಲ್ಲಿ ಕೋಚಿಂಗ್ ಇದೆ, ನಾವು ಅದನ್ನು ಸಹ ಮಾಡ್ತೀವಿ. ಓಕೆ. ಅಂದರೆ ಇವಾಗ ಈ ಸೀರಿಯಲ್ ಆಗಿರ್ಬೋದು, ಯಾವುದೋ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡೋದಾಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಇಂಥವರೆಲ್ಲ ನಾವು ಕೇಳಿದ್ರೆ, ಯಾರಾದರೂ ಕ್ವಶನ್ಸ್ ಕೇಳಿದ್ರೆ ನಾವು ಓದ್ಕೋತಾನೆ ಇದನ್ನು ಕ್ಯಾರಿ ಮಾಡ್ತಿದ್ದೀವಿ ಅಂತಾರೆ. ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು? ಅದು ಕಷ್ಟ ಆಗುತ್ತಾ? ಯಾವ ರೀತಿ? ಇಲ್ಲ, ಕಷ್ಟ ಅಂತ ಏನಿಲ್ಲ, ಡಿಪೆಂಡ್ಸ್ ಆನ್ ದೇರ್ ಗ್ರಾಸ್ಪಿಂಗ್ ಪವರ್ ಆಲ್ಸೋ ಆಫ್ ಕೋರ್ಸ್. ಕೊನೆಯಲ್ಲಿ ಅವ್ರಿಗೇನು ಎಕ್ಸಾಮಿಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಏನಿದೆ ಅದನ್ನು ಮಾಡಿಕೊಂಡು ಅವರು ಮಾಡ್ತಾ ಹೋಗ್ಬೋದು. ಜೊತೆಗೆ ಎರಡನ್ನು ಮಾಡ್ತಾ ಹೋಗ್ಬೋದು. ಅಥವಾ NIOS ತೊಗೊಂಡ್ರು ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಅವಾಗ ಬರ್ಡನ್ ಆಫ್ ಎಕ್ಸಾಮಿನೇಷನ್ ಅನ್ನೋದು ಇರೋದಿಲ್ಲ. ಎನಿ ಟೈಮ್ ದೇ ಕ್ಯಾನ್ ಟೇಕ್ ದ ಎಕ್ಸಾಮ್. ಲೈಕ್ ಈಗ ಮೇನ್ ಆಗಿ ಡಾಕ್ಟರ್ ಶ್ರೀಲೀಲಾ ಅವರೇ ಡಾಕ್ಟರ್ ಕೋರ್ಸ್ ನ ಓದ್ಕೋತಾನೆ ಇವಾಗ ಅವ್ರು ಏನು ಕ್ಲಿಯರ್ ಕೂಡ ಮಾಡ್ಕೊಂಡ್ರು, ಆಕ್ಟಿಂಗ್ ಅಲ್ಲೂ ಇದಾರೆ, ಡಾಕ್ಟರ್ ಆಗೂ ಇದಾರೆ. ಸೊ ಅವ್ರಿಗೆ ಅಂದ್ರೆ ಡಾಕ್ಟರ್ ಕೋರ್ಸ್ ಮಾಡೋದೇ ಅಷ್ಟು ಕಷ್ಟ ಇದೆ. ಸೊ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಈ ತರದವ್ರಿಗೆ ಮಾಡ್ಬೋದು ಅವರು ಕರೆಸ್ಪಾಂಡಿಂಗ್ ಅಥವಾ ಯಾವ ವೇಲ್ ಮಾಡ್ಬೋದು? ಎರಡರಲ್ಲೂ ಮಾಡ್ಬೋದು. ಲೈಕ್ ಡಾಕ್ಟರ್ ಕರೆಸ್ಪಾಂಡಿಂಗಲ್ಲಿ ಬರದೇ ಇರ್ಬೋದು, ಬಟ್ NIOS ಅಲ್ಲೂ ಸಹ ಮಾಡಿರುವಂಥದ್ದು ಎಕ್ಸಾಂಪಲ್ಸ್ ನೀವು ಹೇಳಿದಂಗೆ ಶಿವಲೀಲಾ ಇರ್ಬೋದು, ಅಥವಾ ಶ್ರೀಲೀಲಾ ಇರ್ಬೋದು, ಅವರದೆಲ್ಲನೂ ಅವ್ರು ಮಾಡ್ಕೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಅಕಾಮಿಡೇಷನ್ಸ್ ಇದೆ ಗೌರ್ಮೆಂಟಿಂದ, ಬಟ್ ಅದು ಅವೇರ್ನೆಸ್ ಇಲ್ಲ ಇಲ್ಲಿ ಜನಗಳಿಗೆ, ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಯಾವ ರೀತಿ ನಾವು ತೊಗೊಂಡು ಹೋದರೆ ಎರಡರಲ್ಲೂ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಅದನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಈ ಥರ ಎಕ್ಸಾಂಪಲ್ಸ್ ನೋಡಿದಾಗ ಮೇ ಬಿ ಪೇರೆಂಟ್ಸ್ ವಿಲ್ ಗೆಟ್ ದ ನಾಲೆಜ್ ಆಫ್. ಹೌದು. ಎಕ್ಸಾಮಲ್ಲಿ ಫೇಲ್ ಆಗೋ ಭಯ ಆಗಿರ್ಬೋದು, ಬರೆಯೋಕ್ಕೆ ಬರದೇ ಇರೋದು, ಓದಕ್ಕೆ ಬರದೇ ಇರೋದು, ಇಂಥವ್ರಿಗೆ ಹೇಗೆ ಎನ್ಕರೇಜ್ ಮಾಡ್ತೀರಾ? ಅವ್ರನ್ನ ಹೇಗೆ ಆ ಒಂದು ಇಂಟ್ರೆಸ್ಟಿಗೆ ತರಿಸ್ಬೋದು ನೀವು? ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅವ್ರು ಯಾವ ವೇನಲ್ಲಿ ಕಲಿತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಹೇಳ್ದಂಗೆ ನೀನು ಸ್ಪೆಲ್ಲಿಂಗ್ ಬರಲ್ಲ, ಒಂದು 20 ಸರಿ ಬರಿ, 50 ಸರಿ ಬರಿ, ಅಥವಾ ಅದನ್ನು ಬಾಯ್ ಹೆಟ್ ಮಾಡು, ಆ ಥರ ಹೇಳ್ತಾ ಹೋದರೆ ಡೆಫಿನೆಟ್ ಆಗಿ ಅವ್ರು ಕಲಿಯೋದಿಲ್ಲ. ಅದೇ ರೀತಿ ನಾವು ಮಾಡಿದ್ರೆ ಅವ್ರನ್ನ ಅಪ್ರೋಚ್ ಮಾಡೋ ರೀತಿ ನಾವು ತಿಳ್ಕೊಬೇಕು. ಈ ಮಗುಗೆ ಯಾವ ರೀತಿ ಹೇಳ್ಕೊಟ್ರೆ ಕಲಿಯತ್ತೆ.
ನಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಆಸ್ ಅ ಸ್ಪೆಷಲ್ ಎಜುಕೇಟರ್ ಎಲ್ಲ ಸ್ಪೆಷಲ್ ಎಜುಕೇಟರ್ಸು ಮಾಡೋದು ಇದೇ ಕೆಲಸನೇ. ಏನು ಅಂತಂದರೆ ಈಗ ಟೇಬಲ್ಸ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಟೇಬಲ್ಸ್ ಅಂತ ಬಂದಾಗ 2 1s are 2, 2 2s are 4 ಅದನ್ನೆಲ್ಲನೂ ಬಾಹೆಟ್ ಮಾಡು, ಅಥವಾ ನಾನು ನೀವು ಎಲ್ಲ ಮಾಡಿದ ಹಾಗೇನೆ ಬಾಹೆಟ್ ಮಾಡ್ಕೊಳ್ತಾ ಇದ್ದೋ, ಬರಿತಾ ಇದ್ದೋ, ಇಲ್ಲ ಆ್ಯಡಪ್ ಮಾಡ್ಕೊಳ್ತಾ ಇದ್ದೋ, ಬರ್ಕೊಂಡು ಹೋಗ್ತಾ ಇದ್ದೋ. ಬಟ್ ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಮಾಡ್ತೀವಿ. ಅಂದರೆ ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ KG ಶೀಟಲ್ಲಿ ಅದನ್ನು ಕಟ್ ಮಾಡಿ ಅದನ್ನು ಕಲರ್ಫುಲ್ ಆಗಿ ಬರಿತೀವಿ ನಾವು. 2 1s are 2 ಅನ್ನೋದನ್ನು ಸ್ಕೆಚ್ ಪೆನ್ಸಲ್ಲೋ ಅಥವಾ ಇನ್ನು ಒಂದು ಕಲರ್ಫುಲ್ ಪೆನ್ಸಿಲಲ್ಲೋ ಬರೆದು ಆನ್ಸರ್ಸ್ನ ಸಪ್ರೇಟ್ ಇನ್ನೊಂದು ಫ್ಲ್ಯಾಶ್ ಕಾರ್ಡಲ್ಲಿ ಬರಿತೀವಿ. ಅದನ್ನು ಅವ್ರು ಏನು ಮಾಡಬೇಕು, ಅದನ್ನು ಅರೇಂಜ್ ಮಾಡಬೇಕಾಗತ್ತೆ ಟೇಬಲ್, ಕ್ರಿಯೇಟಿವಿಟಿ. ಅದನ್ನು ಅರೇಂಜ್ ಮಾಡಬೇಕು. ಮತ್ತು ಆನ್ಸರ್ಸ್ನ ನಾವು ಪಕ್ಕದಲ್ಲಿ ಇಟ್ಟಿರ್ತೀವಿ. ಫಸ್ಟ್ ನಾವು ಹೇಳ್ಕೊಡ್ತೀವಿ 2 1s are 2 ಈ ಥರ ಪಕ್ಕದಲ್ಲಿ ಇಡು, ಇದು ಆನ್ಸರ್ ಇದಕ್ಕೆ ಅಂತ. ಅದನ್ನೆಲ್ಲ ತೋರಿಸಿ ಅವ್ರಿಗೆ ಅದನ್ನು ಮತ್ತೆ ಜಂಬಲ್ ಮಾಡ್ತೀವಿ ಅದನ್ನೆಲ್ಲ. ಮತ್ತೆ ಇವಾಗ ನೀನು ಅರೇಂಜ್ ಮಾಡು ಅಂತ ಹೇಳ್ತೀವಿ. ನೀವು 2 1s ಇಂದ 2 10s ಅವರೆಗೆ ನನ್ನ ಮಗು ಕಲ್ತ್ಬಿಡುತ್ತೆ ಅಂದರೆ ನೋ, ಅದಾಗೋದಿಲ್ಲ. ಅಗೈನ್ ಯು ಹ್ಯಾವ್ ಟು ಶಾರ್ಟನ್ ಇಟ್ ಅಂತಂದರೆ 2 1s ಇಂದ 2 5s ಅವರೆಗೆ ಮಾತ್ರ ಕಲಿಯೋಕ್ಕಾಗುತ್ತೆ ಕೆಲವು ಮಕ್ಕಳಿಗೆ. ಎಟ್ ಎ ಟೈಮ್ 2 10s ಅವರೆಗೆ ಅವ್ರು ಕಲಿಯೋಕ್ಕಾಗೋದೇ ಇಲ್ಲ. ಆವಾಗ ಅದನ್ನು ಶಾರ್ಟ್ ಮಾಡಿ ಅಥವಾ ಈಕ್ವಲ್ ಆಗಿ ಡಿವೈಡ್ ಮಾಡಿ, ಇಲ್ಲ ಇನ್ನೂ ಆಗಲ್ಲ ಅಂತ ಅಂದಾಗ 2 1s ಇಂದ 2 3s ಅವರೆಗೆ ಫಸ್ಟ್ ಅದನ್ನ 3 ಪಾರ್ಟ್ಸ್ ಮಾಡ್ಕೊಳ್ಳೋ ಅಂಥದ್ದು. ನೀನು ನೋಡು ಇಷ್ಟು ಕಲ್ತಿದ್ಯಾ, ನೆಕ್ಸ್ಟ್ ಇದನ್ನೂ ಕಲಿಬೋದು ನೀನು ಅಂತ ಹೇಳಿ ಅದನ್ನೆಲ್ಲ ಅರೇಂಜ್ ಮಾಡಿಸಿ, ನೀವು ಕಲ್ಸೋಕ್ಕೆ ಆಗಲ್ಲ, ನನ್ನ ಮಗುಗೆ ಟೇಬಲ್ಸೇ ಬರ್ತಾ ಇಲ್ಲ ಅಂತ ಒದ್ದಾಡ್ತಿರೋ ಮಕ್ಕಳಿಗೆ ನಾವು 2 ಇಂದ 10 ಟೇಬಲ್ಸ್ವರೆಗೆ ಈ ಮೆಥಡ್ನ ಯೂಸ್ ಮಾಡಿಕೊಂಡು ಮತ್ತೆ ಬೋರ್ಡಲ್ಲಿ ಬರಿತೀವಿ. ನಾವು ಬರೆಯಲ್ಲ, ಮಕ್ಕಳು ಬರೀತಾರೆ ಹೋಗ್ಬಿಟ್ಟು. ಅದನ್ನ ಅರೇಂಜ್ ಮಾಡಿಸ್ಬೇಕು ಅಲ್ಲಿ ಬೋರ್ಡಲ್ಲಿ ಹೋಗಿ. ಯಾಕಂದ್ರೆ ಬೋರ್ಡ್ ಅಂದರೆ ಟೀಚರೇ ಬರೆಯೋದು, ಮಕ್ಕಳು ಬರೆಯೋದೇ ಇಲ್ಲ ಅನ್ನೋದು ಒಂದು ಮಕ್ಕಳಲ್ಲಿ ಇರುತ್ತೆ. ಆ ಬೋರ್ಡ್ನ ನಿಮಗೆ ಅಂತ ಕೊಟ್ಬಿಟ್ಟಾಗ ದೇ ವಿಲ್ ಬಿ ವೆರಿ ಹ್ಯಾಪಿ. ದೇ ವಿಲ್ ಗೋ ಆ್ಯಂಡ್ ರೈಟ್ ಆನ್ ದ ಬೋರ್ಡ್ ಆ್ಯಂಡ್ ಪ್ರಾಕ್ಟಿಸ್ ಇಟ್ ಆನ್ ದ ಬೋರ್ಡ್. ಅದನ್ನು ಫ್ಲ್ಯಾಶ್ ಕಾರ್ಡ್ಸಲ್ಲಿ ಅರೇಂಜ್ ಮಾಡಿ ಮತ್ತೆ ಅದನ್ನು ಬೋರ್ಡ್ ಮೇಲೆ ಬರೀತಾರೆ ಹೋಗಿ. ಆ ಒಂದು ಸ್ಪೀಡ್ ಏನಿದೆ, ಇಟ್ಸ್ ಅ ವೆರಿ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಅಂತ ಅನ್ನೋದನ್ನು ನಾವು ನೋಡ್ಬೋದು. ವಿತಿನ್ 1 week ವಿ ಕುಡ್ ಅಚೀವ್ ಇಟ್. ಅದನ್ನು ಆಗಿರೋದು ನಾವು ನೋಡಿದ್ವಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ. ತುಂಬ ಚೆನ್ನಾಗಿ ಕಲಿತಾರೆ ಈ ಥರ ಎಲ್ಲ ಕಲಿಸ್ತಾ ಹೋದಾಗ. ಸ್ಕೂಲಲ್ಲಿ ರಜೆಗಳು ತುಂಬ ಬರೋದ್ರಿಂದ ಲೆಸನ್ಗಳನ್ನ ಕೆಲವೊಮ್ಮೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಥವಾ ಟೀಚರ್ಸ್ಗಳ ಲೇಸಿನೆಸ್ನಿಂದ ಆಗಿರ್ಬೋದು, ಆ ಥರ ರೀತಿಲೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಒಂದೇ ದಿನದಲ್ಲಿ 2 ದಿನದ ಕ್ಲಾಸನ್ನು ಮಾಡಿದ್ರೆ ಮಕ್ಕಳು ಮೈಂಡಿಗೆ ಎಷ್ಟು ಪ್ರೆಷರ್ ಆಗುತ್ತೆ. ತುಂಬಾ ಪ್ರೆಷರ್ ಆಗುತ್ತೆ. ಏನು ಕಲ್ತಿರೋದಿಲ್ಲ ಅವರು. ಆ್ಯಕ್ಚುಲ್ ಆಗಿ ಏನೋ ಟೀಚರ್ ಪಾಠ ಮಾಡಿದ್ರು ಮುಗೀತು, ಕ್ವಶನ್ ಆನ್ಸರ್ ಕೊಟ್ಟರು, ಕಲ್ತ್ಕೊಳ್ತಾ ಇದೀವಿ. ಆದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಆವಾಗ ಅದನ್ನೆಲ್ಲ ಮತ್ತೆ ರಿಫ್ರೆಶ್ ಮಾಡುವಂಥ ಕೆಲಸ ಅಥವಾ ಅದನ್ನು ಕರೆಕ್ಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡೋ ಕೆಲಸ ನಮ್ದಾಗ ಬರುತ್ತೆ. ಮತ್ತೆ ಅದನ್ನು ನಾವು ಮತ್ತೆ ಏನು ಫುಲ್ ಎಲ್ಲನೂ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನಾವು ಸ್ಕೂಲ್ ಟೈಮಿಂಗ್ಸ್ ನಮ್ಮ ಹತ್ರ ಇರೋದಿಲ್ಲ. ವಿ ಹ್ಯಾವ್ ಓನ್ಲಿ 1.5 hour or 2 hours ಆ ಥರ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ಗೂ ನಾವು ಅಷ್ಟು ಟೈಮ್ ಜಾಸ್ತಿ ಏನು ಕೊಡೋದಕ್ಕಾಗೋದಿಲ್ಲ. ಸೊ ಅಷ್ಟರಲ್ಲೇ ನಾವು ಎಷ್ಟು ಮೈಂಡ್ ಮ್ಯಾಪಲ್ಲೋ ಅಥವಾ ಫ್ಲೋ ಚಾರ್ಟಲ್ಲೋ ಅಥವಾ ಅದನ್ನು ಶಾರ್ಟನ್ನಾಗಿ ಬರೀ ಕಾನ್ಸೆಪ್ಟ್ ಮಾತ್ರನೇ ಅರ್ಥ ಮಾಡಿಸಿ ಅವರಿಗೆ ಅದನ್ನು ಹೇಳ್ಕೊಟ್ಟಾಗ ಡೆಫಿನೆಟ್ಲಿ ಏನೂ ಕಲಿದೆ ಬಿಡೋದಕ್ಕಿಂತ ಇಷ್ಟನ್ನು ಕಲ್ತ್ಕೊಂಡು ಎಷ್ಟು ಬೇಕೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಕಲಿಸ್ಬೋದು ಅಷ್ಟನ್ನು ಕಲಿಸಿ ರೆಡಿ ಮಾಡಿರ್ತೀವಿ ನಾವು. ಈ ಥರದ್ದು ಪ್ರತಿ ವರ್ಷ ನಡೆಯುತ್ತೆ ಎಂಡ್ ಆಫ್ ದಿ ಅಕಾಡೆಮಿಕ್. ಆದರೂ ಕೂಡ ಟೀಚರ್ಸ್ ಲೇಸಿನೆಸ್ನಿಂದ ಮಕ್ಕಳ ಲೈಫಿಗೆ ಕಷ್ಟ ಆಗುತ್ತಲ್ವಾ? ಖಂಡಿತ. ಸೊ ಹಾಗಾಗಿ ಆ ಥರದ ಟೀಚರ್ಸಿಗೆ ನೀವೇನು ಹೇಳಕ್ಕೆ? ಅದನ್ನೆಲ್ಲ ಮಾಡಬಾರ್ದು. ಬಿಂಗ್ ಎಸ್ ಎ ಎಜುಕೇಟರ್ ಟೀಚರ್ಸ್ ಅಂದರೆ ಈಗ ಟೀಚರ್ಸ್ ಅಂದ್ರೇ ಅವ್ರಿಗೊಂದು ನಾವು ಶ್ರೇಷ್ಠವಾದ ಸ್ಥಾನ ಕೊಟ್ಟಿರ್ತೀವಿ, ಅಂದರೆ ಗುರುಗಳ ಸ್ಥಾನ ಕೊಟ್ಟಿರ್ತೀವಿ. ಸೊ ಅವರಿಂದಾನೇ ಮಕ್ಕಳು ಕಲಿಬೇಕು. ಎಷ್ಟೇ ಮನೇಲಿ ನೀವು ಕಲಿತ್ರೂ ಕೂಡ ಸ್ಕೂಲಿಗೆ ಹಾಗೆ ಈಗ ಮನೇಲೇ ಕಲಿತಾರೆ ಅಂದರೆ ಸ್ಕೂಲಿಗೆ ಯಾಕೆ ಕಳಿಸ್ಬೇಕಲ್ವಾ? ಹೌದು. ಸೊ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ ಅಂದರೆ ಅವ್ರ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಮೇ ಬಿ ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ಇರ್ಬೋದು. ನಮ್ಮ ಇದರಲ್ಲಿ ಇಂಡಿಯನ್ ಇದರಲ್ಲಿ ರಜೆಗಳು ಜಾಸ್ತಿ, ಪ್ರತಿಯೊಂದು ಹಬ್ಬಕ್ಕೂ ತುಂಬ ರಜೆಗಳು ಜಾಸ್ತಿ ನಿಮಗೆ ಗೊತ್ತಿರೋ ಹಾಗೆ. ಅಥವಾ ಆಲ್ ಆಫ್ ಎ ಸಡನ್ ಏನೋ ಒಂದು ಇನ್ಸಿಡೆಂಟ್ ನಡೆದಾಗ ನ್ಯಾಷನಲ್ ಹಾಲಿಡೇ ಅಥವಾ ಸ್ಟೇಟ್ ಹಾಲಿಡೇ ಅನ್ನೋದು ತುಂಬಾ ಇದೆ. ಮತ್ತು ಈಗಿನ ಸಿಲೆಬಸ್ ಏನಾಗಿದೆ, CBSE ಇರ್ಬೋದು, ಸ್ಟೇಟ್ ಇರ್ಬೋದು, ICSE ತುಂಬ ವ್ಯಾಸ್ಟ್. ನಾವು ಓದಂಗೆಲ್ಲ ತುಂಬ ಸ್ಮಾಲ್ ಲೆಸನ್ಸ್ ಎಲ್ಲ ಅವ್ರಿಗಿಲ್ವೇ ಇಲ್ಲ. ಒಂದು ಲೆಸನ್ ಅಂದರೆ ಒಂದು 20 ಪೇಜ್ ಇರುತ್ತೆ ಪಾಪ ಮಕ್ಕಳಿಗೆ. ಜೊತೆಗೆ ಆ ಟೀಚರ್ಸಲ್ಲೂ ಸಹ ನಾವು ಅವ್ರನ್ನ ಮಾಡಲಿಲ್ಲ ಅನ್ನೋದಕ್ಕಿಂತ ಅಷ್ಟನ್ನು ಕವರ್ ಅಪ್ ಮಾಡೋದು ಅವ್ರಿಗೂ ಒಂದು ಚಾಲೆಂಜೇ ಆ್ಯಕ್ಚುಲಿ ಹೇಳೋದಾದರೆ.
ತುಂಬಾ ಚಾಲೆಂಜ್ ಇರುತ್ತೆ. ವಿತಿನ್ ದಟ್ ಸ್ಪ್ಯಾನ್ ಆಫ್ ಡ್ಯೂರೇಷನ್ ಆಫ್ ಮಂತ್ಸ್ ಇರ್ಬೋದು, ಅವ್ರ ಪೀರಿಯಡ್ ಬರೋದ್ರಲ್ಲಿ ಅವರು ಇಷ್ಟನ್ನೂ ಕಲಿಸ್ಬೇಕಾಗಿ ಬರುತ್ತೆ ಅಥವಾ ಮುಗಿಸ್ಬೇಕಾಗಿ ಬಂದಿರುತ್ತೆ ಪೋರ್ಷನ್ಸ್ನ. ಮತ್ತು ಅವರು ರಿವಿಷನ್ ಸಹ ಕೊಡಬೇಕಾಗಿರುತ್ತೆ. ಸ್ಕೂಲಿಂದ ಹೇಳಿರ್ತಾರೆ ಮ್ಯಾನೇಜ್ಮೆಂಟಿಂದ ರಿವಿಷನ್ ಇಷ್ಟು ಮಾಡಬೇಕು, ಮತ್ತು ರಿವಿಷನ್ ಬರ್ಸ್ಬೇಕು, ಮತ್ತು ಟೆಸ್ಟ್ಗಳನ್ನ ಕೊಡಬೇಕು. ಟೆಸ್ಟ್ ಇದ್ದಾಗ ಮತ್ತೆ ಅವ್ರು ಕವರಪ್ ಮಾಡೋಕ್ಕಾಗಲ್ಲ ಪೋರ್ಷನ್ಸ್ನ. ಎಕ್ಸಾಮ್ಸ್ ಇರುತ್ತೆ, ಹಾಲಿಡೇಸ್ ಇರುತ್ತೆ, ಮತ್ತು ಅವ್ರ ಪರ್ಸ್ನಲ್ ಲೀವ್ಸ್ ಇರುತ್ತೆ. ಇದನ್ನೆಲ್ಲ ನೋಡಿದಾಗ ಕವರಪ್ ಮಾಡೋದು ಅವ್ರಿಗೂ ಒಂದು ಚಾಲೆಂಜೇ. ಈಗಿನ ಎಜುಕೇಷನ್ ಅನ್ನೋದು ಎಲ್ರಿಗೂ ಚಾಲೆಂಜ್, ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಈವನ್ ಫಾರ್ ದ ಎಜುಕೇಟರ್ಸ್ ಆಲ್ಸೋ ಇಟ್ಸ್ ಚಾಲೆಂಜ್. ಬಟ್ ಇಟ್ಸ್ ಫೈನಲಿ ಸಫರರ್ ಬಂದು ಸ್ಟೂಡೆಂಟ್ಸ್ ಆಫ್ ಕೋರ್ಸ್. ಕಷ್ಟ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋ ಅಂಥದ್ದು ಅವ್ರಿಗೂ ಒಂದು ಚಾಲೆಂಜ್ ಆಗೇ ಉಳ್ಕೊಳ್ಳುತ್ತೆ ಹೊರತು ಅವ್ರನ್ನ ಬ್ಲೇಮ್ ಅನ್ನೋದಕ್ಕಿಂತ ಇಟ್ಸ್ ಚಾಲೆಂಜ್ ಫಾರ್ ದಮ್ ಅಷ್ಟೇ. ನಿಮ್ಮ ಅಕಾಡೆಮಿಲಿ ಇದುವರೆಗೂ ಎಷ್ಟು ಬ್ಯಾಚ್ಗಳನ್ನು ರನ್ ಮಾಡಿದ್ದೀರಾ? ಎಷ್ಟು ವರ್ಷದಿಂದ ಈ ಒಂದು ಅಕಾಡೆಮಿನ ನಡೆಸ್ಕೊಂಡು ಬಂದಿದ್ದೀರಾ? ಎಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗಿವೆ ಬ್ಯಾಚ್ಗಳು? 2015 ಸ್ಟಾರ್ಟ್ ಮಾಡಿದ್ದು ನಾವು ಇದನ್ನು ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿ. ನಾನು 2010 ನಂದು ಸ್ಪೆಷಲ್ ಎಜುಕೇಷನ್ ಮುಗಿಸಿದ್ದು. ಅದಾದ ನಂತರ ಒಂದು ನನ್ನ ಮಕ್ಕಳು ಚಿಕ್ಕವರಿದ್ದರು, ಸೊ ನಾನು ಇದನ್ನೆಲ್ಲ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ 2015 ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 10 years ಆಯ್ತು. ಈಗ 11th ಇಯರಲ್ಲಿ ಆಲ್ಮೋಸ್ಟ್ ಇದ್ದೀವಿ. ಸೊ ಇವಾಗ ತುಂಬ ಅಚೀವ್ ಆಗಿರೋವಂಥ ಸ್ಟೋರೀಸ್ ಇದೆ. ಮತ್ತು ನನ್ನ ಮಲ್ಲೇಶ್ವರಂ ಬ್ರ್ಯಾಂಚ್ ಓಪನ್ ಮಾಡಬೇಕಾಗಿ ಬಂದಿದ್ದು ನನ್ನ ಒಂದು ಸ್ಟೂಡೆಂಟ್ ಇನ್ಸ್ಪಿರೇಷನಿಂದ, ಅಫ್ಕೋರ್ಸ್ ಮೈ ಫ್ಯಾಮಿಲಿ ಸಪೋರ್ಟಿಂದ. ಬಟ್ ಅವನು ನನ್ನಲ್ಲಿ ಬಂದಾಗ 10th ಸ್ಟ್ಯಾಂಡರ್ಡ್ಗೆ, ಇವಾಗ ಸೆಕೆಂಡ್ PUC ಮೊನ್ನೆ ರಿಸಲ್ಟ್ಸ್ ಬಂತು, ಒಂದು ಕ್ಲಿಯರ್ ಆಯಿತು. ಸೊ ಅವನು 10th ಇದ್ದಾಗ, 2 ವರ್ಷದ ಹಿಂದೆ ಬಂದಾಗ ಅವನು ತುಂಬ ಸ್ಟ್ರಗಲಲ್ಲಿದ್ದ. ಪಾಸ್ ಆಗೋದೇ ಇಲ್ಲ ಅಂತ ಅವರು ಪೇರೆಂಟ್ಸ್ ನಮ್ಮ ಹತ್ರ ಬಂದರು. ಆವಾಗ ಅವನಿಗೆ ಏನು ನೆಸೆಸಿಟಿ ಇದೆ, ಅವನು ಓದೋದ್ರಲ್ಲಿ ಏನು ಸ್ಲೋ ಲರ್ನರ್ ಆಗಿರಲಿಲ್ಲ, ಬಿಹೇವಿಯರಲ್ ಇಶ್ಯೂಸ್ ಇತ್ತು. ಸಿ ಇಟ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಸ್ಲೋ ಲರ್ನಿಂಗ್ ಇರ್ಬೋದು, ಅಥವಾ ಅಫೆಕ್ಟೆಡ್ ಟು ದಿ ಎಜುಕೇಷನ್. ಆ ಥರ ಅವನ ಬಿಹೇವಿಯರಿಂದ ಅದು ಅವನ ಎಜುಕೇಷನ್ಗೆ ಅಫೆಕ್ಟ್ ಆಗ್ತಾ ಇತ್ತು. ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಏನಿರುತ್ತೆ, ಮನೆ ಎನ್ವಿರಾನ್ಮೆಂಟ್ ಏನಿರುತ್ತೆ, ಎಲ್ಲನೂ ಒಂದು ರೀತಿ ಎಜುಕೇಷನ್ಗೆ, ಮಕ್ಕಳ ಎಜುಕೇಷನ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದು ಈ ಒಂದು ಎಕ್ಸಾಂಪಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಇಟ್ ವಾಸ್ ಸೋ ಸ್ಟಬನ್. ಅಂದರೆ ತುಂಬ ನಾವು ಹೇಳಿದ ಮಾತು ಏನೂ ಕೇಳ್ತಾ ಇರಲಿಲ್ಲ. ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ಬಂದಾಗ ಅಸಿಸ್ಟ್ ಮಾಡೋಕ್ಕೆ ನಾವು ಒಂದು ಟೀಚರ್ನ ಕಳಿಸಿದಾಗ, ಶಿ ವಾಸ್ ಸೋ ಸ್ಕೇರ್ಡ್ ಆಫ್ ಹಿಮ್. ಲೈಕ್ ನಾನು ಪಾಠ ಮಾಡೋಕ್ಕಾಗದೇ ಇಲ್ಲ, ಅವನು ಆ ರೀತಿ ಇದ್ದಾನೆ, ಅವನ ಬಿಹೇವಿಯರ್ ಆ ರೀತಿ ಇದೆ ಅಂತ ಅವರು 5 ನಿಮಿಷದಲ್ಲಿ ಬಂದ್ಬಿಟ್ರು. ಯಾಕೆಂತಂದರೆ ಮನೆ ವಾತಾವರಣ ಇರ್ಬೋದು, ಅಥವಾ ಅವ್ನು ಬೆಳೆದಂಥ ಪರಿಸರ, ಆ ಒಂದು ನೇಚರು, ಅದನ್ನು ಅವ್ರದ್ದು ತಮ್ಮದೇ ಆದಂಥ ಕೆಲವು ಗುಣಗಳು ಇರುತ್ತೆ. ಅದನ್ನು ಯಾರೂ ಕರೆಕ್ಟಾಗಿ ಇದನ್ನು ಅರ್ಥ ಮಾಡಿಸಿ ಅವನಿಗೆ ಹೇಳಿರಲ್ಲ. ಈ ಥರ ಇದ್ದರೆ ಹಿಂಗಾಗತ್ತೆ, ಈ ಥರ ಮಾಡಬಾರ್ದು. ಅಥವಾ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಮನೇಲಿ ನೀವು ಎಷ್ಟೇ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಹೊರಗಡೆ ಒಬ್ರು ಕೌನ್ಸಿಲರು ಅಥವಾ ಸ್ಪೆಷಲ್ ಎಜುಕೇಟರ್ಸ್ ನಮ್ಮಂಥವ್ರು ಹೇಳಿದಾಗ ಅವ್ರಿಗೆ ಅದನ್ನು ಬೇರೆ ರೀತಿಲಿ ನಾವು ಹೇಳ್ತೀವಿ, ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ದೇ ವಿಲ್ ಮೂವ್ ಫಾರ್ವರ್ಡ್ ಟು ದೇರ್ ಎಜುಕೇಷನ್. ಅದೇ ಥರ ಒಂದು ಇನ್ಸಿಡೆಂಟ್ ಆಯಿತು ನಮ್ಮಲ್ಲೂ ಸಹ. ಸೊ ಈ ಒಂದು 10-11 ವರ್ಷ ಜರ್ನಿಲಿ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಸ್ ಅಂತನೂ ಸಹ ನಾನು ಹೇಳ್ಬೋದು ನಿಮಗೆ. ಅವನು ಆ ಥರ ಬಂದಾಗ ಅವನನ್ನು ಅಸೆಸ್ ಮಾಡಿ ನಾವು ಅವನ ಬಂದಿರೋದೇ ಹೆಚ್ಚು ಇಲ್ಲಿಗೆ ಅನ್ನೋ ಥರ ಅವ್ನು ಬಂದಿದ್ದು ನಮ್ಮ ಇನ್ಸ್ಟಿಟ್ಯೂಷನ್ಗೆ. ಪೇರೆಂಟ್ಸು ಒತ್ತಾಯದ ಮೇಲೆ ಬಂದ, ಅದು 10th ಬೋರ್ಡ್ ಎಕ್ಸಾಮು ಅಂತ ಹೇಳ್ಕೊಂಡು ಅವನು ಬಂದ. ಸೊ ಬಂದಾಗ ಅವನಿಗೆ ನಾನು 3 ಟೀಚರ್ 1-on-1 ಕೊಡಬೇಕಾಗಿತ್ತು. ಆಲ್ಮೋಸ್ಟ್ ಒಂದು ಟೀಚರ್ 3 ಸಬ್ಜೆಕ್ಟ್, ಇನ್ನೊಂದು ಕನ್ನಡ ಒಬ್ಬರು, ಮ್ಯಾಥ್ಸ್ ಸೈನ್ಸಿಗೆ 3 ಟೀಚರ್ಸ್ ಹ್ಯಾವ್ ಟು ಅಪಾಯಿಂಟ್ ಫಾರ್ ಹಿಮ್. ಆ ಥರ ಆಗಿತ್ತು. ಅವ್ರ ರಿಕ್ವೈರ್ಮೆಂಟ್ ಪೇರೆಂಟ್ಸು ಹಂಗೆ ಹೇಳಿದ್ರು, ಇಲ್ಲ ನೀವು ಯಾವ ಥರ ಹೇಳ್ತಿರೋ ನಾವು ಆ ಥರ ಕೇಳಕ್ಕೆ ರೆಡಿ ಇದೀವಿ. ಯಾಕೆಂದರೆ 10th ಬೋರ್ಡ್ ಎಕ್ಸಾಮ್ ಅಟ್ಲೀಸ್ಟ್ ಅದನ್ನು ಪಾಸ್ ಆಗಬೇಕು, ಅವನ ಲೈಫಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಅವ್ನಿಗೆ ಅರ್ಥ ಮಾಡಿಸಿ ಅಂತ ಹೇಳಿದ್ರು. ಸೊ ಅವಾಗ ನಾನು ಅವನ ಅಸೆಸ್ಮೆಂಟ್ ಮಾಡಿದಾಗ ತುಂಬ ಸ್ಟಬನ್ ಆಗಿದ್ದ, ಯಾರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ನಾನು 1 hour ಕೂತ್ಕೊಳ್ಳೋದು ಅಂದರೆ 1 hour ಅಷ್ಟೇ, ಅದಕ್ಕೆ ಮೇಲೆ ಒಂದು 5 ನಿಮಿಷ ಆದರೂ ಕೂರ್ತಾ ಇರಲಿಲ್ಲ. ಅವನನ್ನು ಕೂರ್ಸೋದೇ ಫಸ್ಟ್ ದೊಡ್ಡ ಕೆಲಸ ಆಗಿದ್ದು ನಮಗೆ. ಯಾಕೆಂದರೆ ಅದು ಅವನನ್ನು ಬ್ಲೇಮ್ ಮಾಡೋದಕ್ಕಿಂತ ಅವನ ಬ್ರೈನಲ್ಲಿ ಇರೋವಂಥ ಅಟೆನ್ಷನ್ ಸ್ಪ್ಯಾನ್ ಏನಿದೆ ಅಷ್ಟೇ ಇರೋದು. ಅದ್ರ ಮೇಲೆ ನೀವು ಏನೇ ಹೇಳ್ಕೊಟ್ರು ಅದು ಒಳಗೆ ತಗೊಳಕ್ಕೆ ರೆಡಿ ಇರಲ್ಲ. ಇವಾಗ ನೀರನ್ನೇ ಎಷ್ಟು ತುಂಬೋದು, ಒಂದು ಬಾಟಲ್ಗೆ ಒಂದು ಪಾತ್ರೆಗೆ ಅಷ್ಟೇ ತುಂಬಕ್ಕಾಗೋದು. ಅದ್ರ ಮೇಲೆ ತುಂಬೋದು ಅದು ಚೆಲ್ಲುತ್ತೆ ಇರ್ತು ವೇಸ್ಟ್. ಅವಾಗ ಏನಾಗುತ್ತೆ, ಅದು
ತಗೊಳ್ಳೋದಿಲ್ಲ, ಈಚೆ ಚೆಲ್ತಾ ಇರುತ್ತೆ. ಹೌದು. ಸೊ ಅದೇ ತರ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ನಮ್ಮ ಮಕ್ಕಳು ಅದನ್ನ ಬೇರೆ ರೀತಿ ತೋರಿಸ್ತಾರೆ. ಲೈಕ್ ದೇ ವಿಲ್ ಬಿಕಮ್ ಸ್ಟಬ್ಬನ್, ಮತ್ತೆ ಬೇರೆ ಏನೋ ಚೇಷ್ಟೆಗಳನ್ನ ಮಾಡುವಂಥದ್ದು. ಹಾ ಹಾ ನಾನು ಕೇಳ್ಪಟ್ಟಿದ್ದೀನಿ. ಅವ್ನ ಹಣೆ ಬರದಲ್ಲಿ ಇಷ್ಟೇ ಓದೋದಿದೆ ಅನ್ಸುತ್ತೆ, ಬಿಡು ಅವನನ್ನ ಬಿಡಿಸ್ಬಿಡೋಣ, ಅವ್ನಿಗೆ ಏನ್ ಇಷ್ಟನೋ ಅದ್ ಮಾಡ್ಕೊಂಡಿರ್ಲಿ, ಹಾ, ಅವ್ನ್ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಲ್ಲ, ಬಟ್ ಏನ್ ಮಾಡ್ತಾನೋ ಬಿಡು ಮಾಡ್ಲಿ ಆತರ. ಒಟ್ಟಿಗೆ ಅವ್ರಿಗೆಲ್ಲಾನು ನಾವು ಮಾಡ್ಬಿಡೋದಕ್ಕಾಗೋದಿಲ್ಲ. ಅವ್ನು 1 hour ಓದ್ತಾನ, ಆಯ್ತು ಇವತ್ತು 1 hour ಅಷ್ಟೇ ನೀನು ಕೊಡೋದು ಅಂತ ನಾನು ಅವನನ್ನು ಬರೀ 1 hourಗೆ ವಾಪಸ್ ಕಳಿಸ್ತಾ ಇದ್ದೆ. ನೆಕ್ಸ್ಟ್ ಹೀಗೆ ಒಂದು ಸ್ವಲ್ಪ ದಿನ ನಡೆಯುತ್ತೆ. ನೆಕ್ಸ್ಟ್ 1 hour 15 minutes, 1 hour one hour ಮತ್ತೆ another half an hour ಆ ಥರ ಆ್ಯಡ್ ಮಾಡ್ತಾ 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 ಅವನು ಟೋಟಲ್ ಆಗಿ 3 hours ಕೂರಿಸಿ ನಾವು ಅವನನ್ನ ಕೊನೆಗೆ, ಅದರಲ್ಲೂ ಮ್ಯಾಥ್ಸ್ ಸೈನ್ಸ್ ಅಂದರೆ ಅವ್ನಿಗೆ ಆಗ್ತಾ ಇರಲಿಲ್ಲ. ಮ್ಯಾಥ್ಸ್ ಅಂದರೆ ನಾನು ಮಾಡೋದೇ ಇಲ್ಲ ಮೇಡಮ್, ನಾನು ಮ್ಯಾಥ್ಸ್ ಅಂದರೆ ಅಲರ್ಜಿ ಅಂತಲೇ ಅವ್ನು ಹೇಳ್ತಾ ಇದ್ದ ಡೈರೆಕ್ಟಾಗಿ. ನನಗೆ ತುಂಬ ಕಷ್ಟ ಇದೆ ಮ್ಯಾಥ್ಸ್, ನಾನು ತುಂಬ ಕಷ್ಟ, ನನಗೆ ಅರ್ಥನೇ ಆಗಲ್ಲ ಅದು. ಆವಾಗಲೇ ಹೇಳ್ದಂಗೆ ನಾನು ಈಸಿಯೆಸ್ಟ್ ಕಾನ್ಸೆಪ್ಟ್ಸ್ ಏನಿದೆ ಅದರಲ್ಲಿ ಅದನ್ನು ಮಾತ್ರ ಪಿಕ್ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ಅವನಿಗೆ ತರೋ ಮಾಡಿಸಿ ರಿವಿಷನ್ಸ್ ತುಂಬ ಅದರಲ್ಲೇ ಕೊಟ್ಟು ಅಟ್ಲೀಸ್ಟ್ ಹಿ ಕುಡ್ ಪಾಸ್ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಟ್ಟು, ಬಟ್ ಅವನಿಗೆ ಹೇಳ್ತಾ ಇರಲಿಲ್ಲ ನಾವು ಅದನ್ನು ಇದನ್ನ ಮಾಡಬೇಕು, ಇದನ್ನ ಇಷ್ಟನ್ನೇ ಮಾಡು ಸಾಕು ಅಂತ ಹೇಳ್ತಾ ಇದ್ದವು ಅಷ್ಟೇ. ಸೊ ಅದನ್ನೆಲ್ಲ ಮಾಡಿಸಿ ಸಂಡೇಸು ಕರೆಸ್ಬೇಕಾಗಿತ್ತು, ಯಾಕೆ ಅಂತಂದರೆ ಅಷ್ಟು ಚಾಲೆಂಜ್ ಕೇಸ್ ಅದು ನನಗೆ. ಬಟ್ he was not at all ready for any Sunday, any holidays, government holidays, festival. ನಾನು ಬರೋದಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಸಂಡೇಸ್ ಯಾರು ಬರ್ತಾರೆ ಟ್ಯೂಷನ್ಸ್ಗೆ ಅನ್ನೋ ಥರ ಎಲ್ಲ ಒಂದು ಬಿಹೇವಿಯರ್ ಇರ್ತಾ ಇತ್ತು. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿಸಿ ಸಂಡೇ ನಾನೇ ಕೂತ್ಕೊಳ್ತಾ ಇದ್ದೆ ಕೊನೆಗೆ ಅವನ ಜೊತೆ. ಎಲ್ಲ ಟೀಚರ್ಸ್ ಹೋದ್ಮೇಲೆ ಆಯಿತು 2 hours ಆಗೋಗಿದೆ, ನೀವು ಹೇಳಿದ್ದೀರಾ ಕಳಿಸ್ತೀನಿ ಅಂತ, ಹಾಗಾದ್ರೂ ನೀವು ಕಳಿಸಿಲ್ಲ ಅಂತಂಗ ನಾನು ಕೂರಿಸಿ ಅವನಿಗೆ ಬೋರ್ಡ್ ಮೇಲೆ ಡ್ರಾಯಿಂಗ್ಸ್, ಬಯಾಲಜಿ ಡ್ರಾಯಿಂಗ್ಸ್ ಮಾಡಿಸ್ತಾ ಇದ್ದೆ. ಅಟ್ಲೀಸ್ಟ್ ಡ್ರಾಯಿಂಗಲ್ಲಿ 5 marks ಬರುತ್ತೆ ನಿನಗೆ, ಅಷ್ಟನ್ನು ಮಾಡು ಸಾಕು, ಜಾಸ್ತಿ ಏನು ಮಾಡ ಅಂತ ಹೇಳಿದಾಗ ಮಾಡ್ತಾ ಇದ್ದ ಅವನು. ಅದು ಯಾಕೆಂದರೆ ಡ್ರಾಯಿಂಗಲ್ಲೂ ಸ್ವಲ್ಪ ಅವನಿಗೆ ಪ್ರಾಬ್ಲಮ್ ಇತ್ತು, ಲೇಬಲಿಂಗಲ್ಲಿ ಪ್ರಾಬ್ಲಮ್ ಇತ್ತು. ಆ ಬಯಾಲಜಿ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಅದರಲ್ಲಿ ಅವನು ಮಾಡಿ ಒಂದಟ್ಟು ಮಾಡಿಕೊಂಡು ಅವನು ಒಳ್ಳೆ ಒಂದು ನಮಗೆ 70% ರಿಸಲ್ಟ್ನ ಕೊನೆಗೆ ಕೊಟ್ಟ. ಆ್ಯಂಡ್ ಅವ್ನು ಬಂದು ರಿಸಲ್ಟ್ ಎಲ್ಲ ಆದಮೇಲೆ ಬಂದು ಅವ್ನು ಹೇಳಿದ್ದೇನು ಅಂತಂದರೆ, PUC ನಾನು ನಿಮ್ಮ ಇನ್ಸ್ಟಿಟ್ಯೂಷನಲ್ಲೇ ಮಾಡಬೇಕು, ನನಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಾ ಅಂತ, ನಾನು ಬೇರೆ ಕಡೆ ಎಲ್ಲೂ ಸೇರೋದಿಲ್ಲ. ಯಾಕೆಂದರೆ ಎಜುಕೇಷನ್ ಅಥವಾ ಓದೋದು ಏನಿದೆ, ಯಾವ ರೀತಿ ಓದಬೇಕು, ಯಾಕೆ ಓದಬೇಕು ಅನ್ನೋದನ್ನು ನಿಮ್ಮ ಇನ್ಸ್ಟಿಟ್ಯೂಷನ್ ಬಂದಮೇಲೆ ನನಗೆ ಅರ್ಥ ಆಯಿತು. ನಾನು PUC ನಾನು ನಿಮ್ಮಲ್ಲೇ ಮಾಡಬೇಕು ಅಂತ ಅಂದಾಗ ನಾವು ಕೋಇನ್ಸಿಡೆಂಟ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೋ ಬೇರೆ ಇನ್ನೊಂದು ಇನ್ಸ್ಟಿಟ್ಯೂಷನ್, ಬ್ರ್ಯಾಂಚ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ ಮಾಡೋಣ ಅಂತ. ಸೊ ಅವನು ಒಂಥರ ಇನ್ಸ್ಪಿರೇಷನ್ ನನಗೆ. PUCಗೆ ಇಲ್ಲಿ ಜಾಗ ಇರಲಿಲ್ಲ ರಾಜಾಜಿನಗರ್ ಬ್ರಾಂಚಲ್ಲಿ, ಸೊ ಮಲ್ಲೇಶ್ವರಂ ಬ್ರಾಂಚಲ್ಲಿ ಮಾಡೋಣ ಅಂತ ಹೇಳಿ ಅಲ್ಲಿ ಸ್ಟಾರ್ಟ್ ಮಾಡಿದೋ. ಇವಾಗ ಅಲ್ಲಿ PUCಯಿಂದ ಡಿಗ್ರಿವರೆಗೂ ಇದೆ ಸಪ್ರೇಟ್ ಆಗಿ. ಎಷ್ಟು ಬ್ರಾಂಚ್ಗಳಿದೆ ಮೇಡಮ್ ನಿಮಗೆ? ಈಗ ಸದ್ಯಕ್ಕೆ ಒಂದೇ ಇರೋವಂಥದ್ದು ಮಲ್ಲೇಶ್ವರಮಲ್ಲಿ. ಮೇನ್ ಹೆಡ್ ಆಫೀಸ್ ಬಂದು ರಾಜಾಜಿನಗರಲ್ಲಿದೆ. ಇನ್ನೂ ತುಂಬ ಬ್ರಾಂಚಸ್ ಮತ್ತು ನಮ್ಮ ಈ ಸ್ಲೋ ಲರ್ನರ್ಸ್ ಅಥವಾ ಬ್ಯಾಕ್ ಬೆಂಚರ್ಸ್ಗೆ ಐ ಆಮ್ ಓಪನ್ ಫಾರ್ ಆಲ್ವೇಸ್. ಸೊ ಅವ್ರಿಗೆ ಒಂದು ಸ್ಕೂಲ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ, ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೀವಿ. ಮುಂದಕ್ಕೆ ಮೇ ಬಿ ನೇಮ್ ಸಹ ಬ್ಯಾಕ್ ಬೆಂಚರ್ಸ್ ಅಂತಲೇ ಇಡೋಣ ಅಂತ ಎಷ್ಟು ಚೆನ್ನಾಗಿದೆ. ಯಾಕೆ ಅಂತಂದರೆ ಅದು ತುಂಬ ಸ್ಟ್ರಗಲ್ ಮಾಡ್ತಾರೆ ಮಕ್ಕಳು, ಅವ್ರನ್ನ ಅರ್ಥ ಮಾಡಿಕೊಂಡು ನಾವು ಮಾಡಿಸೋದಿದೆಯಲ್ಲ, ಇಟ್ಸ್ ಎ ಲೈಫ್ ಲಾಂಗ್ ಪ್ರೋಸೆಸ್. ಬಟ್ ನೇಮ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬ್ಯಾಕ್ ಬೆಂಚರ್ಸ್ ಒಂದು ನೆಗೆಟಿವ್ ಆಗು ಅನ್ಕೋತಾರೆ, ಪಾಸಿಟಿವ್ ಆಗು ಅನ್ಕೋತಾರೆ. ಸೊ ಹಾಗಾಗಿ ಬ್ಯಾಕ್ ಬೆಂಚರ್ಸ್ ಇಡೋದು ಅಷ್ಟು ಸರಿನಾ ಅಂತ ಏನಾದರೂ ನಿಮ್ಗೆ ಅನಿಸಿದ್ಯಾ? ನಾನು ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ಎಲ್ಲ ಇನ್ಸ್ಟಿಟ್ಯೂಷನ್ ಮುಂದೆನೂ ಎಲ್ಲ ತುಂಬ ಅಚೀವ್ ಮಾಡಿರೋವಂಥವ್ರು. ಲೈಕ್ 90% ಬಂದಿದೆ. ಮೊನ್ನೆ ಬೋರ್ಡ್ ಎಕ್ಸಾಮಲ್ಲಿ 99.9 ತೆಗ್ದೋರಿದ್ದಾರೆ, 90 ತೆಗ್ದೋರಿದ್ದಾರೆ. ಅವ್ರದ್ದೆಲ್ಲನೂ ಬ್ಯಾನರ್ಸ್ ಹಾಕ್ತಾರೆ. ಬಟ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಯಾವತ್ತು ಬ್ಯಾನರ್ ಬೀಳೋದು ಕಷ್ಟ. ಯಾಕೆ ಅಂತಂದರೆ ಅಲ್ಲಿ ನಡೆಯೋದೇ 30%ನಿಂದ 80% ತೊಗೊಂಡೋಗಿದ್ದೀವಿ. ಈ ಸರಿ ಮೊನ್ನೆ ರಿಸಲ್ಟ್ ಬಂದಂಥ ಸೆಕೆಂಡ್ PU ಎಕ್ಸಾಮಲ್ಲಿ ನಮ್ಮಲ್ಲಿ ಬಂದಂಥ ಒಂದು ಸೆಕೆಂಡ್ PU ಫಸ್ಟ್ PUಗೆ ಜಾಯಿನ್ ಆದಂಥ ಮಗು 30% ಲೆವೆಲಲ್ಲಿದ್ದು, ಕಾಮರ್ಸ್ ಸ್ಟ್ರೀಮಲ್ಲಿ. ಅವನನ್ನು 85% ಮೊನ್ನೆ ರಿಸಲ್ಟ್ ಬಂದಾಗ 85% ಬಂದಿದೆ. 70 ಅಥವಾ 80% ತೊಗೊಂಡೋದವ್ರನ್ನ 90% ತೊಗೊಂಡು ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಈ ಮಕ್ಳು ಇರ್ತಾರಲ್ಲ, ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರಲ್ಲ 30% ಅಥವಾ ಏನೂ ಆಗೋದೇ ಇಲ್ಲ ನಮ್ಮ ಮಕ್ಳ ಕೈಲಿ ಅಂತ ಆ ಪೇರೆಂಟ್ಸ್ ಒದ್ದಾಡೋ ರೀತಿ ಇರುತ್ತಲ್ಲ,
ಅದನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಒಂದು ಒಳ್ಳೆ ಲೆವೆಲ್ ತಗೊಂಡು ಹೋದಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಸೊ ಈ ಒಂದು ಬ್ಯಾಕ್ ಬೆಂಚರ್ಸ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಅದರಲ್ಲಿ ಎಲ್ಲ ಇಂಥ ಮಕ್ಕಳು ಸ್ಟ್ರಗಲ್ ಆಗ್ತಾ ಇರ್ತಾರೆ. ಸೊ ಅಂಥ ಮಕ್ಕಳು ನನಗೆ ಬೇಕು. ನನಗೆ 90% 80% ತೆಗಿನ ಮಕ್ಕಳು ನನಗೆ ಬೇಡ. ನನಗೆ ಬೇಕಾದವರೇ ಸ್ಲೋ ಲರ್ನರ್ಸ್, ಸ್ಲೋ ಅಚೀವರ್ಸ್, ಬ್ಯಾಕ್ ಬೆಂಚರ್ಸ್ ಇಂಥ ಮಕ್ಕಳೇ ಬೇಕು. ಅಥವಾ ಡಿಸ್ಲೆಕ್ಸಿಯಾ ಅಂತ ನಾವು ಹೇಳ್ತೀವಿ, ಕಲಿಕಾ ನ್ಯೂನ್ಯತೆ ಇರೋವಂಥ ಮಕ್ಕಳು ಇವರು. ಇವರೆಲ್ಲ ನಮ್ಮಲ್ಲಿ ಬಂದರೆ ಖಂಡಿತ ನಾವು ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದೀವಿ. ಅವರೇ ನಮಗೆ ಬೇಕು. ನೀವು ಹೇಳಿದ್ರಿ ಸ್ಲೋ ಲರ್ನರ್ಸೇ ನಮಗೆ ಬೇಕು ಅಂತ. 30% ತೊಗೋತಾ ಇರ್ತಾರೆ, ಇವಾಗ ಅವ್ರು ಬಂದು 80% ತೊಗೋತಾರೆ. ಅವ್ರು ಹಾಗೆ ಆಗಿದ್ದು ಅಂದರೆ ಈ 30%ಇಂದ 80% ಚೇಂಜಸ್ ಆಗಿದ್ದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ಖಂಡಿತ ಖುಷಿ ಇದ್ದೇ ಇರುತ್ತೆ. ಅದಕ್ಕಿಂತ ಖುಷಿ, ಯಾಕಂದರೆ ನಿಮಗೊಂದು ಟಾಸ್ಕ್ ಅದು. ಹೌದು, ಅಫ್ಕೋರ್ಸ್. ಮತ್ತು ನಾವು ಈ ಸ್ಪೆಷಲ್ ಎಜುಕೇಷನ್ ಮಾಡುವಾಗ ನಾವು ಒಂದು ಓತ್ ತಗೊಳ್ತೀವಿ. ಏನಂತ ಅಂತಂದರೆ ನಾನು ಫಸ್ಟ್ ಕ್ಲಾಸ್ ಬಂದೆ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನಲ್ಲಿ. ನನ್ನ ಮೆಂಟರ್ ಒಂದು ಮಾತು ಹೇಳಿದ್ರು, ಇವತ್ತು ನೀನು ಇದನ್ನು ಫಸ್ಟ್ ಕ್ಲಾಸ್ ತೊಗೊಂಡಿರ್ಬೋದು, ಅಥವಾ ನಮ್ಮ ಬ್ಯಾಚ್ ಏನಿತ್ತು ನೀವೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಇವತ್ತು, ಇದೆಲ್ಲ ನಿಮ್ಮ ಅಚೀವ್ಮೆಂಟು. ಯಾವತ್ತು ಈ ಕಲ್ತಿರೋ ಸ್ಪೆಷಲ್ ಎಜುಕೇಷನ್ನ ಒಂದು ಮಗು ಮೇಲೆ ಪ್ರಯೋಗ ಮಾಡಿ ಅವನನ್ನು ಲೈಫಲ್ಲಿ ಸಕ್ಸೀಡ್ ಮಾಡ್ತಿರೋ ಅದು ಅಲ್ಲಿ ನಿಮ್ಮ ಅಚೀವ್ಮೆಂಟು ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಸೊ ಈ 80% ಅದಕ್ಕೆ ರಿಲೇಟ್ ಆಗುತ್ತೆ ಅಂತ ಹೇಳಿ ರಿಯಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. 30% ತೊಗೊತಿರೋ ಮಗನ ಮೇಲೆ ಒಂದು ಸ್ವಲ್ಪನೂ ಹೋಪ್ಸ್ ಇಲ್ದಂಗೆ ನೋಡೋಣ, ಇದು ಒಂದು ನೋಡೇ ಬಿಡೋಣ ಅಂತ ಒಂದು ನಿಮ್ಮ ಅಕಾಡೆಮಿಗೆ ಕಳಿಸಿರ್ತಾರೆ. ಅಂದರೆ ಬ್ಯಾಕ್ ಬೆಂಚರ್ಸ್, ಸ್ಲೋ ಲರ್ನರ್ಸ್ ಅಂತ ಹೇಳಿ. ಆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ 80% ತಗೊಂಡದಾಗ? ತುಂಬಾ ಖುಷಿ ಪಡ್ತಾರೆ. ಎಷ್ಟು ಅಂತಂದರೆ ಮೊನ್ನೆ ಅವ್ರ ಖುಷಿನ ಅವರು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಅದು ಹೇಳಕ್ಕಾಗದೇ ಇಲ್ಲ. ಅವ್ರ ಮಗನಿಗೆ ಆ ರಿಸಲ್ಟ್ ನಾವು ಓದ್ತಾ ಇದ್ರೆ ಹಿ ವಾಸ್ ನಾಟ್ ರೆಡಿ ಟು ಬಿಲೀವ್. ನಿಜವಾಗ್ಲೂ ನೀವು ನನ್ನ ರಿಸಲ್ಟೇ ಓದ್ತಾ ಇದ್ದೀರಾ ಅಂತ ಕೇಳದ್ನಂತೆ. ಅಫ್ಕೋರ್ಸ್ ಇದು ನಿನ್ನ ರಿಸಲ್ಟೇ ಅಂತ ಹೇಳಿದಾಗ ಇಟ್ ವಾಸ್ ಟೋಟಲಿ ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದ್ರು. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಅಷ್ಟು ಹೋಪ್ ಇಟ್ಕೊಂಡು ಬಂದಿರಲಿಲ್ಲ ಮೇಡಮ್ ನಾವು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ, ಬಟ್ ಡಿಫ್ರೆಂಟ್ ಆಗಿದೆ ಅಂತ ಬಂದು ಇವಾಗ 85% ಬರುತ್ತೆ ಅಂತ ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮತ್ತು ನಾವು ಬರೀ ಒಂದು 85% ರೀಚ್ ಆಗಲಿ, ಅವರು ಒಳ್ಳೆ ಮಾರ್ಕ್ಸ್ ತಗಲಿ ಅನ್ನೋದು ಮಾತ್ರ ನಾವಿಲ್ಲಿ ಹೇಳ್ಕೊಡೋದಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸಹ ಮಾಡ್ತಾ ಹೋಗ್ತೀವಿ. ಅಂದರೆ ಅವರಲ್ಲಿ ಕೆಲವು ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ, ಅದನ್ನು ಸಹ ಸಂಸ್ಕಾರ ಮುಖ್ಯ ಫಸ್ಟು, ಆಮೇಲೆ ವಿದ್ಯೆ ಬರಬೇಕು. ಅದನ್ನು ಫಸ್ಟ್ ಹೇಳ್ಕೊಡ್ತಾ ಹೋಗ್ತೀವಿ ಜೊತೆಗೆ. ನೆಕ್ಸ್ಟ್ ನೀನು ಯಾವ ರೀತಿ ಇರಬೇಕು, ನಿನಗೆ ಎಜುಕೇಷನ್ ಒಂದೇ ಅಲ್ಲ, ನೀನು ನಡ್ಕೊಳ್ಳೋ ರೀತಿ ಹೇಗಿರಬೇಕು, ನಿನ್ನ ಬಿಹೇವಿಯರ್ ಹೇಗಿರಬೇಕು ಟುವರ್ಡ್ಸ್ ಯುವರ್ ಪೇರೆಂಟ್ಸ್, ಟುವರ್ಡ್ಸ್ ಯುವರ್ ಫ್ರೆಂಡ್ಸ್, ಟುವರ್ಡ್ಸ್ ಯುವರ್ ಟೀಚರ್ಸ್, ಯಾವ ರೀತಿ ನೀನು ಬಿಹೇವ್ ಮಾಡಬೇಕು. ಮತ್ತು ನಿನ್ನ ಒಂದು ಲೈಫ್ನಲ್ಲಿ ನೀನು ಮುಂದೆ ಹೋದಾಗ, ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಹೋದಾಗ ಯಾವ ರೀತಿ ಇದ್ದರೆ ನಿನ್ನನ್ನು ಜನ ಐಡೆಂಟಿಫೈ ಮಾಡ್ತಾರೆ, ಆಮೇಲೆ ನೀನು ವಿದ್ಯೆ ಏನು ಅಂತ ಕೇಳ್ತಾರೆ ಹೊರತು ನಿನ್ನ ಸಂಸ್ಕಾರ ನೋಡಿಬಿಟ್ಟು ಅಷ್ಟು ನೀನು ಏನು ಓದಿದ್ಯಾ ಅಂತ ಯಾರೂ ಕೇಳೋದಿಲ್ಲ ಅಂತ ಹೇಳಿದಾಗ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಸಹ ನಾವಿಲ್ಲಿ ಒತ್ತು ಕೊಡ್ತೀವಿ. ಆ ಪೇರೆಂಟ್ಸ್ ಅದನ್ನು ನೋಡಿ ತುಂಬ ಖುಷಿಪಟ್ಟರು. ಮಗನ ಮಾರ್ಕ್ಸ್ಗಿಂತ ಹೆಚ್ಚಾಗಿ ಅವನ್ನ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನೀವು ಕನ್ವರ್ಟ್ ಮಾಡಿದ್ರಿ, ಹ್ಯುಮ್ಯಾನಿಟೀಸ್ಗೆ ಏನು ವ್ಯಾಲ್ಯೂಸ್ ಇದೆ ಅದನ್ನು ನೀವು ಜಾಸ್ತಿ ಒತ್ತು ಕೊಟ್ರಿ ಅಂತ ಹೇಳಿ ಅವರು ತುಂಬ ಅದ್ರ ಬಗ್ಗೆನೂ ಸಹ ಅವರು ತುಂಬ ಸಂತೋಷ ಪಟ್ಕೊಂಡು ಹೋದರು ನಮ್ಮ ಇನ್ಸ್ಟಿಟ್ಯೂಷನಿಂದ. ಆ್ಯಕ್ಚುಲಿ ದಟ್ ಎಸ್ಟರ್ಡೇಸ್ ಡೇ ಬಿಫೋರ್ ಎಸ್ಟರ್ಡೇಸ್ ರಿಸಲ್ಟ್ ಡೇ ವಾಸ್ ವೆರಿ ಹ್ಯಾಪಿಯೆಸ್ಟ್ ಡೇ ಫಾರ್ ಅಸ್ ಆ್ಯಕ್ಚುಲಿ. ಓಕೆ, ನಿಮ್ಮ ಅಕಾಡೆಮಿಯಲ್ಲಿ ಎಲ್ಲ ಮಕ್ಕಳು ಸೇಮ್ ಒಂದು 30%ಇಂದ ಬಂದವರು 80% ಪರ್ಸೆಂಟೇಜ್ನೇ ತೊಗೊಂಡಿದ್ದಾರೆ. ಈಗ ಸೆಕೆಂಡ್ PUC 10th ಎಕ್ಸಾಮ್ ಅಂತ ಅಂದರೆ ಬೋರ್ಡ್ ಎಕ್ಸಾಮ್ಸ್. ಸೊ ಅವ್ರುಗಳು ಎಲ್ಲ ಮಕ್ಕಳು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರನೇ ಮಾರ್ಕ್ಸ್ ತೊಗೊಂಡಿದ್ದಾರೆ. ಹಾಂ, ಎಲ್ಲರೂ 85% ತೊಗೊಳ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅವ್ರವ್ರ ಕೇಪಬಿಲಿಟೀಸ್ ಮೇಲೂ ಹೋಗುತ್ತೆ. ಮತ್ತು ರ್ಯಾಪೋ ಬಿಲ್ಡ್ ಆಗಬೇಕು ಫಸ್ಟು. ಟೀಚರ್ಗೂ ಸ್ಟೂಡೆಂಟ್ಗೂ ರ್ಯಾಪೋ ಬಿಲ್ಡ್ ಆಗಬೇಕು. ಅವರು ಯಾವ ಲೆವೆಲಲ್ಲಿ ಓದ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಕೇಪಬಿಲಿಟೀಸ್ ಏನಿದೆ ಅಂತ ಹೇಳಿ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಕೆಲವು ಮಕ್ಕಳಿಗೆ ಇಂಡಿಪೆಂಡೆಂಟ್ ರೈಟಿಂಗ್ ಬಂದ್ಬಿಡುತ್ತೆ ಹೇಳ್ಕೊಡ್ತಾ ಹೋದಾಗ. ಕೆಲವು ಮಕ್ಕಳಿಗೆ ಬರೋದಿಲ್ಲ. ಆವಾಗ ಸ್ಕ್ರೈಬ್ ಫೆಸಿಲಿಟಿನೂ ಸಹ ನಾವು ಕೊಡಿಸಿದ್ದೀವಿ. ಗೌರ್ಮೆಂಟಲ್ಲಿ ತುಂಬ ಅಕಾಮಿಡೇಷನ್ಸ್ ಇದೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ. ಈವನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ಸಹ ಅವೇರ್ನೆಸ್ ಇಲ್ಲ. ಎಲ್ಲ ಗೌರ್ಮೆಂಟಲ್ಲೂ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಲ್ಲಿ ಎಜುಕೇಷನ್ ವೈಸ್ ತುಂಬಾ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ, ಎಸ್ಪೆಷಲಿ ಫಾರ್ ದೀಸ್ ಕೈಂಡ್ ಆಫ್ ಕಿಡ್ಸ್ ಲೈಕ್ ಸ್ಲೋ ಲರ್ನರ್ಸ್ಗೆ. ಅವ್ರಿಗೆ IQ ಅಸೆಸ್ಮೆಂಟ್ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ. ಅದರಲ್ಲಿ ಅಕಾಮಿಡೇಷನ್ಸ್ ಏನೇನು ಕೊಡಬೇಕು ಅಂತ ಇದೆ. ಬೋರ್ಡ್ ಎಕ್ಸಾಮಲ್ಲೂ ಸಹ 1 hour ಎಕ್ಸ್ಟ್ರಾ ಕೊಡಬೇಕು ಇಂಥ ಮಕ್ಕಳಿಗೆ. ಮತ್ತು ಅವ್ರಿಗೆ ಲ್ಯಾಂಗ್ವೇಜಸ್ಸಿಂದ ಎಕ್ಸಮ್ಷನ್ಸ್ ಕೊಡಿಸ್ಬೇಕಾಗತ್ತೆ.
ಥರ್ಡ್ ಲ್ಯಾಂಗ್ವೇಜ್ ಅವ್ರಿಗೆ ನೆಸೆಸಿಟಿ ಇರಲ್ಲ, ಈವನ್ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ಷನ್ಸು ಸಹ ಕೊಡಿಸ್ಬೋದು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಯಾವ ಒಂದು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರಾ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರಾ, ಆ ಒಂದು ಲ್ಯಾಂಗ್ವೇಜ್ನ ಓದಿದ್ರೆ ಸಾಕಾಗಿರುತ್ತೆ. ಮತ್ತು ಎಲ್ಲರೂ ಮ್ಯಾಥ್ಸ್ ಸೈನ್ಸ್ನೇ ಓದಬೇಕು ಅಂತ ಇಲ್ಲ. ಅದ್ರ ಬದಲಾಗಿ ಅವ್ರಿಗೆ ಹಿಸ್ಟ್ರಿ ಜೋಗ್ರಫಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹ ಈವನ್ 10th ಸಹ ರೀಪ್ಲೇಸ್ಮೆಂಟ್ಸ್ ಇದೆ. ಮತ್ತು ಇಂಥ ಮಕ್ಕಳ ಆನ್ಸರ್ ಶೀಟಿಗೆ ಗ್ರೀನ್ ಸ್ಟಿಕ್ಕರ್ನ ಸ್ಟಿಕ್ ಮಾಡ್ತಾರೆ. ಅಂದರೆ ಇವರು ಸ್ಪೆಲ್ಲಿಂಗ್ ನಾವು ಎಷ್ಟೇ ಹೇಳ್ಕೊಟ್ಟಿರ್ಬೋದು, ಬಿಕಾಸ್ ಆಫ್ ಆಂಗ್ಸೈಟಿ ಇಶ್ಯೂನೋ ಅಥವಾ ಎಲ್ಲೋ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಇಂಡಿಪೆಂಡೆಂಟ್ ರೈಟಿಂಗ್ ಅವ್ರು ಮಾಡ್ತಾ ಇರುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ 100% ದೇ ವಿಲ್ ಬಿ ಯಾರು ಪರ್ಫೆಕ್ಟ್ ಆಗಿಬಿಡ್ತಾರೆ, ಕರೆಕ್ಟ್. ಸೊ ಆ ಥರ ಮಿಸ್ಟೇಕ್ ಆದಾಗ ಅದನ್ನ ನೆಗ್ಲೆಕ್ಟ್ ಮಾಡಬೇಕಾಗತ್ತೆ ಕರೆಕ್ಷನ್ ಮಾಡೋರು. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರದು. ಸ್ಪೆಲ್ಲಿಂಗ್ ಎರರ್ಸ್ಗೆ ಅವರು ಇಂಪಾರ್ಟೆನ್ಸ್ ಕೊಡ್ದೇನೆ ಕಾನ್ಸೆಪ್ಟಲ್ ಆಗಿ ಆನ್ಸರ್ ಬರ್ದಿದ್ದಾರಾ, ಕರೆಕ್ಟ್ ಆಗಿದೆ ಆನ್ಸರ್ಸು, ಅದಕ್ಕೆ ಅವರು ಮಾರ್ಕ್ಸ್ ಕೊಡ್ಕೊಂಡು ಹೋಗ್ತಾರೆ. ಸೊ ಇಂಥ ಮಕ್ಕಳಿಗೆ ಸುಮಾರು ಅಕಾಮಿಡೇಷನ್ಸ್ ಫ್ರಮ್ ದ ಗೌರ್ಮೆಂಟ್ ಸೈಡ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೈಡ್ ಇದೆ. ಇದನ್ನೆಲ್ಲನೂ ಸಹ ಅವರು ಉಪಯೋಗಿಸ್ಕೊಂಡ್ರೆ ನಮ್ಮ ಏನು ಮಕ್ಕಳಿದ್ದಾರೋ ಒಂದು ಒಳ್ಳೆ ಪರ್ಸೆಂಟೇಜಲ್ಲಿ ಎಲ್ಲರೂ 80 ಅಥವಾ 90 ಬರೋಕ್ಕಾಗದೇ ಇರ್ಬೋದು, ಅಥವಾ ಒಂದು ಫಸ್ಟ್ ಕ್ಲಾಸ್ ಬರೋಕ್ಕಾಗದೇ ಇರ್ಬೋದು. ಕೆಲವು ಮಕ್ಕಳು ಬರೀ ಪಾಸ್, ಈವನ್ ನಾವು ಸಪ್ಲಿಮೆಂಟ್ರಿಗೂ ಸಹ ಹೆಲ್ಪ್ ಮಾಡ್ತೀವಿ ಫಾರ್ ದಟ್ ಮ್ಯಾಟರ್. ಸಪ್ಲಿಮೆಂಟ್ರಿ ಬರೋ ಅಂಥ ಮಕ್ಕಳು ಇದ್ದಾರೆ, ಅವರು ಸಹ ಒಳ್ಳೆ ಒಂದು ನೆಕ್ಸ್ಟ್ ಸಪ್ಲಿಮೆಂಟ್ರಿ ಬಂದಾಗ ವಿ ಹ್ಯಾವ್ ಗೈಡೆಡ್ ದಮ್ ಪ್ರಾಪರ್ಲಿ. ಸೊ ದೇ ಅಚೀವ್ಡ್ ಇನ್ ದ ನೆಕ್ಸ್ಟ್ ದಿಸ್ ಒನ್ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್. ಎಸ್ ಮೇಡಮ್, ಸ್ಪೆಷಲ್ ಎಜುಕೇಟರ್ ಅಂದರೆ ಬರೀ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಂತ ಹೇಳ್ತಾರೆ. ಇಲ್ಲಿ ಯಾವ ರೀತಿ ಇರುತ್ತೆ ಸ್ಪೆಷಲ್ ಎಜುಕೇಟರ್ ಅಂದರೆ? ಮೇಡಮ್, ಈಗ ಸ್ಪೆಷಲ್ ಎಜುಕೇಟರ್ ಅಂತ ಬಂದ ತಕ್ಷಣ ಒಂದೊಂದು ವಿಭಾಗಕ್ಕೂ ಸ್ಪೆಷಲ್ ಎಜುಕೇಟರ್ ಅಂತಲೇ ಹೇಳೋದು. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೇಳ್ಕೊಡೋವಂಥ ಟೀಚರ್ನೂ ಸ್ಪೆಷಲ್ ಎಜುಕೇಟರ್, ಮತ್ತು ಆಟಿಸಮ್, ADHD ಅಂತ ಬರುತ್ತೆ, ಅವ್ರಿಗೆ ಟೀಚ್ ಮಾಡೋರ್ನು ಸ್ಪೆಷಲ್ ಎಜುಕೇಟರ್ ಅಂತ ಹೇಳ್ತೀವಿ. ಮತ್ತು ಈ ಡಿಸ್ಲೆಕ್ಸಿಯಾ ಅಥವಾ ಕಲಿಕಾ ನ್ಯೂನತೆ, ಸ್ಲೋ ಲರ್ನರ್ಸ್, ಅವ್ರಿಗೆ ಹೇಳ್ಕೊಡೋರು ಸ್ಪೆಷಲ್ ಎಜುಕೇಟರ್. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಟೀಚರ್ಸ್, ಜನರಲ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಸ್ಪೆಷಲ್ ಎಜುಕೇಟರ್ ನಾನು ಅಂತ ಹೇಳಿದ ತಕ್ಷಣ ಇವ್ರು ಇರೋದೇ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ, ನಮ್ಮ ಮಕ್ಕಳನ್ನ ಇವ್ರ ಇನ್ಸ್ಟಿಟ್ಯೂಷನ್ಗೆ ಯಾಕೆ ಕಳಿಸ್ಬೇಕು, ನಮ್ಮ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಲ್ವಲ್ಲ ಅಂತ ಹೇಳಿ ಸುಮಾರು ಜನ ವಾಪಸ್ ಹೊಟ್ಟೋಗ್ಬಿಡ್ತಾರೆ. ಸೊ ಅಂಥ ಪೇರೆಂಟ್ಸ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ಪೆಷಲ್ ಎಜುಕೇಟರ್ ಫಾರ್ ಲರ್ನಿಂಗ್ ಡಿಸಬಿಲಿಟಿ, ನಾನು ಮಾಡಿರೋವಂಥದ್ದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಕಲಿಕಾ ನ್ಯೂನ್ಯತೆಯಲ್ಲಿ ಸ್ಟ್ರಗಲ್ ಮಾಡ್ತಿರೋವಂಥ ಮಕ್ಕಳಿಗೆ ನಾನು ಹೇಳ್ಕೊಡೋದಕ್ಕೆ ಇರುವಂಥ ಸ್ಪೆಷಲ್ ಎಜುಕೇಟರ್. ಸೊ ದಯವಿಟ್ಟು ಅದನ್ನು ಅವರು ಅರ್ಥ ಮಾಡಿಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಳಿಸಿದ್ರೆ ಮಕ್ಕಳಿಗೆ, ಅಂದರೆ ಇವರೆಲ್ಲ ನಾರ್ಮಲ್ ಸ್ಕೂಲ್ ಗೋಯಿಂಗ್ ಮಕ್ಕಳೇನೆ. ಎಲ್ಲ ನಮ್ಮ ಸುತ್ತಮುತ್ತ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳಿದೆ ಅಲ್ಲಿಗೆ ಹೋಗುವಂಥ ಮಕ್ಕಳೇ ನಮ್ಮಲ್ಲಿಗೆ ಬರೋದು. ಸ್ಪೆಷಲ್ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ನಮ್ಮಲ್ಲಿಗೆ ಬರೋದಿಲ್ಲ. ಅಲ್ಲಿ ಅವರು ಟೆಸ್ಟ್ ಮತ್ತು ಎಕ್ಸಾಮ್ಸ್ನಲ್ಲಿ ಕಷ್ಟಪಡ್ತಾ ಇರ್ತಾರೆ, ಮಾರ್ಕ್ಸ್ ಬರೋದಿಲ್ಲ. ಎಷ್ಟೇ ಯಾವ ರೀತಿ ಹೇಳ್ಕೊಟ್ರು ಅವ್ರಿಗೆ ಮಾರ್ಕ್ಸ್ ತೊಗೊಳಕ್ಕೆ ಆಗ್ತಾನೇ ಇರೋದಿಲ್ಲ, ಫೇಲ್ ಆಗ್ತಾ ಇರ್ತಾರೆ. ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಅವ್ರನ್ನ ಒಂದು ಸಕ್ಸೀಡ್ ಮಾಡೋದಕ್ಕೆ ಇರೋವಂಥ ಇನ್ಸ್ಟಿಟ್ಯೂಷನ್ನೇ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್ ಆ್ಯಂಡ್ ಸ್ಪೆಷಲ್ ಎಜುಕೇಟರ್. ಇವಾಗ ಫ್ಯಾಮಿಲಿಯಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಅವರು ಊಟ ಮಾಡಿಸುವಾಗ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಗೊತ್ತಿದೆ. ಊಟ ಮಾಡಿಸುವಾಗ ಮಗು ಊಟ ಮಾಡ್ತಾ ಇಲ್ಲ ಅಂತಂದರೆ ಮೊಬೈಲ್ ಕೊಡೋದು, ಅಥವಾ ಬೇರೆ ಏನಾದರೂ ವಿಡಿಯೋಸ್ ಅಥವಾ ಟಿವಿ ಇದನ್ನ ತೋರಿಸ್ಬಿಟ್ಟು ಮಾಡೋದು. ಹಳೆ ಕಾಲದಲ್ಲಿ ಇತ್ತು ಅಂದ್ರೆ ಕತೆ ಹೇಳ್ಬಿಟ್ಟು ಊಟ ಮಾಡಿಸೋದು, ಅಥವಾ ಚಂದಮಾಮನ್ ತೋರಿಸ್ಬಿಟ್ಟು ಊಟ ಮಾಡಿಸೋದು, ಈ ರೀತಿ ಇತ್ತು. ಬಟ್ ಇವಾಗ ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ರೆ ಮೊಬೈಲ್ ಅಷ್ಟೇ. ಸೊ ಈ ಥರ ಪೇರೆಂಟ್ಸು ಮಕ್ಳಿಗೆ ಮೊಬೈಲ್ ಕೊಡೋದ್ರಿಂದ ಅವರ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ಮತ್ತು ಅವರಿಗೆ ಯಾವ ರೀತಿ ಸಂಸ್ಕಾರನ ಕೊಟ್ಟರೆ ಒಳ್ಳೆಯದು? ಮೊಬೈಲ್ ಎರಡು ರೀತಿ ತಗೋಬೋದು ನಾವು. ಈ ಮೊಬೈಲ್ ಅಂದ ತಕ್ಷಣ ಇದು ಬೇಡ ಕೆಟ್ಟದು ಅಂತ ಏನಿಲ್ಲ. ನಮ್ಮ ಸ್ಲೋ ಲರ್ನರ್ಸ್ ಅಂತ ಬಂದಾಗ ನಾವು ಕೆಲವು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಥವಾ ಹಿಸ್ಟ್ರಿ ಲೆಸನ್ಸ್ನ ಹೇಳುವಾಗ ಯೂಟ್ಯೂಬ್ನಲ್ಲಿ ಇರೋವಂಥ ಎಕ್ಸ್ಪ್ಲನೇಷನ್ನ ವಿಷುಯಲ್ ಆಗಿ ತೋರಿಸಿದಾಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೀವೇನು ಮಾಡ್ಬೋದು, ಈಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂದರೆ ಆ ಕಥೆನಲ್ಲಿ ಈ ಪಂಚತಂತ್ರ ಕಥೆ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ರಾಜ ರಾಣಿ ಕಥೆನೋ ಅದನ್ನು ವಿಷುವಲೈಸ್ ಆಗಿ ಅವರು ನೋಡಿದಾಗ ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ಬೋದು. ಅವಾಗ ಆ ಮಗುಗೆ ತೋರಿಸ್ತಾ ಅದನ್ನ ಕ್ವಶನ್ ಕೇಳ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಿದ್ಯಾ, ಕಾಂಪ್ರಹೆಂಡ್ ಮಾಡ್ಕೊಳ್ತಾ ಇದೆಯಾ ಮಗು ಅಂತ ಅವಾಗ ನಿಮ್ಗೂ ಅರ್ಥ ಆಗುತ್ತೆ. ಯಾವ ರೀತಿ ನೋಡ್ತಾ ಇದೆ ಮಗು, ಅದ್ರ ಅರ್ಥ ಕರೆಕ್ಟಾಗಿ ಆಗ್ತಿದ್ಯಾ ಮಗುಗೆ. ಸೊ ಅವಾಗ ನಿಮ್ಮ ಮಗುವಿನ ಕೆಪಾಸಿಟಿನೂ ನೀವು ತಿಳ್ಕೊಳ್ಬೋದು. ಅಂತ ಎಲ್ಲಾನು ಮೊಬೈಲಲ್ಲೇ ಹೇಳ್ಕೊಡಿ ಅಂತ ಏನಲ್ಲ. ಅದನ್ನ
ಕೊಡುವಾಗ ಈ ರೀತಿನೂ ಒಂದು ಯುಟಿಲೈಸ್ ಮಾಡ್ಕೊಂಡು ಕೊಟ್ಟಾಗ ಹ್ಮ್. ನಿಮ್ ಕೆಲ್ಸನೂ ಆಗತ್ತೆ, ಊಟ ಮಾಡೋ ಕೆಲ್ಸನೂ ಆಗತ್ತೆ, ಮತ್ತೆ ಮಗು ಏನ್ ಕಲಿತಾ ಇದೆ ಅದರಿಂದ ಅಂತ ನಿಮ್ಗೆ ಅರ್ಥನೂ ಆಗುತ್ತೆ. ಬಟ್ ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಿದ್ರೇನೆ ಒಳ್ಳೇದು. ಎಷ್ಟು ಸಾಧ್ಯ ಅಷ್ಟು ರೆಡ್ಯೂಸ್ ಮಾಡಿದ್ರೆ. ಒಂದು ಪೇರೆಂಟ್ ಆಗಿ ಒಂದು ಮಗುನ ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ವಾ, ಸೊ ಅವರು ಬೇಸಿಕ್ ಇಂದ ಯಾವ ರೀತಿ ಅವ್ರಿಗೆ ಒಂದು ಪಾಠನ ಹೇಳ್ಕೊಡ್ಬೋದು ಮನೆಯಲ್ಲೇ ಮಾಮೂಲಿ ಇವಾಗ ಯಾವ ರೀತಿ ಕತೆಗಳನ್ನ ಹೇಳ್ಕೊಟ್ಟು, ಅಥವಾ ಇವಾಗ ಏನ್ ಗೋಡೆ ಮೇಲೆಲ್ಲ ಬರೀತಾ ಇದ್ರು ಮಕ್ಕಳು, ನಾವು ಬೈತಾ ಇದ್ದೋ ಅದೆಲ್ಲ ಆಕ್ಚುಲಿ ಅವರು ಬರವಣಿಗೆ ಅಂತ ಶುರುವಾಗದೆ ಅವ್ರು ಏನು ಗೋಡೆ ಮೇಲೆ ಗೀಚ್ತಾರೆ ಅಥವಾ ನಮ್ಮ ನ್ಯೂಸ್ ಪೇಪರ್ ಮೇಲೆ ಸ್ಕ್ರಿಬಲ್ ಮಾಡ್ತಾರೆ, ಅದನ್ನ ಜಾಸ್ತಿ ಸ್ಕ್ರಿಬಲ್ ಕೊಡಬೇಕು. ಆಕ್ಚುಲಿ ಮಕ್ಕಳದು ರೈಟಿಂಗ್ ಸ್ಕಿಲ್ ಡೆವಲಪ್ ಮಾಡುವಾಗ ಪ್ರೀ ರೈಟಿಂಗ್ ಸ್ಕಿಲ್ಸ್ ಅಂತ ಇದನ್ನೆಲ್ಲ ಹೇಳ್ತೀವಿ ನಾವು. ಅವ್ರು ಏನು ಗೀಜೋ ಅಂಥದ್ದು ಮತ್ತೆ ಈ ಸ್ಕ್ರಿಬಲ್ ಮಾಡೋ ಅಂಥದ್ದು ಏನಿರುತ್ತೆ ಅದನ್ನ ಜಾಸ್ತಿ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಗುಡ್ ಎಟ್ ದೇರ್ ರೈಟಿಂಗ್ಸ್ ಅಂತಾನೆ ಅರ್ಥ ಆಕ್ಚುಲ್ ಆಗಿ ಹೇಳೋದಾದ್ರೆ. ಮತ್ತೆ ಓರಲ್ ಆಗಿ ಮತ್ತೆ ನೀವೇನು ಇವಾಗ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ, ಆ ಸ್ಲ್ಯಾಬ್ ಅಲ್ಲಿ ಇರೋ ಮೇಲೆ ನೀರ್ ಚೆಲ್ಲಿರುತ್ತೆ, ಅದರಲ್ಲಿ ಆ 2 ಫಿಂಗರ್ಸ್ ಮೇಲೆನೆ ಅವ್ರಿಗೆ ಹೇಳ್ಕೊಡ್ಬೋದು ಕ್ರಿಯೇಟಿವ್ ಆಗಿ. ಅದನ್ನ ಬರ್ದಾಗ ಈ ಫಿಂಗರ್ ಟಿಪ್ಸ್ ಏನಿದೆ, ನಮ್ಮ ಫಿಂಗರ್ ಟಿಪ್ಸ್ ಡೈರೆಕ್ಟ್ ಆಗಿ ಬ್ರೈನ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದೇ ವಿಲ್ ಲರ್ನ್ ಥ್ರೂ ದಿಸ್ ಆಲ್ಸೋ. ಮನೆಯಲ್ಲಿ ಈ ತರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡ್ತಾ ಹೋದ್ರೆ ಅಂದ್ರೆ ನಿಮ್ ಕೆಲಸನೂ ಆಗ್ತಾ ಇರುತ್ತೆ, ಜೊತೆಗೆ ಮಗು ಅಲ್ಲಿ ಸ್ಲಾಬ್ ಮೇಲೆ ನೀರಲ್ಲಿ ಆಟ ಆಡ್ಕೊಂಡು ಬರೀತಾ ಇರುತ್ತೆ. ಸೊ ಲರ್ನಿಂಗ್ ವಿಲ್ ಹ್ಯಾಪನ್. ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಸಿಟ್ ವಿತ್ ಚೈಲ್ಡ್ ವಿತ್ ಬುಕ್ ಅಂಡ್ ಪೆನ್ಸಿಲ್ ಅ ಪೆನ್ ಅದೇ ಮಾಡಬೇಕು ಅಂತ ಏನಿಲ್ಲ. ಮನೆಯಲ್ಲೂ ಈ ಥರದ್ದೆಲ್ಲ ಕ್ರಿಯೇಟಿವ್ ಆಗಿ, ಅಥವಾ ಒಂದು ಸ್ಯಾಂಡಲ್ಲಿ ಇವಾಗೇನು ಮುಂಚೆ ಸ್ಯಾಂಡ್ ಮೇಲೆ ಬರೆಸ್ತಾ ಇದ್ರು, ಅದು ಅಷ್ಟೇ ಈ ಥರ ಬ್ರೈನ್ ಫಿಂಗರ್ ಟಿಪ್ಸ್ಗೆ ಸ್ಟಿಮ್ಯುಲೇಟ್ ಆಗುವಂಥದ್ದು. ಸೊ ಇದನ್ನೆಲ್ಲ ಮಾಡಿಸಿದಾಗ ಆ್ಯಕ್ಚುಲಿ ನಮ್ಮಲ್ಲಿ ಬಂದಾಗ ನಾವು ರೈಟಿಂಗ್ ಸ್ಕಿಲ್ ಡೆವಲಪ್ ಮಾಡುವಾಗ ಸ್ಯಾಂಡ್ ಪೇಪರ್ನಲ್ಲಿ ನಾವು ABCD ಈ ಎಲ್ಲಾನು ಕಟ್ ಮಾಡಿ ನಾವು ಒಂದು ಬುಕ್ಕಲ್ಲಿ ಪೇಸ್ಟ್ ಮಾಡಿರ್ತೀವಿ. ಅಂದ್ರೆ ಅವ್ರಿಗೆ ಒಂಥರ ಆಟ ಆಡೋ ತರ, ಆಟ ಆಡ್ಕೊಂಡು ಕಲಿತಾ ಇದ್ದೀನಿ ಅನ್ನೋ ತರ. ಹೌದು, ಅದ್ರ ಮೇಲೆ ಅವರು ಅದನ್ನ ಟ್ರೇಸ್ ಮಾಡ್ತಾರೆ. ಟ್ರೇಸ್ ಮಾಡಿ ಆಮೇಲೆ ನಾವು ಅವ್ರಿಗೆ ನಾರ್ಮಲ್ ಆಗಿ ಪೆನ್ಸಿಲಲ್ಲಿ ಬರೆಸ್ತಾ ಹೋಗ್ತೀವಿ. ಸೊ ಮನೆಯಲ್ಲೂ ಈ ಥರದ್ದೆಲ್ಲ ಮಾಡಿ ಹೇಳ್ಕೊಡ್ಬೋದು ಮಕ್ಕಳಿಗೆ. ಮತ್ತು ಈ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಸಪ್ರೇಟ್ ಮಾಡಿದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಕಾನ್ಸಂಟ್ರೇಷನ್, ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಅಟೆನ್ಷನ್ಸ್ ಕೊಡಬೇಕು. ಕಾಳನ್ನೆಲ್ಲ ಡಿಫ್ರೆಂಟ್ ಬೌಲ್ಸ್ಗೆ ಹಾಕಬೇಕು, ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಸಪ್ರೇಟ್ ಮಾಡುವ ಆ ಥರ. ಓಕೆ. ಸೊ ಈ ಥರದ್ದೆಲ್ಲ ಮಾಡಿದಾಗ ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಇದನ್ನೆಲ್ಲ ನಾವು ಸಹ ನಮ್ಮ ರೆಮಿಡಿಯಲ್ ಸೆಂಟರ್ಸ್ನಲ್ಲೂ ಮಾಡಿಸ್ತೀವಿ. ಪ್ಯಾರೆಂಟ್ಸು ಸಹ ಮನೆಯಲ್ಲಿ ಈ ಥರದ್ದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಇನ್ಕ್ರೀಸ್ ದೇರ್ ಅಟೆನ್ಷನ್ ಸ್ಪ್ಯಾನ್ ಆ್ಯಂಡ್ ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅವಾಗ ಮಕ್ಕಳಿಗೆ. ಹಾಂ, ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರು ಏನೋ ಕಲಿತಾ ಇರ್ತಾರೆ, ಬಿಡು ಕಲಿತಾ ಇದ್ದಾರೆ ಅಂತ ಹೇಳಿ ಪೇರೆಂಟ್ಸ್ ಇಗ್ನೋರ್ ಮಾಡ್ತಾರೆ. ಬಟ್ ಅವ್ರನ್ನ ಸ್ಲೋ ಲರ್ನರ್ಸ್ ಅಂತ ಯಾವಾಗ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ? ಆ್ಯಕ್ಚುಲಾಗಿ 6 ಇಯರ್ಸ್ವರೆಗೆ ನಾವು ಯಾವ ಮಗುನೂ ಅಸೆಸ್ ಮಾಡಬಾರ್ದು ವೆದರ್ ಇಟ್ ಇಸ್ ಸ್ಲೋ ಲರ್ನಿಂಗ್ ಚೈಲ್ಡ್ ಆರ್ ನಾಟ್ ಅಂತ. ಆಫ್ಟರ್ 6 ಇಯರ್ಸ್ ಅಥವಾ 6 ಇಯರ್ನಲ್ಲಿ UKGನಲ್ಲಿ ಆ ಮಗು ರೈಟಿಂಗ್ ಸ್ಕಿಲ್ಸಲ್ಲಿ ಸ್ಲೋ ಆದಾಗ ಓರಲಿ ದೇ ವಿಲ್ ಬಿ ವೆರಿ ಗುಡ್. ಆ ಓರಲ್ಲಿ ಹೇಳೋದನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನ್ನ ಮಗು ನೆಕ್ಸ್ಟ್ ಡಾಕ್ಟರೇ ಆಗೋದು, ಇಂಜಿನಿಯರೇ ಆಗೋದು ಅನ್ನೋ ಲೆವೆಲಲ್ಲಿ ಓರಲ್ ಸ್ಕಿಲ್ಸ್ ಡೆವಲಪ್ ಆಗೋಗಿರುತ್ತೆ ಮಗುಗೆ. ಬಟ್ ವೆನ್ ರೈಟಿಂಗ್ ಸ್ಕಿಲ್ ಸ್ಟಾರ್ಟ್ಸ್, ಬರೆಯೋದು ಶುರುವಾದಾಗ ಅಲ್ಲಿ ಅವ್ರಿಗೆ ತೊಂದರೆ ಕಾಣ್ತಾ ಶುರುವಾಗುತ್ತೆ. ಇಂಡಿಪೆಂಡೆಂಟ್ ರೈಟಿಂಗ್ ಇರೋದಿಲ್ಲ, ರೈಟಿಂಗ್ ಎಷ್ಟೇ ಹೇಳ್ಕೊಟ್ರು ಬರೋದಿಲ್ಲ, ಲೈನ್ ಕಾನ್ಸೆಪ್ಟ್ಸ್ ಇರೋದಿಲ್ಲ, ಲೈನಲ್ಲಿ ಕರೆಕ್ಟಾಗಿ ಬರೆಯೋದಿಲ್ಲ ಮಕ್ಕಳು, ಎಲ್ಲೆಲ್ಲೋ ಸ್ಕ್ರಿಬಲ್ ಮಾಡ್ತಿರ್ತಾರೆ, ಹೇಗಾಗೋ ಬರ್ತಾ ಇರ್ತಾರೆ. ಮತ್ತು ಬೋರ್ಡ್ ಕಾಪಿ ಅಂತೂ ಮಾಡೋದೇ ಇಲ್ಲ. ಮಾಡಿದ್ರೂ 1 ಲೈನ್ ಮಾಡಿದರೆ ಇನ್ನು 10 ಲೈನ್ ಬಿಟ್ಟು ಬಂದಿರ್ತಾರೆ. ಇಲ್ಲ ಈ ಪೇಜಲ್ಲಿ 5 ಲೈನು, ನೆಕ್ಸ್ಟ್ ಪೇಜಲ್ಲಿ 5 ಲೈನ್ ಬರೆದು ಬಂದಿರ್ತಾರೆ. ಆ ಥರ ಆಗ್ತಾ ಇರುತ್ತೆ. ಅಲ್ಲಿ ಅರ್ಥ ಮಾಡ್ಕೋಬೇಕು ಮಗುನಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ. ಆ ಲೆವೆಲಲ್ಲೇ ಅರ್ಥ ಮಾಡ್ಕೊಂಡ್ರೆ ಮಗುಗೆ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದನ್ನು ಯಾರೂ ಮಾಡ್ಕೊಳ್ಳೋದಿಲ್ಲ. ಏನೋ ಇವಾಗ ಬರ್ದಿಲ್ಲ, ನೆಕ್ಸ್ಟ್ ಇಯರ್ ಬರಿಬೋದೇನೋ, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇಂಪ್ರೂವ್ ಆಗ್ಬೋದೇನೋ ಅಂತ ಹೇಳ್ತಾರೆ. ಇನ್ ಕೇಸ್ ಸಮ್ ಕೇಸಸ್ನಲ್ಲಿ ನಡಿಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ UKGನಲ್ಲಿ ಆ ಥರ ಆಗ್ತಾ ಇದೆ, ಇದು ಕಂಟಿನ್ಯೂ ಆಗಿದೆ ಅಂತ ಗೊತ್ತಾದ ತಕ್ಷಣ ವಿ ಶುಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್. ಇಲ್ಲ ಅಂತಂದರೆ ಅದು ಕಂಟಿನ್ಯೂ ಹಂಗೆ ಮುಂದಕ್ಕೆ ಹೋದಾಗ ಇಲ್ಲಿ ಪೋರ್ಷನ್ಸ್ ಪೈಲಪ್ ಆಗ್ತಾ ಇರುತ್ತೆ. ಆಗ ಮಗು ತುಂಬ ಹಿಂದಕ್ಕೆ ಕೊಟ್ಟೋಗ್ಬಿಡುತ್ತೆ. ಸೊ ಈ ಲೆವೆಲಲ್ಲಿ ನಾವು ಐಡೆಂಟಿಫೈ ಮಾಡಿದ್ರೆ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೀವು ಸ್ಲೋ ಲರ್ನರ್ಸ್ ಅಕಾಡೆಮಿ ಅಂತ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ. ಇವಾಗ ಪೇರೆಂಟ್ಸ್ಗೆ ನನ್ನ ಮಗ ಓದೋದ್ರಲ್ಲಿ ಏನೋ ನಿಧಾನವಾಗ್ತಿದ್ದಾನೆ ಅಂತ ಗೊತ್ತಾಗ್ತಿರುತ್ತೆ, ಬಟ್ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಅಂದರೆ ಸರ್ಚ್ ಮಾಡ್ತಿರ್ತಾರೆ, ಕಳಿಸ್ಲೋ ಬೇಡವೋ ಅನ್ನೋ ಏನೋ ಗೊಂದಲದಲ್ಲೇ ಇರ್ತಾರೆ.
ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅದನ್ನು? ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಪೇರೆಂಟ್ಸ್ನ ಅಕ್ಸೆಪ್ಟ್ ಮಾಡಿಸೋದೆ. ಬರೋದು ಕರ್ಕೊಂಡು ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಥವಾ ಸ್ಕೂಲಲ್ಲಿ ಹೇಳಿರ್ತಾರೆ, ನಿಮ್ಮ ಮಗುಗೆ ಈ ಥರ ರೈಟಿಂಗ್ ಸ್ಕಿಲ್ಸ್ ಇಲ್ಲ, ರೀಡಿಂಗ್ ಸ್ಕಿಲ್ಸ್ ಇಲ್ಲ, ತುಂಬ ಕಷ್ಟ ಆಗ್ತಿದೆ, ಇಲ್ಲಿರೋ ಅಂಥ 25-40 ಮಕ್ಕಳಲ್ಲಿ ನಿಮ್ಮ ಮಗು ಈ ಥರ ಬರೀತಾ ಇಲ್ಲ, ಓದ್ತಾ ಇಲ್ಲ, ಬೇರೆ ಮಕ್ಕಳ ಥರ ಅಚೀವ್ ಮಾಡ್ತಾ ಇಲ್ಲ, ರೈಟಿಂಗ್ ಸ್ಕಿಲ್ ಡೆವಲಪ್ ಆಗಿಲ್ಲ, ಮತ್ತು ಮಾತು ಸಹ ಸರಿಯಾಗಿ ಬಂದಿಲ್ಲ, ನಿಮ್ಮ ಮಗುಗೆ ಬೇರೆ ಮಕ್ಕಳ ಥರ ಮಾತು ಸಹ ಸರಿಯಾಗಿ ಬಂದಿಲ್ಲ ಅಂತ ಅವ್ರು ಹೇಳೋದು ಒಂದೇ, ನಾನು ಈ ವಯಸ್ಸಲ್ಲಿ ಹಿಂಗೆ ಇದ್ದೆ, ನಮ್ಮ ಅಮ್ಮನೂ ಹೇಳ್ತಾ ಇದ್ರು, ಅಥವಾ ಅವ್ರ ಮನೇಲಿ ಇರೋಂಥ ಅಜ್ಜಿ, ನಮ್ಮ ಫ್ಯಾಮಿಲಿಗೂ ಓದೋದ್ ಬಂದಿಲ್ಲ ಬಿಡು, ನನ್ನ ಮಗಂಗೂ ಬಂದಿಲ್ಲ ಬಿಡು ಅಂತ. ನಾನು ಒಂದು 5th ಸ್ಟ್ಯಾಂಡರ್ಡ್ ಅಲ್ಲೋ 7th ಸ್ಟ್ಯಾಂಡರ್ಡ್ ಅಲ್ಲೋ ಓದಿದೆ, ನನ್ನ ಮಗುನು ಆ ಸ್ಟ್ಯಾಂಡರ್ಡ್ ಬಂದಾಗ ಓದುತ್ತೆ ಅಂತ ಅವರು ಅದನ್ನ ಏನು ತೊಂದರೆ ಇಲ್ಲ, ಓದ್ಕೊಂಡು ಹೋಗ್ಲಿ ಹಿಂಗೆ ಅಂತ ಕೆಲವರು ಬಿಟ್ಬಿಡ್ತಾರೆ ಅದೇ ರೀತಿ. ಬಟ್ ನಾವು ಓದಿದಾಗ ಇದ್ದಂಥ ಸಿಲೆಬಸ್ ಇವಾಗಿಲ್ಲ. ಮತ್ತೆ ಈ ತರ ಎಲ್ಲ ಫೆಸಿಲಿಟೀಸ್ ಇದ್ದಾಗ ಮಗು ಯಾಕೆ ಕಷ್ಟಪಡಬೇಕು? ಜೊತೆಗೆ ನಾವಿದೀವಿ ಹೆಲ್ಪ್ ಮಾಡೋದಕ್ಕೆ. ಯಾಕೆ ಬೇರೆ ಮಕ್ಕಳು ಆರಾಮಾಗಿ ಓದ್ಕೊಂಡು ಹೋಗ್ತಾ ಇರ್ತಾರೆ, ನಿಮ್ಮ ಮಗು ಆ ಕ್ಲಾಸಲ್ಲಿ ಕಷ್ಟಪಡ್ತಾ ಇದೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ, ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಿದೆ ಅಂತಂದಾಗ ಇರೋವಂಥ ಫೆಸಿಲಿಟೀಸ್ನ ನೀವು ಯಾಕೆ ಉಪಯೋಗಿಸ್ಕೊಳ್ಳೋದಿಲ್ಲ? ಹೆಲ್ಪ್ ಆಗುತ್ತೆ ಮಗುಗೆ ಅಲ್ವಾ, ಚೆನ್ನಾಗಿ ಓದುತ್ತೆ ಮಗು. ಆ ಪಾಪ ಅದು ಹೇಳ್ಕೊಳಕ್ ಗೊತ್ತಾಗಲ್ಲ ಆ ಮಗುಗೆ, ಬಟ್ ಅದು ಸಫರ್ ಆಗ್ತಾ ಇರುತ್ತೆ ಮಗು. ಯಾಕೆ ಅಂತಂದ್ರೆ ಪಿಯರ್ ಗ್ರೂಪ್ ಅಂತ ಹೇಳ್ತೀವಿ ನಾವು, ಜೊತೆಯಲ್ಲಿರೋವಂಥ ಮಕ್ಕಳು ಚೆನ್ನಾಗಿ ಹೇಳುವಾಗ, ಚೆನ್ನಾಗಿ ರೈಮ್ಸ್ನ ಹೇಳುವಾಗ ಈ ಮಗುಗೆ ರೈಮ್ಸ್ ಹೇಳೋಕ್ಕಾಗ್ತಾ ಇರಲ್ಲ, ಕಷ್ಟ ಆಗ್ತಾ ಇರುತ್ತೆ. ಯಾಕೆಂದರೆ ಶಾರ್ಟ್ ಟೈಮ್ ಮೆಮೊರಿ ಇರುತ್ತೆ ಮಗುಗೆ. ಈಗ ಕಲ್ತಿದ್ದನ್ನ ಇನ್ನೊಂದು ಕ್ಷಣದಲ್ಲಿ ಮರ್ತೋಗ್ಬಿಟ್ಟಿರುತ್ತೆ, ಅಥವಾ ಇವತ್ತು ಕಲ್ತಿದ್ದು ನಾಳೆನೇ ಮರ್ತೋಗ್ಬಿಟ್ಟಿರುತ್ತೆ. ಅವರೆಲ್ಲ ನಾಳೆ ರೈಮ್ಸ್ ಓರಲ್ ಇದೆ ಕಲ್ತ್ಕೊಂಬನ್ನಿ ಅಂತ ಹೇಳಿದಾಗ ಟೀಚರು ಎಲ್ಲ ಮಕ್ಕಳು ಕಲ್ತ್ಕೊಂಬಂದಿರ್ತಾರೆ, ಈ ಮಗು ತಾನು ಕಲ್ತ್ಕೊಂಬಂದಿರುತ್ತೆ ಮನೆಯಿಂದ, ಪಾಪ ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ಬಂದಾಗ ಮಗುಗೆ ಮರ್ತೋಗುತ್ತೆ, ಹೇಳೋಕ್ಕಾಗಲ್ಲ. ಆವಾಗ ನಾವೇನು ಅನ್ಕೊಳ್ತೀವಿ, ಅಥವಾ ಪೇರೆಂಟ್ಸ್ ಏನು ಅನ್ಕೊಳ್ತಾರೆ, ಓ ಇವತ್ತೇನೋ ಕಲ್ತಿಲ್ಲ, ನಾಳೆ ಕಲಿತಾನೆ. ಇದು ಪದೇ ಪದೇ ರಿಪೀಟ್ ಆಗ್ತಿದೆ ಅಂತಂದಾಗ ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್ ಮತ್ತು ಟೀಚರ್ಸ್. ಅರ್ಲಿ ಐಡೆಂಟಿಫಿಕೇಶನ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಡಿಸ್ಲೆಕ್ಸಿಯಾ ಅಥವಾ ಸ್ಲೋ ಲರ್ನರ್ಸ್. ಅರ್ಲಿ ನಾವು ಐಡೆಂಟಿಫಿಕೇಶನ್ ಮಾಡಿದಾಗ ಮಗುಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸಫರರ್ ಬಂದು ಮಗು, ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಎಷ್ಟೇ ಓದ್ಕೊಂಡಿರ್ಬೋದು, ಇವಾಗ ನಾವು ಡಿಗ್ರಿ ಮಾಡಿರ್ಬೋದು, ಅಥವಾ ನಾವು ಒಳ್ಳೆ ಒಂದು ಲೆವೆಲಲ್ಲಿ ಆಕ್ಯುಪೇಷನ್ ಇರ್ಬೋದು, ನಮ್ಮದು ಪ್ರೊಫೆಷನ್ ಇರ್ಬೋದು, ವಾಟ್ ಎವರ್ ವಿ ಹ್ಯಾವ್ ಅಚೀವ್ಡ್. ಬಟ್ ಆ ಸ್ಟೇಜಲ್ಲಿ ನಾವೇನು ಸಫರ್ ಮಾಡ್ದೋ ನಾವು ಮಗುನೂ ಯಾಕೆ ಸಫರ್ ಮಾಡಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹಿಂಗೆ ಇದ್ದೆ, ಇದು ಸರಿ ಹೋಗುತ್ತೆ ಬಿಡು ಅಂತ ಹೇಳ್ಬಿಡ್ತಾರೆ. ಬಟ್ ಈಗಿನ ಎಜುಕೇಶನ್ ತುಂಬಾನೇ ಚೇಂಜಸ್ ಆಗಿದೆ. ಅದನ್ನ ಅಚೀವ್ ಮಾಡೋದು ಈ ತರ ಕಷ್ಟ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವು ಕೆಲವು ಸ್ಕೂಲ್ಸ್ಗೆಲ್ಲ ವಿಸಿಟ್ ಮಾಡಿ ಹೇಳ್ತೀವಿ, ಈ ತರ ಐಡೆಂಟಿಫೈ ಮಾಡಿ ಮಕ್ಕಳನ್ನ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಕೊಡಿ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಇದೇ ಥರ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋದಾಗ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಅವರು ಎಲ್ಲ ರೆಡಿ ಇದ್ದಾರೆ, ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್ ಎಲ್ಲ ರೆಡಿ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡಿ ಕಳಿಸ್ಕೊಡೋದಕ್ಕೆ. ಬಟ್ ಪೇರೆಂಟ್ ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಮಗುಗೆ ನೀವು ಯಾಕೆ ಲೇಬಲಿಂಗ್, ಹಣೆಪಟ್ಟಿ ಯಾಕೆ ಕಟ್ತೀರಾ, ದಡ್ಡ, ಕಲಿಕಾ ನ್ಯೂನತೆ ಇದೆ ಇವನಿಗೆ, ಲರ್ನಿಂಗ್ ಡಿಸೇಬಲ್, ಡಿಸ್ಲೆಕ್ಸಿಯಾ ಮಗು ಅಂತ ಯಾಕೆ ಹೇಳ್ತೀರಾ ನೀವು? ಆ ಥರ ಹಣೆಪಟ್ಟಿ ಕಟ್ಟಬೇಡಿ ಅಂತ ಹೇಳಿ ಮಗುನ ಆ ಶಾಲೆಯಿಂದಾನೇ ತೆಗೆಸ್ಬಿಟ್ರು. ಸೊ ಈ ಥರ ಎಲ್ಲ ನಡೆಯುವಾಗ ಅದಕ್ಕೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರು ಹೆದರ್ತಾರೆ, ಮಕ್ಕಳನ್ನ ಈ ಥರ ಇದೆ ಅಂತ ಪೇರೆಂಟ್ಸಿಗೆ ತಿಳಿಸೋದಕ್ಕೆ ಅವ್ರಿಗೆ ಭಯ ಆಗ್ತಾ ಇದೆ ಇತ್ತೀಚೆಗೆ. ಅದಕ್ಕೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನು ಅಂದರೆ, ಆ ಥರ ದಯವಿಟ್ಟು ಮಾಡಬೇಡಿ, ಮಗುನ ಅರ್ಥ ಮಾಡ್ಕೊಳ್ಳಿ. ನೀವು ಹೆಂಗಿದ್ರೋ ಅಥವಾ ಮುಂದಕ್ಕೆ ಹೆಂಗಾಗಿದ್ರೋ ಅದು ಬೇರೆ. ಆ ಸ್ಟೇಜಲ್ಲಿ ಆ ಮಗು ಸಫರ್ ಆಗ್ತಿದೆ ಅಂದಾಗ ಅದಕ್ಕೆ ಹೆಲ್ಪ್ ಮಾಡಿದ್ರೆ ಇನ್ನೂ ಒಳ್ಳೆ ವಂಡರ್ಸ್ನ ನೀವು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅವಾಗಲೇ ಹೇಳಿದ್ರಿ, ಪೇರೆಂಟ್ಸು ನಾವು ಇಷ್ಟೇ ಓದಿರೋದು ಬಿಡು, ಅಥವಾ ನಾನು ಇಲ್ಲಿಂದ ಓದಿ ಸ್ಟಾರ್ಟ್ ಮಾಡಿದೆ ಬಿಡು, ಅವನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನೆ ಬಿಡು ಅಂತ. ಗೊತ್ತಿಲ್ಲ ನಾಳೆ ಅವ್ನ ಫ್ಯೂಚರ್ ಅಲ್ಲಿಗೆ ಎಂಡ್ ಆಗ್ಬೋದು ಅಲ್ವಾ? ಸೊ ಪೇರೆಂಟ್ಸ್ನ ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಂಥ ಸಪೋರ್ಟ್ ಮಾಡಬೇಕು. ಮಾಡೋದಿಲ್ಲ, ಇವನಿಷ್ಟೇ ಓದೋದು ಅನ್ಸುತ್ತೆ ಬಿಡು, ಬಿಡಲಿ, ನೆಕ್ಸ್ಟ್ ಏನು ಮಾಡ್ತಾನೋ ಅವನಿಷ್ಟ ಮಾಡಲಿ ಅಂತ ಹೇಳ್ತಾರೆ. ಸೊ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಆ್ಯಸ್ ಎ ಟೀಚರ್ ಆಗಿ ನಿಮಗೆ ಗೊತ್ತು. ಸೊ ಇಂಥ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಈಗ ಬೇರೆ ಏನೋ ಆಗೋದಿಲ್ಲ ಕೆಲ ಬಿಟ್ಬಿಡು ಅನ್ನೋದಕ್ಕಿಂತ, ಇವಾಗ ಇನ್ನೊಂದು ಏನೋ ಬೇರೆ ಕಾಯಿಲೆ ಇತ್ತು ನಿಮ್ಮ ಮಗುಗೆ, ಅದು ಫಿಸಿಕಲಿ ಐಡೆಂಟಿಫೈ ಆಗುತ್ತೆ ಬೇರೆ ಕಾಯಿಲೆಗಳು. ಬಟ್ ಇದು ಫಿಸಿಕಲಿ ಐಡೆಂಟಿಫೈ ಆಗಲ್ಲ, ಒಳಗೆ ಮಗು ಕೊರಗ್ತಾ ಇರೋವಂಥದ್ದು, ಮಗು ಸಫರ್ ಆಗ್ತಾ ಇರೋವಂಥದ್ದು. ಬೇರೆ ಫಿಸಿಕಲ್ ಡಿಸೀಸ್ ಬಂದಾಗ ನೀವು ಹೇಗೆ ಅದನ್ನು ಅರ್ಥ ಮಾಡಿಕೊಂಡು ಸ್ಕ್ಯಾನಿಂಗ್ ಮಾಡಿಸಿ, ಡಯಾಗ್ನೋಸ್ ಮಾಡಿಸಿ, ಟ್ರೀಟ್ಮೆಂಟ್ ಕೊಡಿಸಿ, ಅದನ್ನು ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ಮಗುನ ಸರಿ ಮಾಡಬೇಕು, ಅದಕ್ಕೇನು ಕಾಯಿಲೆ ಬಂದಿದೆ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಹೇಗೆ ನೀವು ಓಡಾಡ್ತಿರೋ ಇದಕ್ಕೂ ಹಾಗೆ ಓಡಾಡಬೇಕಾಗುತ್ತೆ. ಈ ಮಗು ಇದ್ರ ಕಾಯಿಲೆ ಅಲ್ಲ,
ಆದರೆ ಇದು ಒಂದು ಡಿಸಬಿಲಿಟಿ ಅಷ್ಟೇ, ಅಥವಾ ಒಂದು ಡಿಫಿಕಲ್ಟಿ ಮಗುಗೆ ಇರೋವಂಥದ್ದು. ಅದಕ್ಕೂ ಸಹ ಅದೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕೆಂದರೆ ಎಜುಕೇಷನ್ ಅನ್ನೋದು ಲೈಫಲ್ಲಿ ಅಷ್ಟು ಮುಖ್ಯ ಇರುವಾಗ ಅವನ ಲೈಫ್ ಕಟ್ಕೊಳ್ಳೋದೇ ಆ ಎಜುಕೇಷನ್ ಬೇಸ್ ಮೇಲೆ ಅಂತ ಇರೋದು ನಿಮ್ಗೆಲ್ರಿಗೂ ಗೊತ್ತಿರೋದೇ ಇವಾಗ. ಸೊ ಅದಕ್ಕೆ ನೀವು ಯಾಕೆ ಓಡಾಡೋದಿಲ್ಲ, ಯಾಕೆ ಬಿಟ್ಬಿಡ್ಬೇಕು ಮಗುನ? ಈ ಥರ ಗೌರ್ಮೆಂಟ್ ಫೆಸಿಲಿಟಿ ಇದೆ, ನಾವಿದ್ದೀವಿ, ಬೇಕಾದಷ್ಟು ಒಂದು ಶಿಕ್ಷಣ ಸಂಸ್ಥೆಗಳೂ ಇದೆ, ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ರೀತಿ ಕೋಆರ್ಡಿನೇಷನಿಂದ, ಪೇರೆಂಟ್ಸ್ ಕೋಆಪರೇಷನಿಂದ ನಾವು ಹೋದರೆ ತುಂಬ ಚೆನ್ನಾಗಿ ಮಕ್ಕಳು ಅಚೀವ್ ಮಾಡ್ತಾರೆ. ಆ ಥರ ಪೇರೆಂಟ್ಸು ಇದ್ದಾರೆ, ತುಂಬ ಒಳ್ಳೆ 100% ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ನಮಗೆ ಅಂತಂದರೆ, ನಮಗಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ ಅವರು ಮನೆಯಲ್ಲಿ. ನಾವು ಇಷ್ಟು ಮಾಡಿ ಅಂತಂದರೆ ಅದ್ರ 10ರಷ್ಟು ಮಾಡಿಸಿ ಕಳಿಸಿರ್ತಾರೆ. ಆ ಥರ ಪೇರೆಂಟ್ಸು ಇದ್ದಾರೆ. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಟವರು ಸಹ ಇದ್ದಾರೆ. ಬಟ್ ಆ ಥರ ಒಳ್ಳೆ ಸಪೋರ್ಟ್ ಕೊಟ್ಟಂಥ ಪೇರೆಂಟ್ಸ್ ಮಕ್ಕಳು ಇವತ್ತಿನ ದಿನ ಇಂಡಿಪೆಂಡೆಂಟಾಗಿ ಅವರೇ ಎಜುಕೇಷನಲ್ಲಿ ಇಂಪ್ರೂವ್ ಆಗಿದ್ದಾರೆ. ಅವ್ರಿಗೆ ಇನ್ನು ಪೇರೆಂಟ್ಸ್ ಹೆಲ್ಪ್ ಬೇಕೇ ಆಗಿಲ್ಲ, ಇಂಡಿಪೆಂಡೆಂಟಾಗಿ ಅವರೇ ಮಾಡ್ತಾ ಇದ್ದಾರೆ. ಮತ್ತು ಅಚೀವ್ ಮಾಡಿಕೊಂಡು ಒಳ್ಳೆ ಇಂಡಿಪೆಂಡೆಂಟಾಗಿ ಅವರೇ ವರ್ಕ್ ಸಹ ಮಾಡ್ತಾ ಇದ್ದಾರೆ. ನಿಮ್ಮ ಅಕಾಡೆಮಿಯ ಮೇನ್ ಅಜೆಂಡಾ ಏನು? ನಮ್ಮ ಅಕಾಡೆಮಿ ಮೇನ್ ಅಜೆಂಡಾ ಬಂದು ಬರೀ ಶಿಕ್ಷಣ ಮಾತ್ರ ಅಲ್ಲ, ಅವ್ರನ್ನ ಸಮಾಜಕ್ಕೆ ತರುವಂಥದ್ದು. ಅಂದರೆ ಅವರು ಫಾರ್ ಎಕ್ಸಾಂಪಲ್ ಈಗ ಹೆಣ್ಮಕ್ಳಿಗಾದರೆ ಅವ್ರ ಮ್ಯಾರೇಜ್ ಲೈಫ್ ಅಲ್ಲಿವರೆಗೂ ಸಹ ನಮ್ಮಲ್ಲಿ ನಾವು ಕೌನ್ಸಿಲಿಂಗ್ ಮಾಡಿಸೋದು ಆಗಿರ್ಬೋದು. ಅಲ್ಲಿ ಯಾವ ಥರ ಎಜುಕೇಟ್ ಮಾಡಬೇಕು, ಬೇಸಿಕ್ ಎಜುಕೇಷನ್ ಜೊತೆಗೆ ನೆಕ್ಸ್ಟ್ ಒಂದು ಲೆವೆಲ್ ಮದುವೆ ಅಂತ ಬಂದಾಗ ಹೆಣ್ಮಕ್ಳಿಗೆ ಅಲ್ಲಿ ಯಾವ ರೀತಿ ಮಗುನ ಯಾವ ರೀತಿ ಕೌನ್ಸಿಲಿಂಗ್ ಮಾಡಿ, ಯಾವ ರೀತಿ ಕೌನ್ಸಿಲಿಂಗ್ ಕೊಡಿಸಿ, ಮತ್ತು ಆ ಮಗುನ ಯಾವ ರೀತಿ ಮದುವೆಗೆ ಪ್ರಿಪೇರ್ ಮಾಡಬೇಕು ಹೆಣ್ಣು ಮಗುನ, ಅದನ್ನು ಸಹ ನಾವು ಇಲ್ಲಿ ಎಜುಕೇಟ್ ಮಾಡ್ತೀವಿ ಪೇರೆಂಟ್ಸಿಗೆ. ಜೊತೆಗೆ ಗಂಡು ಮಕ್ಕಳು ಅಂತ ಬಂದಾಗ ಸಮಾಜದಲ್ಲಿ ಅವರು ಹೇಗೆ ಬದುಕಬೇಕು, ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ ಅವರಿಗೆ, ಅದಕ್ಕೆ ಬೇಕಾದಂಥ ಕೌನ್ಸಿಲಿಂಗ್ ಇರ್ಬೋದು ಅಥವಾ ಬಿಹೇವಿಯರಲ್ ಥೆರಪೀಸ್ ಇರ್ಬೋದು, ಅದನ್ನು ಸಹ ನಾವು ಗೈಡ್ ಮಾಡ್ತೀವಿ ನಮ್ಮಲ್ಲಿ. ಯಾಕೆಂದರೆ ಇವರೆಲ್ಲ ನಾಳೆ ದಿನ ಸಮಾಜಕ್ಕೆ ಏನು ತೊಂದರೆ ಆಗದೆ ಬದುಕುವಂಥ ಮಕ್ಕಳಾಗಬೇಕು. ಅದನ್ನು ಸಹ ನಾವು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಎಜುಕೇಷನ್ ಜೊತೆಗೆ ಅವರು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗುವಂಥ ಒಂದು ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ಸಹ ಹೇಳ್ತಾ ಹೋಗ್ತೀವಿ. ನಮ್ಮ ಉದ್ದೇಶ ಬಂದು ಶಿಕ್ಷಣ ಮೇನ್ ಎಜೆಂಡಾ ಬಂದು, ಜೊತೆಗೆ ಅದ್ರ ಜೊತೆಗೆ ಅವರು ಒಳ್ಳೆ ಸಿಟಿಸನ್ ಆಗುವಂಥದ್ದು, ಒಳ್ಳೆ ಸಂಸ್ಕಾರ ಕಲಿತು ಗುಡ್ ಸಿಟಿಸನ್ ಆಗುವಂಥದ್ದು, ಗುಡ್ ಹ್ಯೂಮನ್ ಬೀಯಿಂಗ್ ಆಗುವಂಥದ್ದು ನಮ್ಮ ಇನ್ಸ್ಟಿಟ್ಯೂಷನ್ನ ಮೇನ್ ಎಜೆಂಡಾ. ಈಗ ನಿನ್ನೆ ಅಷ್ಟೇ ಒಂದು ಸ್ಯಾಡ್ ನ್ಯೂಸ್ ನೋಡಿದೆ ನಾನು. ಒಂದು ಸೆಕೆಂಡ್ PUC ಹುಡುಗಿ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಸೂಸೈಡ್ ಮಾಡಿಕೊಂಡ್ಳು. ಅದು ಮನೆಯಲ್ಲಿ ಪ್ರೆಷರ್ ಹಾಕಿರ್ತಾರೋ ಅಥವಾ ಅವಳಿಗೆ ಏನಾದರೂ ಅನಿಸಿರ್ಬೋದು, ನನಗೆ ಅವಮಾನ ಆಗ್ತಿದೆ ಅಂದರೆ ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟೆ, ಜನ ಏನು ಮಾತಾಡ್ತಾರೋ ಏನು. ಸೊ ಹಾಗಾಗಿ ಸೂಸೈಡ್ ಮಾಡ್ಕೊಂಡ್ಲಲ್ಲ, ಆಲ್ರೆಡಿ ಇಲ್ಲ ಇವಾಗ. ಸೊ ಇಂಥ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಏನು ಹೇಳ್ತೀರಾ ನೀವು ಟೀಚರ್ ಆಗಿ? ಪ್ರೆಷರೈಸೇಷನ್ ಫಸ್ಟ್ ಅದನ್ನು ನಿಲ್ಲಿಸಬೇಕು, ಅಥವಾ ಕಂಪ್ಯಾರಿಸನ್ ಫಸ್ಟ್ ಅದನ್ನು ಬಿಡಬೇಕು. ನೀನೇನು ಅಚೀವ್ ಮಾಡಿದ್ಯಾ, ಯು ಆರ್ ದ ಬೆಸ್ಟ್ ಅಷ್ಟೇ. ಯಾಕೆಂದರೆ 10th ಅದೇ ಕೊನೆಯಲ್ಲ, PUC ಅದೇ ಕೊನೆಯಲ್ಲ, ನೆಕ್ಸ್ಟು ಇನ್ನೂ ಮುಂದಕ್ಕಿದೆ ಎಜುಕೇಷನ್. ಕೆಲವು ಮಕ್ಕಳನ್ನ ನಾವು ನೋಡ್ದಂಗೆ ಕೆಲವರು PUCನ ಮತ್ತೆ ಇನ್ನೊಂದ್ಸರಿ 1 ವರ್ಷ ಪುನಃ ಬರ್ದೋರಿದ್ದಾರೆ, ಮದುವೆ ಆದ್ಮೇಲೂ ಬರ್ದೋರಿದ್ದಾರೆ. ನೆನ್ನೆ ಮನೆ ನಮಗೊಬ್ರು ಪೇರೆಂಟ್ ಬಂದಿದ್ರು, ಮಗನ 8th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಕ್ಕೆ ಬಂದಿದ್ದಾರೆ. ಅವರು ಸೆಕೆಂಡ್ PUC PCMB ಬರೀಬೇಕು ನಾನು ಅಂತ ಬಂದಿದ್ದಾರೆ NIOS ಅಲ್ಲಿ. ಸೊ ಈ ಥರ ಎಲ್ಲ ಇರುವಾಗ ಯಾಕೆ ಹೆದರ್ಕೋಬೇಕು? ಅದು ಅಲ್ಲದೆ ಈಗಿನ ಪ್ರಪಂಚದಲ್ಲಿ ಕಂಪ್ಯಾರಿಸನ್ ಅಂತೂ ಬೇಡಲೇ ಬೇಡ. ಅವ್ರು ಬರ್ತಾರ ಬರಲಿ, ನಿನ್ನ ಓದು ನಿನಗೆ, ಅವ್ರ ಓದು ಅವರಿಗೆ, ಅಥವಾ ನಿನ್ನ ಅಚೀವ್ಮೆಂಟ್ ನಿನಗೆ. ನೀನು ನೆಕ್ಸ್ಟ್ ಇನ್ನೊಂದರಲ್ಲಿ ಯಾವುದ್ರಲ್ಲೋ ಒಂದು ಅಚೀವ್ ಮಾಡ್ಬೋದು. ಎಲ್ಲರನ್ನೂ ಈಕ್ವಲ್ ಆಗಿ ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡೋಣ ಚೆನ್ನಾಗಿ ತೆಗ್ದವ್ರನ್ನ. ಹಂಗಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು 90% ತೆಗಿಬೇಕು ಅನ್ನೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಸೆಕೆಂಡ್ ಕ್ಲಾಸ್ ಬರ್ತಾರ, ಸೆಲೆಬ್ರೇಟ್ ಇಟ್. ಪಾಸ್ ಆಗ್ತಾರ, ಸೆಲೆಬ್ರೇಟ್ ಇಟ್. ಅದು ಬಿಟ್ಬಿಟ್ಟು ಈ ಡಿಪ್ರೆಷನ್ಗೆ ಹೋಗೋವಂಥದ್ದು, ಇನ್ನೇನು ಜೀವನನೇ ಇಲ್ಲ, ಹಾಗೇ ಹೋಯ್ತು ಎಜುಕೇಷನ್ ಇಲ್ಲ. ನಮ್ಮ ಸರ್ಕಾರ ಅದ್ರ ಜೊತೆಗೆ ಸೆಕೆಂಡ್ ಅಟೆಂಪ್ಟ್ ಮಾಡೋದಕ್ಕೇನೋ ಇನ್ನೂ ಒಂದು ಎಕ್ಸಾಮ್ ಕೊಟ್ಟಿದೆ, ಅಥವಾ ನೀವು ಎಕ್ಸಾಮ್ ನಿನಗೆ ಈ ಮಾರ್ಕ್ಸ್ ಇಷ್ಟ ಆಗಲ್ವಾ, ಇನ್ನೂ ಅಪ್ಲಿಫ್ಮೆಂಟ್ಗೆ ಇನ್ನೊಂದು ಎಕ್ಸಾಮ್ ತಗೋಬೋದು. ಯಾಕೆ ಹೆದರ್ಕೋಬೇಕು? ಸರ್ಕಾರನೂ ಜೊತೆಗಿದೆ, ನಾವಿದ್ದೀವಿ ಜೊತೆಗೆ. ಪೇರೆಂಟ್ಸ್ ಅಫ್ಕೋರ್ಸ್ ದಯವಿಟ್ಟು ಪ್ರೆಷರೈಸ್ ಮಾಡಬಾರ್ದು, ಮತ್ತು ಕಂಪ್ಯಾರಿಸನ್ ಮಾಡ್ಬೋದು. ಅಫ್ಕೋರ್ಸ್ ಹರ್ಟ್ ಆಗುತ್ತೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್. ಪ್ರಾಕ್ಟಿಕಲಿ ದೇರ್ ವಿಲ್ ಬಿ ಸಮ್, ನೋಡು ನನ್ನ ಮಗು ಈ ಥರ ಮಾಡಲಿಲ್ವಲ್ಲ ಅಂತ. ಬಟ್ ಅದನ್ನು ದಯವಿಟ್ಟು ಪ್ರೆಷರೈಸ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋದರೆ ಡೆಫಿನೆಟ್ಲಿ ಅಚೀವ್ಮೆಂಟ್ ಇದ್ದೇ ಇದೆ. ನಿಮ್ಮ ಅಕಾಡೆಮಿಯಲ್ಲಿ ಯಾವ ರೀತಿಯಾದ ಒಂದು ಅಕೊಮೊಡೇಷನ್ಸ್ ಇದೆ? ನಾವು ಎಲ್ಲ ರೀತಿ ಲೈಕ್ ಆಗಲೇ ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರಲ್ಲೂ ಅಕೊಮೊಡೇಷನ್ ಕೊಟ್ಟಿದ್ದೀವಿ.
ಮತ್ತು ಅವ್ರಿಗೆ ಯಾವ ಲೆವೆಲಲ್ಲಿ ಯಾವ ರೀತಿ ಬುಕ್ಸ್ ಮಾಡಿ ಅಥವಾ ವರ್ಕ್ಶೀಟ್ಸ್ ಪ್ರಿಪೇರ್ ಮಾಡಿ ಅವ್ರಿಗೆ ಹೇಳ್ಕೊಟ್ರೆ ಈಸಿ ಆಗುತ್ತೆ, ಅದು ಒಂದು. ಮತ್ತು ಅವ್ರಿಗೆ ಅಸೆಸ್ಮೆಂಟ್ ಮಾಡಬೇಕಾದ್ರೆ ಗೈಡ್ ಮಾಡ್ತೀವಿ ನಾವು, ಎಲ್ಲಿ ಹೋಗಿ ಅಸೆಸ್ಮೆಂಟ್ ಮಾಡಬೇಕು, ಯಾವ ರೀತಿ ಅಸೆಸ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ ಫೆಸಿಲಿಟೀಸ್ ತೊಗೋಬೋದು, ಅದನ್ನು ಆ ಅಕಾಮಿಡೇಷನ್ ಬಗ್ಗೆನೂ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಮತ್ತು ನಮ್ಮಲ್ಲಿ ಬಂದಂಥ ಮಕ್ಕಳಿಗೆ ನಾವು ಎಕ್ಸಾಮ್ ಟೈಮಲ್ಲಿ ಏನು ಸ್ಟಡಿ ಹಾಲಿಡೇಸ್ ಅಂತ ಸ್ಕೂಲ್ ಅವರು ಕೊಡ್ತಾರೋ ಆವಾಗ ನಮಗೆ ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಶುರುವಾದರೆ, ನಮ್ಮಲ್ಲಿ ಕ್ಲಾಸ್ ಅನ್ನೋದಕ್ಕಿಂತ ಅವ್ರಿಗೆ ಓದೋದಕ್ಕೆ ಟೈಮ್ ಕೊಡ್ತೀವಿ ನಾವು ಇಲ್ಲಿ. ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವರು ಬೆಳಗ್ಗೆ 9 ಗಂಟೆಗೆ ಬಂದರೆ ಮತ್ತೆ ಲಂಚ್ ಬ್ರೇಕ್ ಆದಮೇಲೆ ಪುನಃ ಒಂದು 3:30 ಮತ್ತೆ ಸ್ಟಾರ್ಟ್ ಆದರೆ ಸಂಜೆ 7:30ವರೆಗೂ ಅವರು ನಮ್ಮ ಮನೆ ಅಂದ್ಕೊಂಡೇ ನಮ್ಮ ಇನ್ಸ್ಟಿಟ್ಯೂಷನ್ ಕಾಲ ಕಳೆದಿರ್ತಾರೆ. ಜೊತೆಗೆ ಅದರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಹ ಅವರು ಕೊಟ್ಟಿರ್ತಾರೆ. ಆ ರೀತಿ ಎಲ್ಲ ನಮ್ಮಲ್ಲಿ ಸಿಗುವಂಥ ಫ್ಯಾಕಲ್ಟೀಸ್ನೆಲ್ಲ ಅವರು ಮಾರ್ನಿಂಗ್ ಫ್ಯಾಕಲ್ಟೀಸಲ್ಲೂ ಅವರು ಬಂದು ಹೇಳಿಸ್ಕೊಂಡು ಹೋಗ್ಬೋದು. ಮತ್ತು ಈವ್ನಿಂಗ್ ಬ್ಯಾಚ್ ಅವರು ಏನು ರೆಗ್ಯುಲರಾಗಿ ಬ್ಯಾಚ್ ಬರ್ತಾ ಇರ್ತಾರೋ ಆ ಬ್ಯಾಚ್ಗೂ ಅವರನ್ನು ಮತ್ತೆ ಕರೆಸ್ತೀವಿ ನಾವು. ಎಕ್ಸಾಮ್ ಹಿಂದಿನ ದಿನದವರೆಗೂ ನಾವು ಅವರಿಗೆ ಕೋಚಿಂಗ್ ಕೊಡ್ತೀವಿ, ನಿಲ್ಲಿಸೋದಿಲ್ಲ. ಕೋಚಿಂಗ್ ಅನ್ನೋದಕ್ಕಿಂತ ಸಪೋರ್ಟ್ ಮಾಡ್ತೀವಿ ನಾವು ಅವರಿಗೆ. ಸೊ ಇದು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಮಾಡಿಕೊಟ್ಟು ಅವ್ರಿಗೆ ಅವ್ರದ್ದೇ ಮನೆ ಅಂತ ತಿಳ್ಕೊಂಡು, ಆ ಥರ ಇರೋವಂಥ ಸ್ಟೂಡೆಂಟ್ ಆಲ್ಮೋಸ್ಟ್ ತುಂಬ ಜನ ಮಕ್ಕಳಾಗೋೇ ಹೋಗ್ಬಿಟ್ಟಿದ್ದಾರೆ. ಈ ಇನ್ಸ್ಟಿಟ್ಯೂಷನ್ ನಮ್ಮದೇ ಅಂತ ತಿಳ್ಕೊಂಡು ಬಂದು ಹೋಮ್ಲಿಯಾಗಿ ಬೆಳಗ್ಗೆ ಬಂದು 9 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 7:00ವರೆಗೆ ಅವ್ರು ವಾಪಸ್ ಮನೆಗೆ ಹೋಗೋದು. ಯಾಕೆಂದರೆ ಮನೇಲಿದ್ರೆ ಓದೋಕ್ಕಾಗಲ್ಲ, ನಾನು ಇಲ್ಲಿದ್ರೇ ಓದ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ, ಮಂದಟ್ಟಾಗಿದೆ. ಮತ್ತು ಅವರು ಅದನ್ನು ಅಷ್ಟು ಪ್ರೀತಿ ಪಟ್ಟು ಬರ್ತಾ ಇದ್ದಾರೆ ಅಂದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಟು ಪ್ರೊವೈಡ್ ದಟ್. ಈ ಥರ ಎಲ್ಲ ಅಕಾಮಿಡೇಷನ್ಸ್ ಮಾಡಿಕೊಡ್ತಾ ಇದ್ದೀವಿ ನಾವು. ಹಾಂ, ಇವಾಗ 1 to 7ವರೆಗೂ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. 8th ಅಥವಾ 10th ಬಂದಮೇಲೆ ಅವರು ತುಂಬ ಸ್ಲೋ ಆಗಿ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಕಾನ್ಸಂಟ್ರೇಷನ್ ಮಾಡದೇ ಇರೋದು ಕೂಡ ಮಾಡ್ತಾರೆ. ಸೊ ಯಾಕೆ ಈ ರೀತಿ ಒಂದು ಚೇಂಜಸ್ ಆಗುತ್ತೆ ಮಕ್ಕಳಲ್ಲಿ? ಇದು ಈಗ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡೋದು ಡೈವರ್ಷನ್ಸ್. ಏಜಿಗೆ ಬಂದಾಗ ಪ್ರಪಂಚ ಬೇರೆ ರೀತಿ ಕಾಣಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ, ಡ್ಯೂ ಟು ದಿ ಹಾರ್ಮೋನಲ್ ಚೇಂಜಸ್, ಬಾಡಿನಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ ಏನಿದೆ. ಹೆಣ್ಮಕ್ಳಾದರೆ ಹೆಣ್ಮಕ್ಳು, ಗಂಡು ಮಕ್ಕಳಾದರೆ ಅವ್ರಿಗೆ ಒಂದು ಚೇಂಜಸ್ಸು, ಅವರು ಪ್ರಪಂಚ ನೋಡೋ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅವರು. ಮತ್ತು ಆ ಅಟ್ರಾಕ್ಷನ್ಸ್ಗೆ ಬೇಗ ಅವರು ಅಡಿಕ್ಟ್ ಆಗ್ತಾ ಹೋಗ್ಬಿಡ್ತಾರೆ, ಅದು ಅವ್ರಿಗೆ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಅಟ್ರಾಕ್ಷನ್ಸ್ಗೆ ಬೇಗ ಅವರು ಏನು ಹೇಳ್ತೀವಿ ನಾವು, ಅದಕ್ಕೆ ಅಡಿಕ್ಟ್ ಆಗೋದಿರ್ಬೋದು ಅಥವಾ ಅದನ್ನು ಇಷ್ಟಪಡೋವಂಥದ್ದು ಇರ್ಬೋದು. ಈಗ ಸೋಷಿಯಲ್ ಮೀಡಿಯಾ ಸೇ ಫಾರ್ ಎಕ್ಸಾಂಪಲ್, ಈ ಏಜಲ್ಲಿ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ತುಂಬ ಅಟ್ರಾಕ್ಟ್ ಆಗಿಬಿಡುತ್ತೆ ಅವರಿಗೆ, ಅಥವಾ ಬೇರೆ ಒಂದು ವೆಸ್ಟರ್ನ್ ಕಲ್ಚರ್ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಎಫೆಕ್ಟ್ ಎಲ್ಲ ಏನಾಗ್ತಾ ಇರುತ್ತೆ ಮಕ್ಕಳಿಗೆ, ಈ ಒಂದು ಎಜುಕೇಷನಲ್ಲಿ ಅವರು ಹಿಂದೆ ಹೋಗ್ತಾ ಇರ್ತಾರೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆ್ಯಂಡ್ ಅವರು ಆಗೋವಂಥ ಫಿಸಿಕಲ್ ಚೇಂಜಸ್ ಅದನ್ನೆಲ್ಲ ನೋಡಿದಾಗ ಆ ಡೈವರ್ಷನ್ಸು ಬೇರೆ ಕಡೆ ಹೋಗೋದ್ರಿಂದ ಈ ಒಂದು ಈ ಹೈಸ್ಕೂಲಿಗೆ ಬಂದಾಗ ಅಥವಾ 9th 10th ಇದ್ರದ್ದು ಎಫೆಕ್ಟ್ ಅಲ್ಲಿ ಕಾಣ್ತೀವಿ ನಾವು. ಸ್ಕೂಲ್ನಲ್ಲಿ ಟೀಚರ್ಸ್ಗಳು ಮಕ್ಕಳ ಜೊತೆ ಯಾವ ರೀತಿ ರ್ಯಾಪನ್ನು ಬಿಲ್ಡ್ ಮಾಡ್ಕೊಂಡ್ರೆ ಒಳ್ಳೆಯದು? ರ್ಯಾಪೋ ಅಂದ ತಕ್ಷಣ ದರ್ ಶುಡ್ ಬಿ ಎ ಗುಡ್ ರ್ಯಾಪೋ ಹೆಂಗೆ ಇಮಿಡಿಯೇಟಾಗಿ ಆಗೋಗ್ಬಿಡೋದಿಲ್ಲ. ಯಾಕೆಂದರೆ ಒಂದೊಂದು ಮಗುನೂ ಒಂದೊಂದು ಥರ ಇರುತ್ತೆ, ತಂದೇ ಆದಂಥ ಬಿಹೇವಿಯರ್ ಇರುತ್ತೆ ಆ ಮಗುವಿಗೆ. ಸೊ ಎಲ್ಲದಕ್ಕೂ ಒಂದೇ ರೆಮಿಡಿಯಲ್ ಮೆಥಡ್ ಸಹ ಅಪ್ಲೈ ಆಗೋದಿಲ್ಲ. ವಿ ಹ್ಯಾವ್ ಟು ಅಸೆಸ್ ದ ಚೈಲ್ಡ್ ಆ್ಯಂಡ್ ಅಡಾಪ್ಟ್ ದಿ ಡಿಫ್ರೆಂಟ್ ರೆಮಿಡಿಯಲ್ ಮೆಥಡ್ ಫಾರ್ ಡಿಫ್ರೆಂಟ್ ಸ್ಟೂಡೆಂಟ್. ಅದನ್ನು ಮಾಡ್ತಾ ಹೋಗೋದು ಅಷ್ಟು ಸುಲಭನೂ ಅಲ್ಲ. ಮಾಡೋದಕ್ಕಿಂತ ಒಂದು ಒಳ್ಳೆ ಆ್ಯಕ್ಟಿವಿಟಿ ಅಥವಾ ಒಂದೇನಿರ್ಬೋದು ಗೇಮ್ಸ್ ಅಥವಾ ಸ್ಪೋರ್ಟ್ಸ್ ಅನ್ನೆಲ್ಲನೂ ಆಡಿಸಿ ಆ ಮಕ್ಕಳಿಗೆ ಖುಷಿ ಪಡಿಸಿ, ಒಂದು ರ್ಯಾಪು, ಒಂದು ಮನೆ ಹೋಮ್ಲಿ ಅಟ್ಮಾಸ್ಫಿಯರ್ ಇರ್ಬೋದು, ಅಥವಾ ಒಂದು ಮದರ್ ಆ್ಯಂಡ್ ಚೈಲ್ಡ್ ಬಾಂಡಿಂಗ್ ಇರ್ಬೋದು, ಅದನ್ನು ಕೊಟ್ಟಾಗ ಡೆಫಿನೆಟ್ಲಿ ಮಕ್ಕಳು ಅಟ್ಯಾಚ್ ಆಗಿಬಿಟ್ರೆ ಟೀಚರ್ಸ್ಗೆ ಅವರು ಹೇಳಿದ್ದೇ ವೇದವಾಕ್ಯ ಆಗಿಬಿಟ್ಟಿರುತ್ತೆ ಮಕ್ಕಳಿಗೆ. ಅವರು ಆ ಬಾಂಡಿಂಗ್ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ತಾಯಿ ಮಗ ಅಥವಾ ತಾಯಿ ಮಗಳು ಬಾಂಡಿಂಗ್ ಆಗಿಬಿಟ್ಟಿರುತ್ತೆ. ಆ ರೀತಿ ಒಂದು ಬಾಂಡಿಂಗ್ ಬರೋ ತನಕ ನಾವು ಆ ಒಂದು ಮೆಥಡ್ಸ್ನ ಚೇಂಜ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆ ರ್ಯಾಪೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ರೆಮಿಡಿಯಲಲ್ಲಿ. ನಮಗೆ ರ್ಯಾಪೋ ಇಸ್ ದಿ ಬೇಸಿಕ್ ಫಾರ್ ಆಲ್ ದಿ ರೆಮಿಡಿಯಲ್ ಮೆಥಡ್ಸ್. ಓಕೆ. ಸ್ಲೋ ಲರ್ನರ್ಸ್ ಲೈಫಲ್ಲಿ ಟೀಚರ್ ಎಷ್ಟು ಮುಖ್ಯ ಆಗ್ತಾರೆ ಅಂತ ಪೇರೆಂಟ್ಸ್ಗೆ ಹೇಳೋದಾದರೆ? ಸ್ಲೋ ಲರ್ನರ್ಸ್ ಅಂತ ಬಂದ ತಕ್ಷಣ ಅವ್ರಿಗೆ ಟೀಚರ್ ಬೇಕಲೇಬೇಕು. 100% ಬೇಕಾಗಿರುವಂಥ ಮೇನ್ ಪಿಲ್ಲರೇ ಎಜುಕೇಟರ್, ಗುರುಗಳು. ಅವ್ರು ಇಲ್ಲದೆ ಸ್ಲೋ ಲರ್ನರ್ಸನ್ನು ಮುಂದಕ್ಕೆ ತೊಗೊಂಡು ಹೋಗೋದು ಇಂಪಾಸಿಬಲ್. ಅಲ್ಲಿ
ತಾಯಿ ಅಥವಾ ತಂದೆನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಜೊತೆಗೆ ಅವ್ರ ಕೋಆಪರೇಷನ್ ಇದ್ದಾಗ, ಈಗ ಸ್ವಲ್ಪ ಯಾಕೆ ಅಂತಂದರೆ ವರ್ಕಿಂಗ್ ಇರೋದ್ರಿಂದ ಇಬ್ಬರೂ ತುಂಬ ಕಷ್ಟ ಆಗುತ್ತೆ ಅವ್ರು ಟೈಮ್ ಕೊಡೋದು ಮಕ್ಕಳಿಗೆ. ಸೊ ಎಜುಕೇಟರ್ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆಗಿರ್ತಾರೆ. ಅವ್ರು ಇಲ್ದೇ ಸ್ಲೋ ಲರ್ನರ್ ಮುಂದಕ್ಕೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಅವರು ಕೊಡೋವಂಥ ಅಟೆನ್ಷನ್, ಪೇಷನ್ಸ್ ತಂದೆ ತಾಯಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ನಾವು. ಸೊ ಅವ್ರಿರೋ ಪ್ರೊಫೆಷನೇ ಆದ್ದರಿಂದ ಡೆಫಿನೆಟ್ ಆಗಲಿ ದೇ ಆರ್ ದ ಮೇನ್ ಪಿಲ್ಲರ್ಸ್ ಫಾರ್ ದಿ ಸ್ಲೋ ಲರ್ನರ್ಸ್. ಗೌರ್ಮೆಂಟ್ ಕಡೆಯಿಂದ ಇನ್ನೂ ಏನಾದರೂ ಫೆಸಿಲಿಟೀಸ್ ಇತ್ತಿದ್ರೆ ಮಕ್ಳಿಗೆ ಚೆನ್ನಾಗಿರ್ತಿತ್ತು ಅನ್ನೋದಾದರೆ ನಿಮಗೆ ನಿಮ್ಮ ಪ್ರಕಾರ ಯಾವ ಫೆಸಿಲಿಟಿ ಇದ್ದಿದ್ರೆ ಚೆನ್ನಾಗಿರುತ್ತೆ? ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಆ್ಯಕ್ಚುಲಾಗಿ ಇಂಥ ಸ್ಲೋ ಲರ್ನರ್ಸ್ಗೆ ರಿಸೋರ್ಸ್ ರೂಮ್ ಅಂತ ಮಾಡಬೇಕು. ಪ್ರತಿ ಶಾಲೆನಲ್ಲೂ ಇರಬೇಕು, ಒಬ್ಬರು ಕೌನ್ಸಿಲರ್ ಇರಬೇಕು, ಮತ್ತು ಸ್ಪೆಷಲ್ ಎಜುಕೇಟರ್ ಪ್ರತಿ ಸ್ಕೂಲಲ್ಲೂ ಇರಬೇಕು. ಅದು ಇಲ್ಲ, ನಡೀತಾ ಇಲ್ಲ. ಆ್ಯಕ್ಚುಲಾಗಿ ಇದು ಇದೆ, ಮಾಡಬೇಕು ಅನ್ನೋ ಒಂದು ಸರ್ಕ್ಯುಲರ್ಸ್ ಎಲ್ಲ ಇದೆ, ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾರೂ ತಂದಿಲ್ಲ. ಕೌನ್ಸಿಲರ್, ಸ್ಪೆಷಲ್ ಎಜುಕೇಟರ್ಸ್ ಇದ್ದರೆ ಇಂಥ ಮಕ್ಕಳನ್ನ ಬೇಗ ಐಡೆಂಟಿಫೈ ಮಾಡ್ಬೋದು. ಅವಾಗ ಐಡೆಂಟಿಫೈ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ನಾವು ಈ ಥರ ಈ ಒಂದು ಏನಿದೆ ಸ್ಲೋ ಲರ್ನಿಂಗ್ ಪ್ರೋಸೆಸ್ ಏನಿದೆ ಅವಾಗಲೇ ಐಡೆಂಟಿಫೈ ಮಾಡಿದ ತಕ್ಷಣ ಅವರಿಗೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಮತ್ತು ರಿಸೋರ್ಸ್ ರೂಮ್ ಅಂತ ಏನು ಕರಿತೀವಿ ಅದು ಏನು ಅಂತಂತಂದರೆ, ಇವಾಗ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದೋ ಒಂದು ಲಾಸ್ಟ್ ಪೀರಿಯಡ್, ಲೈಬ್ರರಿ ಪೀರಿಯಡ್ ಇರ್ಬೋದು, ಸ್ಪೋರ್ಟ್ಸ್ ಕಂಪ್ಯೂಟರ್ ಪೀರಿಯಡ್ ಇರ್ಬೋದು, ಈ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಏನೂ ಮಾಡೋದಕ್ಕಾಗಲ್ಲ. ಲೈಬ್ರರಿಗೆ ಹೋಗಿ ಓದ್ಕೊಳ್ಳಿ ಅಂದರೆ ಅವ್ರಿಗೆ ಇಂಡಿಪೆಂಡೆಂಟಾಗಿ ಓದೋಕ್ಕಾಗೋದಿಲ್ಲ. ಕಂಪ್ಯೂಟರ್ನಲ್ಲಿ ನೀವು ಮಾಡ್ಕೊಂಬಿಡಿ ಎಲ್ಲನೂ ಅಂತಂದರೆ ಅವ್ರು ಏನೂ ಮಾಡಲ್ಲ, ಅವ್ರ ಜೊತೆ ಬೇಕಾಗಿರುತ್ತೆ. ಆವಾಗ ರಿಸೋರ್ಸ್ ರೂಮ್ ಕಳಿಸಿದಾಗ ಅವ್ರು ಯಾವ ಕಾನ್ಸೆಪ್ಟ್ಸಲ್ಲಿ ಕಷ್ಟಪಡ್ತಿರ್ತಾರೋ ಅದನ್ನು ಆ ಟೈಮಲ್ಲಿ ಅವರು ಹೇಳ್ಕೊಳ್ಬೋದು. ಸ್ಪೆಷಲ್ ಎಜುಕೇಟರ್ ರಿಸೋರ್ಸ್ ರೂಮಲ್ಲಿ ರೆಮಿಡಿಯಲ್ ಮೆಥಡ್ನ ಅಲ್ಲಿ ಫಾಲೋ ಮಾಡಿಸಿದ್ರೆ ಅದು ನೆಕ್ಸ್ಟ್ ಆ ಮಗು ನೆಕ್ಸ್ಟ್ ಪೀರಿಯಡಲ್ಲಿ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಂಡಾಗ ಅದು ಅರ್ಥ ಆಗ್ತಾ ಹೋಗುತ್ತೆ. ಗೌರ್ಮೆಂಟು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಿ ಎಲ್ಲ ಸ್ಕೂಲಲ್ಲೂ ಸ್ಪೆಷಲ್ ಎಜುಕೇಟರ್ಸ್ ಮತ್ತು ಕೌನ್ಸಿಲರ್ಸ್, ರಿಸೋರ್ಸ್ ರೂಮ್ ಇರಬೇಕು. ಮತ್ತು ಅರ್ಲಿ ಐಡೆಂಟಿಫಿಕೇಷನ್ ಅಥವಾ ಅರ್ಲಿ ಇಂಟರ್ವೆನ್ಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅದಾದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಚಿಕ್ಕಂದಿನಿಂದಲೇ ಇವಾಗ ಮಕ್ಕಳಿಗೆ ಸ್ಟಾರ್ಟಪ್ ಮಾಡಬೇಕಾದ್ರೆ ಬ್ರೈನ್ಗೆ ಯಾವ ರೀತಿ ಒಂದು ಎಕ್ಸಸೈಸ್ಗಳು ಇದ್ದರೆ ಚೆನ್ನಾಗಿರುತ್ತೆ, ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಅವ್ರದ್ದು, ಅಂದರೆ ಅವರು ಕೂಡ ಸ್ಪೀಡಾಗಿ ಓದುವಂಥ ಕೆಪಾಸಿಟಿನೂ ಬರುತ್ತೆ ಅನ್ನೋದಾದರೆ ಯಾವ ರೀತಿ ಸಜೆಷನ್ಸ್ ಕೊಡ್ತೀರಾ? ಆ ಥರದ್ದೇನು ಪರ್ಟಿಕ್ಯುಲರಾಗಿ ಬ್ರೈನ್ ಎಕ್ಸಸೈಸ್ ಆ ಥರದ್ದೇನು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೇನು ಇಲ್ಲ, ಬೈಸ್ಕಿ ಹೊಡಿಸ್ತಾ ಇದ್ರು ಕಿವಿ ಹಿಡ್ಕೊಂಡು ಬೈಸ್ಕಿ ಹೊಡೆಯುವಂಥದ್ದು. ಆ್ಯಕ್ಚುಲಿ ಅವೆಲ್ಲ ತುಂಬ ಬ್ರೈನ್ ಸ್ಟಿಮ್ಯುಲೇಷನ್ಸ್ ಅವೆಲ್ಲ. ಮತ್ತು ನಮಸ್ಕಾರ ಮಾಡುವಂಥದ್ದು ಇರ್ಬೋದು, ಗಣಪತಿಗೆ ಹಿಂಗೆ ಹಿಡಿದು ನಮಸ್ಕಾರ ಮಾಡ್ತಾ ಇದ್ರಲ್ಲ, ಅವೆಲ್ಲ ಬ್ರೈನ್ ಸ್ಟಿಮ್ಯುಲೇಷನ್ಸ್ ಎಕ್ಸಸೈಸಸ್ಸೇನೆ. ಅಷ್ಟನ್ನೇ ಅವ್ರ ಮನೆಯಲ್ಲೇ ಮಾಡಿಬಿಟ್ರೆ ಸಾಕಾಗುತ್ತೆ, ಬೇರೆ ಏನು ಬೇಕಿರೋದಿಲ್ಲ. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಕೂಡ ತುಂಬ ಚೆನ್ನಾಗಿ ಓದ್ತಾರೆ. ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಸಜೆಷನ್ ಹೇಳೋದಾದರೆ? ತುಂಬ ಚೆನ್ನಾಗಿ ಓದೋ ಮಕ್ಕಳು ಎಲ್ಲಿದ್ರೂ ಸರ್ವೈವ್ ಆಗ್ತಾರೆ, ಅವ್ರದ್ದೇನೂ ಇರೋದೇ ಇಲ್ಲ, ಪ್ರಾಬ್ಲಮ್ ಇರೋದು. ನಿಮ್ಮ ಕಡೆಯಿಂದ ಅವ್ರಿಗೆ ಏನು ಮಾಡ್ಬೋದು ಅಂತಂದರೆ, ನೆಕ್ಸ್ಟು ಕೂತಿರೋ ಮಗು ಈ ಥರ ಸ್ಲೋ ಲರ್ನರ್ ಇತ್ತ ಅಥವಾ ಅವ್ನ ಫ್ರೆಂಡ್ ಏನಾದ್ರು ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾನ, ಈ ಥರ ಪ್ರಾಬ್ಲಮ್ ಆಗ್ತಿದೆಯಾ ಅಂತನ್ನುವಾಗ ತನ್ನ ಓದು ಮುಗ್ದಿರುತ್ತೆ, ಆಲ್ರೆಡಿ ದೇ ವಿಲ್ ಬಿ ಫಾಸ್ಟ್ ಇನಫ್ ಟು ಲರ್ನ್ ಆಲ್ ದ ಕಾನ್ಸೆಪ್ಟ್ಸ್. ಆ ಮಗುಗೆ ಹೆಲ್ಪ್ ಮಾಡ್ಬೋದು ಅಥವಾ ಹೇಳ್ಕೊಡ್ಬೋದು ಪಕ್ಕದಲ್ಲಿ ಕೂತ್ಕೊಂಡು. ಕ್ಲಾಸ್ ರೂಮಲ್ಲಿ ನಡೆದಾಗ ಏನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗದೆ ಈ ಮಗು ಸ್ಟ್ರಗಲ್ ಮಾಡ್ತಾ ಇರುತ್ತೆ, ಈ ಚೆನ್ನಾಗಿ ಓದೋ ಅಂಥ ಮಗು ಅರ್ಥ ಮಾಡ್ಕೊಂಡಿರುತ್ತೆ ಅದನ್ನು ಇನ್ನೊಂದು ಸರಿ ಪಕ್ಕದಲ್ಲಿ ಕೂತ್ಕೊಂಡಿರೋಂಥ ತನ್ನ ಸ್ನೇಹಿತರಿಗೋ ಅಥವಾ ಒಂದು ಗುಂಪು ಮಾಡಿ ಇಂಥ ಸ್ಲೋ ಲರ್ನರ್ಸ್ಗೆ ಆ ಒಂದು ಲೀಡರ್ಶಿಪ್ನ ಆ ಮಗುಗೆ ಕೊಟ್ಟಾಗ, ಚೆನ್ನಾಗಿ ಓದೋ ಅಂಥ ಮಗುಗೆ ಕೊಟ್ಟಾಗ ಅವ್ರಿಗೂ ಅದು ಇನ್ನೊಂದು ಸರಿ ಕಲ್ತಂಗಾಗುತ್ತೆ, ತನ್ನ ಆ ಗ್ರೂಪಲ್ಲಿರೋವಂಥ ಸ್ಲೋ ಲರ್ನರ್ಸ್ಗೂ ಹೇಳ್ಕೊಟ್ಟಂಗೆ ಆಗುತ್ತೆ. ಅರ್ಥ ಆಗದೆ ಇರೋ ತನ್ನ ಫ್ರೆಂಡ್ಸ್ಗೇನೆ ಇನ್ನೊಂದು ಫ್ರೆಂಡ್ ಹೇಳ್ಕೊಡ್ತಿದ್ದಾನೆ ಅಂದರೆ ಆ ಮಕ್ಕಳು ಸಹ ಒಳ್ಳೆ ರೀತಿ ಕಲಿತಾರೆ. ಸೊ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡಿ ನೀವು, ಆವಾಗ ನಿಮ್ಗೇನು ಲಾಸ್ ಅಂತೂ ಏನೂ ಆಗೋದಿಲ್ಲ, ವಿಲ್ ಬಿ ರಿಪೀಟಿಂಗ್ ಯುವರ್ ಕಾನ್ಸೆಪ್ಟ್ಸ್ ಓನ್ಲಿ. ಸೊ ಈ ಥರ ಮಕ್ಕಳಿಗೆ ಹೆಲ್ಪ್ ಮಾಡಿ. ಮತ್ತು ನಾನು ಅಚೀವ್ ಮಾಡಿಬಿಟ್ಟೆ ನೀನು ಅಚೀವ್ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ದಯವಿಟ್ಟು ಆ ಮಕ್ಕಳಲ್ಲಿ ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಬಲ್ಲೆ, ನೀನು ನನ್ನ ಥರನೇ ಓದ್ಬೋದು, ಬಾ ಟ್ರೈ ಮಾಡೋಣ ಅಂತ ಹೇಳೋದನ್ನು ಈ ಮಕ್ಕಳು ಮಾಡಿದ್ರೆ ಅವಾಗ ಇನ್ನೂ ಮೋಟಿವ್ ಆಗ್ತಾರೆ ಈ ಮಕ್ಕಳು. ನಾವು ಹೇಳೋದಕ್ಕೂ ಪೇರೆಂಟ್ಸ್ ಹೇಳೋದಕ್ಕೂ ಸ್ವಂತ ತನ್ನ ಫ್ರೆಂಡ್ ಅಥವಾ ಕ್ಲಾಸ್ಮೇಟ್ ಏನಿದ್ದಾನೆ ಅವ್ನು ಚೆನ್ನಾಗಿ ಓದ್ತಿರೋ ಮಗು ತನ್ನ ಹತ್ರ ಬಂದು ಈ ಥರ ಹೇಳಿದಾಗ ಅಫ್ಕೋರ್ಸ್ ದೇ ವಿಲ್ ಶೋ ಮೋರ್ ಕಾನ್ಫಿಡೆನ್ಸ್. ಆ್ಯಕ್ಚುಲಿ ಈ ಥರದ್ದು ಒಂದು ಪ್ರಾಬ್ಲಮ್ ಆಗುತ್ತೆ. ಪೇರೆಂಟ್ಸು ಇವಾಗ ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ಲಪ್ಪ, ಈಗ ಚೆನ್ನಾಗಿ ಬೆಳವಣಿಗೆ ಆಗ್ತಿಲ್ಲ ಅಂದ್ರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಹುಷಾರಿಲ್ಲ ಅಂದ್ರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಅದು ಯಾವಾಗಲೂ ಮಾಡ್ತಾರೆ. ಬಟ್ ಚೆನ್ನಾಗಿ ಓದಿಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದವಾಗ ಅದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ, ಅವ್ರು ಏನು ಮಾಡಬೇಕು?
ಇಲ್ಲ ಅಪ್ರೋಚ್ ಆಗ್ತಾರೆ, ಆ್ಯಕ್ಚುಲಾಗಿ ಹೇಳ್ತಾರೆ, ಪೀಡಿಯಾಟ್ರಿಷಿಯನ್ ಹತ್ರ ಹೇಳ್ತಾರೆ, ಪೇರೆಂಟ್ಸ್ ಹೋಗಿ ಹೇಳ್ತಾರೆ ಈ ಥರ ನನ್ನ ಮಗು ಎಷ್ಟೇ ಹೇಳ್ಕೊಟ್ರು ಅವನಿಗೆ ಅರ್ಥ ಆಗ್ತಾ ಇಲ್ಲ, ಓದ್ತಾ ಇಲ್ಲ, ಅವ್ನಿಗೆ ಏನು ಹೇಳ್ಕೊಟ್ರು ಅರ್ಥ ಆಗಲ್ಲ ಸ್ಕೂಲ್ನಲ್ಲಿ, ಅವ್ನಿಗೆ ಆ ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ. ಇವತ್ತು ಡಿಕ್ಟೇಷನ್ ಬರೆದಿರ್ತಾನೆ 10/10 ಬಂದಿರುತ್ತೆ, ನಾಳೆ ಇನ್ನೊಂದ್ಸರಿ ಇನ್ನೊಂದು ಸಬ್ಜೆಕ್ಟಲ್ಲಿ ಡಿಕ್ಟೇಷನ್ ಕೊಟ್ಟರೆ 0 ಬಂದಿರುತ್ತೆ, ಸ್ಟ್ರಗಲ್ ಮಾಡ್ತಿದ್ದಾನೆ ಯಾಕೆ ಅಂತ ಕೇಳ್ತಾ ಇರ್ತಾರೆ, ಹೋಗಿ ಡಾಕ್ಟರ್ ಹತ್ರ ಕೇಳ್ತಾ ಇರ್ತಾರೆ. ಬಟ್ ನಮ್ಮ ಬ್ಯಾಡ್ ಲಕ್ ಅಂತಂದರೆ ಮೋಸ್ಟ್ ಆಫ್ ದ ಪೀಡಿಯಾಟ್ರಿಷನ್ಗೆ ಈ ಅವೇರ್ನೆಸ್ ಕಮ್ಮಿ ಇದೆ. ಇವರು ಸ್ಲೋ ಲರ್ನರ್ಸ್, ಈ ಮಕ್ಕಳು ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನಾವು ಸಜೆಸ್ಟ್ ಮಾಡಬೇಕು, ಇಲ್ಲಿ ಅಸೆಸ್ಮೆಂಟಿಗೆ ಕರ್ಕೊಂಡು ಹೋಗಿ ಅಂತ ಹೇಳಬೇಕು, ಈ ಮಕ್ಕಳನ್ನ IQ ಅಸೆಸ್ಮೆಂಟ್ ಮಾಡಿ, ಎಜುಕೇಷನಲ್ ಅಸೆಸ್ಮೆಂಟ್ ಮಾಡಿಸಿ ಅಂತ ಪೇರೆಂಟ್ಸ್ಗೆ ಗೈಡ್ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳೋದನ್ನ ಕೆಲಸ ನಮ್ಮ ಪೀಡಿಯಾಟ್ರಿಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಕೆಲಸ. ಬಟ್ ನಮ್ಮ ಈ ಸಮಾಜದಲ್ಲಿ ಪೀಡಿಯಾಟ್ರಿಷನ್ ಅಥವಾ ಯಾವುದೇ ಡಾಕ್ಟರ್ ಹತ್ರ ನಾವು ಹೋಗಿ ಹೇಳ್ಕೊಂಡಾಗ ನಮ್ಮ ಕಷ್ಟನ ಏನಿಲ್ಲ ಸರಿ ಹೋಗುತ್ತೆ, ಓದ್ತಾರೆ ಬಿಡಿ ಅನ್ನೋದನ್ನು ನಾವು ಎಲ್ಲ ಪೇರೆಂಟ್ಸು ಕೇಳ್ತಾ ಬಂದಿರೋದೆ. ಬಟ್ ಮೋಸ್ಟ್ ಪ್ರಾಬ್ಲಿ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿ ತಾರೆ ಜಮೀನ್ ಪರ್ ಮೂವಿ ಎಲ್ಲ ಬಂದ ಮೇಲೆ ಸ್ವಲ್ಪ ಅವೇರ್ನೆಸ್ ಎಲ್ಲ ಕಡೆಗೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಈ ಸ್ಲೋ ಲರ್ನರ್ಸ್ ಇದ್ದಾರೆ ಅನ್ನೋ ಅವೇರ್ನೆಸ್ ಎಲ್ಲೂ ಕೂಡ ಇರಲಿಲ್ಲ. ಹೌದು, ಅದೇ ಬಂದರೆ ಚೆನ್ನಾಗಿರುತ್ತೆ ಅಂತ ಬಂದರೆ ಚೆನ್ನಾಗಿರುತ್ತೆ. ಸ್ಲೋ ಲರ್ನರ್ಸ್ ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಮೇಡಮ್, ಈಗ ಬರ್ತಾ ಇದೆ. ಈಗ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗ್ತಾ ಇರೋದು ನೋಡಿದ್ರೆ ಖಂಡಿತ ಅವೇರ್ನೆಸ್ ಬರ್ತಾ ಇದೆ. ಎಲ್ಲೋ ನನ್ನ ಮಗು ಒಂದು ಕಡೆ ಎಲ್ಲೋ ಸ್ಟ್ರಗಲ್ ಮಾಡ್ತಾ ಇದೆ ಅಂತ ಈಗ ಪೇರೆಂಟ್ಸ್ಗೆ ಅರ್ಥ ಆಗ್ತಾ ಇದೆ. ಬಟ್ ಇನ್ನೂ ಬೇಕು ಇದನ್ನು ಜನಗಳಿಗೆ ತಿಳಿಸೋದು, ನಿಮ್ಮ ಈ ಥರ ಮೀಡಿಯಾಸ್ ಮುಖಾಂತರ ಅಥವಾ ಈ ಸೋಷಿಯಲ್ ಮೀಡಿಯಾಗಳು ಏನೇನಿದೆ ಇವಾಗ ಅಲ್ಲೆಲ್ಲ ಅವರು ತಿಳಿಸಿ ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಅದನ್ನ ನೋಡ್ಬಿಟ್ಟು ಸುಮ್ಮನೆ ಬಿಟ್ಬಿಡೋದಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಅನ್ನೋದನ್ನು ಮಾಡ್ತಾ ಹೋದರೆ ದಟ್ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ದ ಸ್ಟೂಡೆಂಟ್ಸ್. ಕೊನೆಯದಾಗಿ ನಿಮ್ಮ ಅಕಾಡೆಮಿ ಕಡೆಯಿಂದ ಸ್ಲೋ ಲರ್ನರ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಯಾವುದೇ ಟೈಮಲ್ಲಿ ಈ ಸ್ಲೋ ಲರ್ನರ್ಸ್ ಅಂತ ಗೊತ್ತಾದ ತಕ್ಷಣ ಯಾವುದಕ್ಕೂ ಹೆದರಬೇಕಾಗದಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಈಗ ಟೆಕ್ನಾಲಜಿ ಯಾವ ಥರ ಇಂಪ್ರೂವ್ ಆಗ್ತಾ ಇದೆ ಅಂತಂದರೆ ಎಲ್ಲ ಫೆಸಿಲಿಟಿನೂ ಸಿಗ್ತಾ ಇದೆ ಮಗುಗೆ. ಅಸೆಸ್ಮೆಂಟ್, ಕೌನ್ಸಿಲಿಂಗ್ಸ್ ಇರ್ಬೋದು, ಮತ್ತು ಬಿಹೇವಿಯರಲ್ ಇಶ್ಯೂಸ್ ಇದ್ದರೆ ಅದಕ್ಕೆ ಥೆರಪೀಸ್ ಇರ್ಬೋದು, ಸ್ಪೀಚ್ ಥೆರಪಿ ಎಲ್ಲನೂ ಸಿಗ್ತಾ ಇದೆ. ಯಾವುದಕ್ಕೂ ಹೆದರಬೇಕಾಗಿಲ್ಲ. ಮತ್ತು ಈ ಸ್ಲೋ ಲರ್ನರ್ಸ್ ನನ್ನ ಮಗುಗೆ ಏನೇ ಓದೋದೇ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ಅಳೋವಂಥ ನೆಸೆಸಿಟಿ ಏನೂ ಇಲ್ವಲ್ಲ, ನಾವಿದ್ದೀವಿ. ನಾವು ಅದಕ್ಕೋಸ್ಕರನೇ ಅಂತಲೇ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ. ಧೈರ್ಯ ಕೆಡದೆ ಮುಂದಕ್ಕೆ ಬಂದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಂದು ಅದನ್ನು ನಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪೇರೆಂಟ್ಸು ಸಹ ಆರಾಮಾಗಿರ್ಬೋದು ಮುಂದಕ್ಕೆ ತಮ್ಮ ಮಕ್ಕಳ ಸಕ್ಸಸ್ನ ನೋಡಿಕೊಂಡು. ಇಷ್ಟೊತ್ತು ನಮ್ಮೊಟ್ಟಿಗೆ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್ನ ಹೆಡ್ ಆದಂತಹ ಜ್ಯೋತಿರಾಜನ್ ಮೇಡಮು ವಿದ್ಯೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ಸ್ಲೋ ಲರ್ನರ್ಸ್ ಹೆದರಬೇಕಾಗಿಲ್ಲ, ನಾವಿದ್ವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ವಿಸಿಟ್ ಮಾಡಿ ಇವರ ಅಕಾಡೆಮಿಗೆ ಯಾರು ಕೂಡ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಹೆದರದೇನೆ ಇವ್ರ ಅಕಾಡೆಮಿಗೆ ಜಾಯ್ನ್ ಆದರೆ ನೀವು ಕೂಡ ಒಂದು ಒಳ್ಳೆ ರೀತಿ ಲೈಫನ್ನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.